ಹರಿ ಓಂ. ಶ್ರಿಯಪತ್ಯೇ ನಿತ್ಯಾಗಣಿತಗುಣಮಾಣಿಕ್ಯ ವಿಶದ ಶ್ರಿಯಪತ್ಯೇ ನಿತ್ಯಾಗಣಿತಗುಣಮಾಣಿಕ್ಯ ವಿಶದ ಅಭಾಜಾಲೋಲ್ಲಾಸೋಪಹತಃ ಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಮಾಯಾವಾದಿನೋ ವದಂತಿ ಅನಿರ್ವಚನೀಯಮೇವ ಶುಕ್ತಿಕಾದೌ ಪ್ರತೀಯಮಾನಂ ರಜತಾದಿಕಂ ಇತಿ ತದನುಪಪನ್ನಂ ಪ್ರಮಾಣಾಭಾವಾತ್ ಶುಕ್ತಿರಜತಾದಿಕಂ ಅನಿರ್ವಾಚ್ಯಂ ದೋಷಪ್ರಯುಕ್ತಭಾನತ್ವಾತ್ ಭ್ರಾಂತಿಸಿದ್ಧತಾದಾತ್ಮ್ಯವತ್ ಇತ್ಯನುಮಾನಂ ಮಾನಂ ಅತ್ರೇತಿ ಚೇತ್ ಕಿಮಿದಂ ಅನಿರ್ವಾಚ್ಯತ್ವಂ ನಾಮ ಯತ್ ನ ಸತ್ ನ ಅಸತ್ ನಾಪಿ ಸದಸತ್ ತತ್ ಅನಿರ್ವಾಚ್ಯಂ ತಸ್ಯ ಭಾವಃ ತತ್ವಂ ಇತಿ ಚೇನ್ನ ಶುಕ್ತಿರಜತಾದೇಶೇ ಸತ್ವಸ್ಯ ಸದಸತ್ವಸ್ಯ ಅನಿರ್ವಚನೀಯಕ್ಕೆ ಸದಸತ್ವಸ್ಯ ಚ ಅಸ್ಮಾಭಿಃ ಅನಂಗೀಕೃತತ್ವೇನ ಸಿದ್ಧಸಾಧನತ್ವಾತ್ ಅಥ ಅಸತ್ವಾಭಾವಮಾತ್ರಂ ಸಾಧ್ಯಂ ತಥಾಪಿ ಅಸದೇವ ರಜತಂ ಪ್ರತ್ಯಭಾತ್ ಇತ್ಯನುಭವ ವಿರೋಧಃ. ಇದುವರೆಗಿನ ಭ್ರಾಂತಿ ವಿಷಯದ ಅಖ್ಯಾತಿ ಪಕ್ಷಪಾತಿಗಳು ಎಷ್ಟು ಜನ? 3. ಒಂದು ಪ್ರಾಭಾಕರ ಮೀಮಾಂಸಕರು, ರಾಮಾನುಜರು, ವೈಶೇಷಿಕರ ಏಕದೇಶಿಗಳು, ಅಖ್ಯಾತಿವಾದ. ಆಮೇಲೆ
ಅನ್ಯಥಾಖ್ಯಾತಿವಾದ. ಯಾರದು? ತಾರ್ಕಿಕರ ಅನ್ಯಥಾಖ್ಯಾತಿವಾದ. ಅಖ್ಯಾತಿವಾದ ಅಂದ್ರೆ ಭ್ರಮೆ ಇಲ್ಲ ಅನ್ನೋ ವಾದ. ಅನ್ಯಥಾಖ್ಯಾತಿವಾದ ಅಂದ್ರೆ ಭ್ರಮೆ ಇದೆ, ಒಂದು ಇನ್ನೊಂದಾಗಿ ಕಾಣಿಸ್ತದೆ. ಇದನ್ನು ಹೇಳುವವರು ನೈಯಾಯಿಕರು. ಆಮೇಲೆ ಬೌದ್ಧರ ವಿಜ್ಞಾನವಾದ, ರಜತಂ ಜ್ಞಾನಾತ್ಮಕಂ ಅಂತ ಹೇಳುವ ವಿಜ್ಞಾನವಾದ. ನೆಕ್ಸ್ಟು ಹಂಗನ್ಬಾರ್ದು, ಈ ಭ್ರಾಂತಿಯ ಬಗ್ಗೆ ಮಾತಾಡಿ. ಅಸಖ್ಯಾತಿವಾದ, ವಿಜ್ಞಾನವಾದ, ವಿಜ್ಞಾನಖ್ಯಾತವಾದ ಅಥವಾ ಆತ್ಮಖ್ಯಾತಿವಾದ, ಅಸಖ್ಯಾತಿವಾದ ಅಂದರೆ ಖ್ಯಾತಿ, ಭ್ರಾಂತಿಯಲ್ಲಿ ತೋರುವಂತಹದ್ದು ಎಲ್ಲವೂ ಅಸತು ಅನ್ನೋ ವಾದ. ಇದೀಗ ಮಾಯಾವಾದ. ಹೀಗೆ 5 ವಾದಗಳು. ಅಖ್ಯಾತಿವಾದದಲ್ಲಿ 3 ಜನ, ಅನ್ಯಥಾಖ್ಯಾತಿವಾದದಲ್ಲಿ ನೈಯಾಯಿಕರು, ವಿಜ್ಞಾನಖ್ಯಾತಿ ಅಥವಾ ಆತ್ಮಖ್ಯಾತಿವಾದ ಬೌದ್ಧರು, ಅಸಖ್ಯಾತಿವಾದ, ಅನಿರ್ವಚನೀಯ ಖ್ಯಾತಿವಾದ. ಅನಿರ್ವಚನೀಯ ಖ್ಯಾತಿವಾದ ಅಂದರೆ ಖ್ಯಾತಿಯಲ್ಲಿ ಅಂದರೆ ಭ್ರಾಂತಿಯಲ್ಲಿ ತೋರುವ ರಜತವು ಅನಿರ್ವಚನೀಯ ಅಂತ. ಇದೇ ವಾಸಿ ಅಂತ ಅನಿಸುತ್ತೆ. ಯಾಕಂದ್ರೆ ಜಗಳ ಆಡಿ 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 ರಜತ ಅನಿರ್ವಚನೀಯಪ್ಪ ಅಂತ ಏನು ಅಂತ ಹೇಳೋದು ಬರಲ್ಲ ಅಂತ ತೀರ್ಮಾನಕ್ಕೆ ಅನಿರ್ವಚನೀಯ ಖ್ಯಾತಿವಾದ. ನಮ್ಮ ಅನ್ಯಥಾ ಖ್ಯಾತಿವಾದಕ್ಕೆ ಏನು ಹೆಸರು? ಅಭಿನವ ಅನ್ಯಥಾ ಖ್ಯಾತಿವಾದ. ಅದರಲ್ಲಿ ಯಾವ ಅಂಶ ಸೇರಿಕೊಂಡಿದೆ? ಯಾರ್ಯಾರ ಅಂಶ? ಬೌದ್ಧರ ಅಸಖ್ಯಾತಿ ಮತ್ತೆ ತಾರ್ಕಿಕರ ಅನ್ಯಥಾಖ್ಯಾತಿ. ಬೌದ್ಧರ ಅಸಖ್ಯಾತಿ ಸೇರಿಸಿ ಅಭಿನವ ಅನ್ಯಥಾಖ್ಯಾತಿವಾದ ಮಾಡಿದ್ರು. ಮಾಯಾವಾದಿನಃ ವದಂತಿ ಅನಿರ್ವಚನೀಯ ಖ್ಯಾತಿ ಅಂದರೆ ಭ್ರಾಂತಿ, ಅಲ್ಲಿ ಕಾಣುವ ವಸ್ತು ಅನಿರ್ವಚನೀಯ ಅಂತ ಹೇಳುವ ವಾದವನ್ನ ಅನಿರ್ವಚನೀಯ ಖ್ಯಾತಿವಾದ ಅಂತ ಹೇಳ್ತಾರೆ. ಶುಕ್ತಿಯಲ್ಲಿ ಕಾಣುವ ರಜತ ಅನಿರ್ವಚನೀಯ, ಇದು ಅವರ ವಾದ. ಅದನ್ನ ಮುದೂರು ಖಂಡನೆ ಮಾಡಿದರು ಟೀಕಾಕರ್ತಾದರು. ತದನುಪಪನ್ನಂ, ಇದು ಸರಿಯಲ್ಲ. ಯಾಕೆ? ಶುಕ್ತಿ ರಜತ ಎಂಬುದು ಅನಿರ್ವಚನೀಯ ಅನ್ನೋದು ಸರಿಯಲ್ಲ. ಅದಕ್ಕೆ ಅವರು ಅದನ್ನು ಸಾಧನೆ ಮಾಡ್ತಾರೆ. ಶುಕ್ತಿ ರಜತಂ ಅನಿರ್ವಚನೀಯಂ ದೋಷ ಪ್ರಯುಕ್ತ ಭಾನತ್ವಾತ್ ಅಂತ ಅನುಮಾನ. ಈ ಘಟಪಟಾದಿಗಳು ತೋರುವಾಗ ದೋಷದಿಂದ ತೋರೋದಲ್ಲ. ಆದರೆ ಶುಕ್ತಿಯನ್ನು ನೋಡಿ ರಜತ ಅಂತ ಏನು ಜಾಣ ಬರುತ್ತೋ ಇದು ದೋಷ ಪ್ರಯುಕ್ತ. ಇವಂಚ ದೋಷ ಪ್ರಯುಕ್ತ ಭಾನ ಅಂದ್ರೆ ಬಹುರೀಹಿ ಸಮಾಸ ಮಾಡಬೇಕು. ರಜತವು ಭಾನ ಅಲ್ಲ. ಭಾನ ಅಂದ್ರೆ ಏನು? ಜ್ಞಾನ. ಶುಕ್ತಿ ರಜತಂ ದೋಷ ಪ್ರಯುಕ್ತ ಭಾನಂ ಹೇಳ್ಬೋದಾ? ಭಾನ ಅಂದ್ರೆ ಜ್ಞಾನ, ಶುಕ್ತಿ ರಜತವು ಜ್ಞಾನ ಅಲ್ಲ. ನ ದೋಷ ಪ್ರಯುಕ್ತಂ ಭಾನಂ ಯಸ್ಯ ಸಹ ಅಂತ ಮಾಡಬೇಕು. ದೋಷ ಪ್ರಯುಕ್ತವಾಗಿ ಹುಟ್ಟಿದ ಜ್ಞಾನಕ್ಕೆ ವಿಷಯ ಅಂತ. ಅಂದ್ರೆ ಇದಂ ರಜತಂ ಎಂಬ ಜ್ಞಾನ ಕಣ್ಣಿನಲ್ಲಿ ಅಥವಾ ವಸ್ತುವಿನಲ್ಲಿ ಅಥವಾ ಸಂದರ್ಭದಲ್ಲಿ ಇರುವ ದೋಷದಿಂದ ಹುಟ್ಟಿದೆ. ಅಂಥ ಜ್ಞಾನಕ್ಕೆ ಅದು ವಿಷಯವಾದ್ರಿಂದ ಅದು ಅನಿರ್ವಚನೀಯ. ಇದು ಮಾಯಾವಾದಿಗಳು ರಜತವು ಅನಿರ್ವಚನೀಯ ಅಂತ ಅನ್ನೋದಕ್ಕೆ ಕೊಟ್ಟ ಅನುಮಾನ ಪ್ರಮಾಣ. ಟೀಕಾಕೃತ್ಪಾದರು ಕೇಳ್ತಾರೆ, ಇಲ್ಲಿ ಶುಕ್ತಿ ರಜತಂ ಅನಿರ್ವಚನೀಯ ಅಂತ ಹೇಳಿದಿರಿ, ಅನಿರ್ವಚನೀಯತ್ವಂ ನಾಮ ಕಿಂ ಸಾಧ್ಯದ ಬಗ್ಗೆ. ಅದಕ್ಕೆ ಅವರಂತಾರೆ, ಯತ್ ಸತು ನ ಭವತಿ ಯತ್ ಅಸತು ನ ಭವತಿ ಸದಸನ್ನ ಭವತಿ ತತ್ ಅನಿರ್ವಚನೀಯ. ಯಾವುದು ಸತ್ತಲ್ಲ, ಯಾವುದು ಅಸತ್ತಲ್ಲ, ಯಾವುದು ಸದಸತ್ತಲ್ಲ
ಅದು ಅನಿರ್ವಚನೀಯ. ಅಂದ್ರೆ ಅದನ್ನ ಹೇಳಕ್ ಬರಲ್ಲ ಅಂತ ಅರ್ಥ. ಸತ್ವಂತಲೂ ಹೇಳಕ್ ಬರಲ್ಲ, ಅಸತ್ವಂತಲೂ ಹೇಳಕ್ ಬರಲ್ಲ, ಸದಸತ್ವಂತಲೂ ಹೇಳಕ್ ಬರಲ್ಲ. ಅದು ಅನಿರ್ವಚನೀಯ. ಇಲ್ಲಿ 3 ಅಂಶ ಇದೆ. ಸತ್ ನ ಭವತಿ, ಅಸತ್ ನ ಭವತಿ, ಸದಸತ್ ನ ಭವತಿ. ಇದರಲ್ಲಿ ಯಾವುದು ನಮಗೆ ಸಮ್ಮತ, ಯಾವುದು ಅಸಮ್ಮತ? ಅಸತ್ ಅನ್ನೋದು ಸತ್ ನ ಭವತಿ ಒಪ್ಪಿದ್ದೇವೆ, ಸದಸತ್ ನ ಭವತಿ ಒಪ್ಪಿದ್ದೇವೆ, ಅಸತ್ ನ ಭವತಿ ಇಲ್ಲ, 2 ಒಪ್ಪಿದೆ. 3ರಲ್ಲಿ 2 ಒಪ್ಪಿದ್ದೇವೆ. ಇದನ್ನ ಅಂಶೇ ಸಿದ್ಧ ಸಾಧನತ. 3 ನಾವು ಒಪ್ಪಲಿದ್ರೆ ಪೂರ್ಣ ಸಿದ್ಧ ಸಾಧನತ. 3ರಲ್ಲಿ 2 ಒಪ್ಪಿದ್ದೇವೆ, ಅದರಿಂದ ಪೋರ್ಷನಲಿ ಸಿದ್ಧ ಸಾಧನತ. ಆಯ್ತಾ? ಅದಕ್ಕೆ ಅವನಂತಾನೆ, ನಾನು ಶುಕ್ತಿರಜತಂ ಅಸನ್ನ ಭವತಿ, ಹೀಗೆ ಸಾಧನೆ ಮಾಡುತ್ತೇನೆ. ದೋಷ ಪ್ರಯುಕ್ತ ಭಾನತ್ವ ಒಪ್ಪಿದ್ದೀರಾ? ಇವಾಗ ಸಿದ್ಧ ಸಾಧನತ ಬರಲ್ಲ ಅಂದ್ರೆ ಆವಾಗ ಬಾಧ ಬರ್ತದೆ. ಶುಕ್ತಿರಜತ ಇದೆ ಅಂತ ತಿಳ್ಕೊಂಡು ಹೋಗಿ ನೋಡಿದ ಮೇಲೆ ನಾವೇನಂತೀವಿ? ನೇದಂ ರಜತಂ ಅಸದೇವ ರಜತಂ ಪ್ರತ್ಯಭಾ. ಇಲ್ಲಿ ನಮ್ಮ ಅನುಭವ ಏನಿದೆ? ರಜತ ಅಸತು. ನೀನೇನ್ ಸಾಧನೆ ಮಾಡ್ತಿ? ಅಸನ್ ನಭವತಿ ಅಂತ. ಅನುಭವಕ್ಕೆ ವಿರೋಧ. ಏವಂಚ ಪ್ರತ್ಯಕ್ಷದ ವಿರೋಧ ಬಂದಿದ್ರಿಂದ ಹೃದಯ ವನ್ನಿಮಾನ್ ಅಂತ ಸಾಧನೆ ಮಾಡಿದರೆ ಹಾಗೆ ಬಾಧದೋಷವೋ ಹಾಗೆ ನಿನ್ನ ಅನುಮಾನಕ್ಕೆ ಬಾಧದೋಷ. 3 ಸಾಧನೆ ಮಾಡಿದರೆ ಸಿದ್ಧ ಸಾಧನತ, 1 ಮಾತ್ರ ಸಾಧನೆ ಮಾಡಿದರೆ ಬಾಧ. ಕಿಂಚೇದಂ ದೋಷ ಪ್ರಯುಕ್ತ ಭಾನತ್ವಂ ಕಿಂ ದೋಷಜನ್ಯ ಜ್ಞಾನ ವಿಷಯತ್ವಂ ಕಿಂ ವಾ ದೋಷಜನ್ಯ ಪ್ರಾಕಟ್ಯಾಶ್ರಯತ್ವಂ ನಾದ್ಯಃ ದೋಷಜನ್ಯೇತಿ ವಿಶೇಷಣ ವೈಯರ್ಚ ಅಸತಃ ಜ್ಞಾನ ವಿಷಯತ್ವ ಅನಂಗೀಕಾರೇಣ ಯಾವರ್ತ್ಯಾಭಾವಾತ್. ಇನ್ನೊಂದು ದೋಷ ಹೇಳ್ತಾರೆ. ಅವರ ಅನುಮಾನ ಶುಕ್ತಿರಜತಂ ಅಸತ್ ನಭವತಿ ದೋಷಜನ್ಯ ಜ್ಞಾನ ವಿಷಯತ್ವ. ಇಲ್ಲಿ ದೋಷದಿಂದ ಹುಟ್ಟಿದ ಜ್ಞಾನಕ್ಕೆ ವಿಷಯ ಆಗಿದೆ ಅಂದೆ. ಜ್ಞಾನ ವಿಷಯ ಅಂದ್ರೆ ನಾವು ನೀವು ಹೇಳಿದಂತೆ ಜ್ಞಾನಕ್ಕೆ ಫೋಕಸ್ ಅದು. ಇನ್ನು ಮೀಮಾಂಸಕರ ರೀತಿಯಿಂದ ಹೇಳಿದರೆ ಜ್ಞಾನದಿಂದ ಜ್ಞಾತತ ಎಂಬ ಒಂದು ಪ್ರಾಕಟ್ಯ ವಸ್ತುವಿನಲ್ಲಿ ಹುಟ್ಟುತ್ತದೆ. ಜ್ಞಾನ ವಿಷಯ ಅಂದ್ರೆ ಮೀಮಾಂಸಕರ ಮತ ಇಟ್ಕೋತೀಯೋ, ಎಲ್ಲರೂ ಒಪ್ಪಿದಂತೆ ಜ್ಞಾನಕ್ಕೆ ವಿಷಯ ಆಗಿದೆ ಅಂತ ಅರ್ಥ ಇಟ್ಕೋತೀಯೋ. ಜ್ಞಾನಕ್ಕೆ ವಿಷಯ ಆಗಿದೆ ಅಂತ ನೀನು ಅರ್ಥ ಇಟ್ಕೊಂಡ್ರೆ ದೋಷಜನ್ಯ ಅನ್ನೋ ಶಬ್ದ ಬೇಕಾಗಿಲ್ಲ. ಶುಕ್ತಿರಜತಂ ಅಸತ್ ನಭವತಿ ಜ್ಞಾನ ವಿಷಯತ್ವ ಸತ್. ಅಲ್ಲ, ಜ್ಞಾನ ವಿಷಯ ಆದರೆ ಅಸತ್ ನಭವತಿ ಅಂತ ಹೇಳಬೇಕಾ? ಹೌದು. ಮಾಯಾವಾದಿಗಳ ರೀತಿಯಿಂದ ಅಸತ್ ಜ್ಞಾನಕ್ಕೆ ವಿಷಯ ಆಗಲ್ಲ. ಯಾವುದು ಅಸತ್ಯವೋ ಅದು ಜ್ಞಾನಕ್ಕೆ ವಿಷಯ ಆಗಲ್ಲ. ನಾನು ನಿನ್ನೆ ಹೇಳಿದೆ, ಅಸತ್ಯವು ಜ್ಞಾನಕ್ಕೆ ವಿಷಯ ಅಲ್ಲ ಅಂತ ಮಾಯಾವಾದಿಗಳು ಒಪ್ತಾರೆ, ನಾವು ಜ್ಞಾನಕ್ಕೆ ವಿಷಯ ಅನಿಸ್ತೇವೆ. ಇವಂಚ ಇಷ್ಟೇ ಹೇಳಿದ್ರೆ ಸಾಕು. ಶುಕ್ತಿರಜತಂ ಅಸತ್ ನಾ. ಯಾಕೆ? ಜ್ಞಾನ ವಿಷಯತ್ವ. ದೋಷಜನ್ಯ ಅನ್ನೋ ಅಂಶ ಅನಾವಶ್ಯಕ. ಇದು ವಾದದಲ್ಲಿ ವ್ಯರ್ಥವಾದ ಮಾತನ್ನ ಆಡಬಾರದು. ವ್ಯರ್ಥವಾದ ಮಾತನ್ನ ಆಡೋದಕ್ಕೆ ಹರಟೆ ಅಂತಾರೆ. ವಾದದಲ್ಲಿ ಎಷ್ಟು ಬೇಕೋ ಅಷ್ಟೇ ಆಡಬೇಕು. ಆದ್ದರಿಂದ ಎಷ್ಟು ಹೇಳಿದ್ರೆ ಸಾಕು? ಶುಕ್ತಿರಜತಂ ಅಸನ್ ನಭವತಿ ಜ್ಞಾನ ವಿಷಯತ್ವ, ಇಷ್ಟೇ ಹೇಳಿದ್ರೆ ಸಾಕು. ದೋಷಜನ್ಯ ಅನ್ನೋ ಶಬ್ದ ವ್ಯರ್ಥ. ಕಿಂಚ ಮಾಯಾವಾದಿಮತೆ ಅಧಿಷ್ಠಾನ ಜ್ಞಾನಸ್ಯ ಅಂತಃಕರಣವೃತ್ತಿತ್ವೇನ ಸತ್ಯತ್ವಾತ್
ನ ದೋಷಜನ್ಯತ್ವಂ ಭ್ರಮಸ್ಯ ದೋಷಜನ್ಯತ್ವೇಪಿ ಅವಿದ್ಯಾ ಪರಿಣಾಮತಯಾ ನ ಜ್ಞಾನತ್ವಂ ಸಾಕ್ಷಿಣಸ್ತು ಜನ್ಯತ್ವಮೇವ ನಾಸ್ತಿ ಇತಿ ಅಸಿದ್ಧೋ ಹೇತುಃ. ಇದು ಮಾಯಾವಾದಿಗಳ ಮತದ ಬಗ್ಗೆ ಇರೋ ಒಂದು ಸೂಕ್ಷ್ಮ. ಮಾಯಾವಾದದಲ್ಲಿ, ಅದ್ವೈತವಾದದಲ್ಲಿ ಹೊರಗಡೆ, ನಮ್ಮ ದೇಹದ ಹೊರಗಡೆ ಇರುವ ವಸ್ತುಗಳ ಜ್ಞಾನ ಅಂತಃಕರಣ ಪರಿಣಾಮ ರೂಪವಾದದ್ದು. ಅವರ ಪ್ರಕ್ರಿಯೆ ನಿಮ್ಗೆ ಗೊತ್ತು. ಜ್ಞಾನ ಬರೋದು ಕಣ್ಣಿನ ಮೂಲಕ ಒಳಗಡೆ ಇರುವ ಅಂತಃಕರಣ ಹೊರಗೆ ಬಂದು ವಸ್ತುವಿನ ಆಕಾರವನ್ನ ಪಡೆಯುತ್ತದೆ. ಅದನ್ನ ವೃತ್ತಿ ಅಂತ ಕರೀತಾರೆ. ಇದು ಹೊರಗಡೆ. ಯಾವುದರ ವೃತ್ತಿ ಇದು? ಅಂತಃಕರಣ ವೃತ್ತಿ. ಆಯ್ತಾ? ಇದನ್ನ ದೋಷಜನ್ಯ ಅಂತ ಅವರು ಒಪ್ಪಲಿಲ್ಲ. ಇಲ್ಲಿವಾಗ ಇದಂ ರಜತಂ ಎಂಬಲ್ಲಿ ಹೊರಗಡೆ ಇರುವ ವಸ್ತು ಯಾವುದು? ಹೊರಗಡೆ ಇರುವ ವಸ್ತು ಚಿಕ್ಕ. ಅದರ ಜ್ಞಾನ ಅಂದರೆ ಯಾವುದು? ಅಂತಃಕರಣ ಪರಿಣಾಮ ಜ್ಞಾನ ಅಂತ ಅದನ್ನು ಕರೀತಾರೆ. ಇದು ದೋಷಜನ್ಯನ ಅಲ್ಲ. ಏವಂಚ ಇದಂ ಅನ್ನೋ ಜ್ಞಾನವನ್ನ ನಿಮ್ಮ ಪ್ರಕ್ರಿಯೆಗೆ ಅನುಗುಣವಾಗಿ ವಿಶ್ಲೇಷಣೆ ಮಾಡಿದರೆ ಇದಂ ಅನ್ನೋ ಜ್ಞಾನ ಅಂತಃಕರಣದ ಒಂದು ಪರಿಣಾಮ. ಅದು ಜ್ಞಾನ ಹೌದು, ದೋಷಜನ್ಯ ಅಲ್ಲ. ಯಾಕೆಂದ್ರೆ ಅದು ವ್ಯಾವಹಾರಿಕ ಸತ್ಯ. ಇನ್ನು ರಜತ. ಆ ರಜತ ಅವರ ಸಿದ್ಧಾಂತದಲ್ಲಿ ಇಲ್ಲಿದೆಯಾ? ಯಾರಲ್ಲೂ ಹೊರಗಡೆ ಅಂತೂ ಇಲ್ಲ. ಮತ್ತೆ ಎಲ್ಲಿರೋದು? ನೈಯಾಯಿಕರಂತಾರೆ ಆಪಣದಲ್ಲಿ, ಮಾಯಾವಾದಿಗಳಂತಾರೆ ಒಳಗಡೆ, ತಲೆ ಒಳಗಡೆ ಇದೆ ರಜತ. ಯಾವ ರಜತ? ಪೀಸ್ ಗೀಸು ತರಬೇಡ್ರಿ. ಮತ್ತೆ ಅವಿದ್ಯಾ ಪರಿಣಾಮ ರೂಪವಾದದ್ದು, ಅಜ್ಞಾನದ ಪರಿಣಾಮ ಅಂತಾರೆ. ಯಾವುದನ್ನ? ರಜತನ. ನಿಮಗೆ ಆ ಸಂಸ್ಕಾರ ವಶ ಶುಕ್ತಿಯ ಸನ್ನಿಕರ್ಷ ಆದ ಕೂಡಲೇ ಅಜ್ಞಾನ, ಅದು ಅವಿದ್ಯೆ, ಅದು ರಜತದ ಆಕಾರವನ್ನ ಪಡೆಯುತ್ತದೆ. ಅಂತಃಕರಣ ಹೊರಬಂದು ಹೊರಗಿನ ವಸ್ತುವಿನ ಆಕಾರ ಪಡೆದಂತೆ ಒಳಗಡೆ ಇರುವ ಅವಿದ್ಯೆ ರಜತದ ಆಕಾರವನ್ನು ಪಡೆಯುತ್ತದೆ. ಅದಕ್ಕೆ ಅವಿದ್ಯಾವೃತ್ತಿ ಅಂತ ಹೆಸರು. ಇದು ಅಂತಃಕರಣ ವೃತ್ತಿ, ಅದು ಅವಿದ್ಯಾವೃತ್ತಿ. ಅದು ದೋಷಜನ್ಯ. ಯಾಕೆಂದ್ರೆ ಅದು ಕ್ರಿಯೇಟ್ ಆದ್ದು ಯಾವುದರಿಂದ? ಅವಿದ್ಯೆ. ಅವಿದ್ಯೆ ಅನ್ನೋದು ದೋಷ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಅದು ದೋಷಜನ್ಯ. ಆದರೆ ಅದನ್ನು ಜ್ಞಾನ ಅಂತ ಒಪ್ಪಲ್ಲ. ಅಲ್ಲಿಗೆ ಯಾವುದು ಜ್ಞಾನ? ಅಂತಃಕರಣ ವೃತ್ತಿ ಇದಂ ಅನ್ನೋದು, ಅದು ದೋಷಜನ್ಯ ಅಲ್ಲ. ಯಾವುದು ದೋಷಜನ್ಯ? ಅವಿದ್ಯಾವೃತ್ತಿ. ಅದು ದೋಷಜನ್ಯ ಹೌದು, ಜ್ಞಾನ ಅಲ್ಲ. ಅಲ್ಲಿಗೆ ದೋಷಜನ್ಯ ಜ್ಞಾನ ಅನ್ನೋದೇ ಅವರ ಪ್ರಕ್ರಿಯೆಯಲ್ಲಿ ಇಲ್ಲ. ಬಿಳಿ ಕಾಗೆ. ಬಿಳಿ ಯಾವುದು? ಕೊಕ್ಕರೆ. ಅದು ಕಾಗೆ ಅಲ್ಲ. ಕಾಗೆ ಯಾವುದು? ಅದು ಬಿಳಿ ಅಲ್ಲ. ಬಿಳಿಯಾದ್ದು ಕಾಗೆ ಅಲ್ಲ, ಕಾಗೆಯಾದ್ದು ಬಿಳಿ ಅಲ್ಲ. ಜ್ಞಾನವಾದ್ದು ದೋಷಜನ್ಯ ಅಲ್ಲ, ದೋಷಜನ್ಯವಾದ್ದು ಜ್ಞಾನ ಅಲ್ಲ. ಅಲ್ಲಿಗೆ ದೋಷಜನ್ಯ ಜ್ಞಾನ ಅನ್ನೋದನ್ನೇ ನಿಮ್ಮ ಮತದಲ್ಲಿ ಡಿಫೈನ್ ಮಾಡ್ಲಿಕ್ಕೆ ಬರಲ್ಲ. ತುಂಬಾ ಸೂಕ್ಷ್ಮವಾದ ದೋಷ ಇದು. ಇದು ನಾವು ಅವರಿಗೆ ಹೇಳಿದ್ವಿ, ಅಟ್ಯಾಕ್. ನಿನ್ನ ಮತವನ್ನು ನೀನು ಮರೆತಿದ್ದಿ, ಯಾವುದು ದೋಷಜನ್ಯ ಅಂತ ಹೇಳೋ. ಇನ್ನು ಆ ಒಳಗಡೆ ಇರುವ ರಜತ ಇದೆಯಲ್ಲ, ಆವಿದ್ಯಕ ರಜತ ಅಂತ ಅದನ್ನು ಕರೀತಾರೆ. ಆ ರಜತವು ಸಾಕ್ಷಿಗೆ ವಿಷಯ. ಇದಂ ರಜತಂ ಅನ್ನೋ ಜ್ಞಾನ ಬರಬೇಕಾದ್ರೆ ಎರಡು ಇಂದ್ರಿಯಗಳ ಕೈವಾಡ ಇದೆ ಅದ್ವೈತ ಮತ ಪ್ರಕಾರ. ಒಂದು ಕಣ್ಣು, ಇನ್ನೊಂದು ಸಾಕ್ಷಿ. ಸಾಕ್ಷಿಯಿಂದ ರಜತ ಜ್ಞಾನ, ಯಾಕೆಂದ್ರೆ ರಜತ ಒಳಗಡೆ ಇರುವ ವಸ್ತು. ಕಣ್ಣಿನಿಂದ ಅಧಿಷ್ಠಾನದ ಜ್ಞಾನ. ಇವಂಚ ದೋಷಜನ್ಯ ಜ್ಞಾನ ಅಂದ್ರೆ ಇವಾಗ ಮೂರನೇದು ಅಂತ ಯಾವುದು? ಸಾಕ್ಷಿ.
ಅದನ್ನು ದೋಷಜನ್ಯ ಜ್ಞಾನ ಅಂತ ಇಟ್ಕೊಳ್ಳೋಣ ಅಂದ್ರೆ ಅದು ಜನ್ಯವೇ ಅಲ್ಲ, ನಿತ್ಯ ಆತ್ಮ. ಅಲ್ಲಿಗೆ ಮೂರನ್ನಿಟ್ಟುಕೊಂಡ್ರು. ಅಂತಃಕರಣ ವೃತ್ತಿ ಇಟ್ಟುಕೊಂಡ್ರೆ ಅದು ಜ್ಞಾನ ಹೌದು, ದೋಷಜನ್ಯ ಅಲ್ಲ. ಅವಿದ್ಯಾವೃತ್ತಿಯನ್ನಿಟ್ಟುಕೊಂಡ್ರೆ ಅದು ದೋಷಜನ್ಯ ಹೌದು, ಜ್ಞಾನ ಅಲ್ಲ. ಸಾಕ್ಷಿಯನ್ನಿಟ್ಟುಕೊಂಡ್ರೆ ಅದು ಜ್ಞಾನ ಹೌದು, ಆದರೆ ಜನ್ಯವೇ ಅಲ್ಲ. ಅಂದ್ರೆ ದೋಷಜನ್ಯ ಜ್ಞಾನ ಅಂದ್ರೆ ಯಾವುದು ತೋರಿಸು ನಿಮ್ಮ ಮತದಲ್ಲಿ. ನಿಮ್ಮ ಮತ ಪ್ರಕಾರನೇ ಇದನ್ನ ವಿವರಣೆ ಮಾಡಲಿಕ್ಕೆ ಬರಲ್ಲ. ಹೇತು ಅಸಿದ್ಧ. ಅವಿದ್ಯಾವಚ್ಛಿನ್ನ ಚೈತನ್ಯಂ ಸಾಕ್ಷಿ ಅಂತ ಹೇಳ್ತಾರೆ. ಸುಖ ದುಃಖಾದಿಗಳು, ರಜತದಂತಹ ಸುಳ್ಳು ಪದಾರ್ಥಗಳು ಅವೆಲ್ಲ ಸಾಕ್ಷಿ ವಿಷಯ ಅಂತಾರೆ. ನಾವು ಸತ್ಯವೇ ಸಾಕ್ಷಿ ವಿಷಯ ಅಂದ್ರೆ ಅವರಿಗೆ ಸುಳ್ಳು ಸಾಕ್ಷಿ ವಿಷಯ. ರಜತ ಒಳಗಡೆ ಆಂತರ ಪದಾರ್ಥಗಳೆಲ್ಲವೂ ಸಾಕ್ಷಿ ವಿಷಯ. ರಜತ ಆಂತರ ಪದಾರ್ಥ, ಅದು ಸಾಕ್ಷಿ ಗ್ರಹಿಸುವ ವಸ್ತು ಹೊರತು ಕಣ್ಣು ಗ್ರಹಿಸುವ ವಸ್ತು ಅಲ್ಲ. ಇದು ಅದ್ವೈತ ಸಿದ್ಧಾಂತದ ರಹಸ್ಯ. ಆ ಕಾಲದಲ್ಲಿ ಇದನ್ನೆಲ್ಲ ಭೇದಿಸಿ ಅವರ ಮತದ ಸೂಕ್ಷ್ಮಗಳನ್ನು ತಿಳ್ಕೊಂಡ್ರೆ ಮಾತ್ರ ಅವರ ಮತವನ್ನು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ನೋಡ್ರಿ. ಅದು ಬಾಧಾಭಾವದಿಂದ. ಯಾಕೆಂದ್ರೆ ಯಾವುದು ಸುಳ್ಳು ಯಾವುದು ಸರಿ ಅಂದ್ರೆ ಅವರಿಗೆ ಸರಿ ಇರೋದು ಒಂದೇನೆ, ಯಾರು ಆತ್ಮ ಮಾತ್ರ. ಉಳಿದಿದ್ದೆಲ್ಲ ಸುಳ್ಳೇ ಅಲ್ವ, ಮಿಥ್ಯೆ ಅಲ್ವ. ಅಪಿಚ ಹೌದು ಹೌದು, ಜ್ಞಾನ ಅಂತ ಆಗತ್ತೆ. ಯಾವುದು ಹೇಳು ಅಂತ ಕೇಳ್ತಾ ಇದ್ದೀವಿ. ದೋಷ ಪ್ರಯುಕ್ತ ಭಾನ ಅಂತ ನೀನು ಆಡಿದ್ದಿ, ಅದು ಯಾವುದದು ತೋರಿಸು. ಸಾಕ್ಷಿನೋ, ಅಂತಃಕರಣ ವೃತ್ತಿನೋ, ಅವಿದ್ಯಾವೃತ್ತಿ. ಅಪಿಚ ಅಸ್ಮಾಕಂ ಜ್ಞಾನಸ್ಯ ಏಕತ್ವೇನ ಸಜ್ಞಾನ ವಿಷಯತ ಅಧಿಷ್ಠಾನಸ್ಯಾಪಿ ಅಸ್ತೀತಿ ವ್ಯಭಿಚಾರಃ. ನಮ್ಮ ರೀತಿಯಿಂದ ತಗೊಂಡ್ರೆ ಇದಂ ರಜಸಂ ಅನ್ನೋ ಜ್ಞಾನ ದೋಷಜನ್ಯ ಭಾನ, ಹೌದಾ? ಯಾಕೆಂದ್ರೆ ಇಂದ್ರಿಯನೋ ವಸ್ತುವಿನಲ್ಲೋ ದೋಷ ಇರೋದ್ರಿಂದ ಶುಕ್ತಿಯನ್ನು ನೋಡಿ ಇದಂ ರಜತಂ ಅಂತ ಜ್ಞಾನ ಬಂತು. ಈ ಜ್ಞಾನಕ್ಕೆ ವಿಷಯವಾದ್ಯ ಯಾವುದು? ರಜತ. ಅದು ಅಸತ್ ನಾ ಅಂತ ನೀನು ಸಾಧನೆ ಮಾಡ್ತೀವಿ. ದೋಷಜನ್ಯ ಜ್ಞಾನ ಅಂದ್ರೆ ಇದಂ ರಜತಂ ಅನ್ನೋ ಅಖಂಡ ಜ್ಞಾನ. ಆ ಜ್ಞಾನಕ್ಕೆ ವಿಷಯವಾದದ್ದು ಇದಂ ಯಾವುದು? ಶುಕ್ತಿ. ಅದು ಅಸನ್ನ ಅಂತೀಯ, ಅದು ಅಸತ್ತಲ್ಲ ಅಂತಂದ್ರೆ ಇಷ್ಟಾಪತ್ತಿ. ಅದು ಅಸತ್ತಲ್ಲ ಅಂತ ನಾವು ಒಪ್ಪಿದ್ದೇವೆ. ಆದ್ರಿಂದ ದೋಷಜನ್ಯ ಜ್ಞಾನ ವಿಷಯತ್ವ ಅಧ್ಯಸ್ಥಕ್ಕೆ ಹೇಗಿದೆಯೋ ಅಧಿಷ್ಠಾನಕ್ಕೂ ಇದೆ. ಆದ್ರಿಂದ ನಮ್ಮ ರೀತಿಯಿಂದ ಅಸನ್ನ ಅನ್ನೋದು ಸಿದ್ಧ ಸಾಧನ ಅಧಿಷ್ಠಾನದಲ್ಲಿ. ವ್ಯಭಿಚಾರ ಅಲ್ಲಿ ಅಸನ್ನ ಅನ್ನೋದು ಇಲ್ಲ, ದೋಷಜನ್ಯ ಜ್ಞಾನ ವಿಷಯತ್ವ ಇದೆ. ಆದರೆ ಹೇತು ಇದೆ, ಸಾಧ್ಯ ಇಲ್ಲ. ವ್ಯಭಿಚಾರ ನ ದ್ವಿತೀಯ ಅಸಿದ್ಧೇ ನ ಚ ಅನ್ಯತ್ ದೋಷ ಪ್ರಯುಕ್ತ ಭಾನತ್ವಂ ನಿರೂಪಯಿತು ಶಕ್ಯಂ. ಎರಡನೇದ್ದು ದೋಷಜನ್ಯ ಜ್ಞಾನ ವಿಷಯತ್ವಂ ಅಂದ್ರೆ ದೋಷಜನ್ಯ ಪ್ರಾಕಟ್ಯಾಶ್ರಯತ್ವಂ. ಇದು ಮೀಮಾಂಸಕರ ಸಿದ್ಧಾಂತ. ಹಾಗೆ ಅವರ ಸಿದ್ಧಾಂತ ಮೀಮಾಂಸಕರದು ಒಂದು ಕ್ರಿಯೆಯಿಂದ ಒಂದು ಫಲ ಆಗಲೇಬೇಕು ಅಂತ. ಉದಾಹರಣೆಗೆ ನಡೆಯೋದರ ಅಂತಿಮ ಫಲ ಯಾವುದು? ನಾವು ನಮ್ಮ ಮನೆಗೆ ಸಂಯೋಗ ಹೊಂದೋದು. ಸಂಯೋಗ ಅನ್ನೋದು ಗಮನದ ಫಲ. ಜ್ಞಾನ ಅನ್ನೋದು ಒಂದು ಕ್ರಿಯೆ. ಅದರ ಫಲ ಅಂದ್ರೆ ಏನಂದ್ರೆ ವಸ್ತುವಿನಲ್ಲಿ ಜ್ಞಾತತ ಎಂಬ ಧರ್ಮ ಹುಟ್ಟೋದು. ಜ್ಞಾತೋ ಘಟಃ, ಜ್ಞಾತಃ ಪಟಃ. ಜ್ಞಾತತ ಅನ್ನೋ ಧರ್ಮ ಜ್ಞಾನದಿಂದ ವಸ್ತುವಿನಲ್ಲಿ ಹುಡುತ್ತದೆ ಅಂತ ಅನ್ನೋದು ಮೀಮಾಂಸಕರ ಸಿದ್ಧಾಂತ. ಅಂದ್ರೆ ದೋಷಜನ್ಯ ಜ್ಞಾನ ವಿಷಯ ಅಂದ್ರೆ ದೋಷಜನ್ಯ ಜ್ಞಾನದಿಂದ ಹುಟ್ಟಿದ ಜ್ಞಾತಕಕ್ಕೆ ಆಶ್ರಯ ಅಂತ ನೀನು ಅರ್ಥ ಹೇಳೋದಾದ್ರೆ
ಇದು ನನ್ನ ಮತನೂ ಅಲ್ಲ, ನಿನ್ನ ಮತನೂ ಅಲ್ಲ, ಮೀಮಾಂಸಕರ ಸಿದ್ಧಾಂತ. ಇದನ್ನು ನಾನೂ ಒಪ್ಪಿಲ್ಲ, ನೀನು ಒಪ್ಪಿಲ್ಲ, ಅಲ್ಲ ಅಸಿದ್ಧೋ ಹೇತು. ನಾವಿಬ್ರು ಒಪ್ಪಿಲ್ಲ ಅಂತ ಅಸಿದ್ಧೋ ಹೇತು. ಏವಂಚ ಇವೆರಡನ್ನು ಬಿಟ್ಟು ದೋಷಜನ್ಯ ಜ್ಞಾನ ವಿಷಯತ್ವಂ ಅನ್ನೋದನ್ನ ಇನ್ನು ಯಾವುದೇ ರೀತಿಯಿಂದ ನಿರೂಪಣೆ ಮಾಡಲಿಕ್ಕೆ ಬರಲ್ಲ. ಆದ್ರಿಂದ ಹೇತು ಸರಿಯಿಲ್ಲ. ವಿವಾದ ಪದಂ ಅನಿರ್ವಚನೀಯಂ ಭ್ರಮ ವಿಷಯತ್ವ ಎನ್ನೈವಂ ತನ್ನೈವಂ ಯಥಾತ್ಮ ಇತಿ ಅನುಮಾನಂ ಅಸ್ತು ಇತಿ ಚೇಂದ ಅತ್ರಾಪಿ ಸಿದ್ಧಸಾಧನತ್ವಾದಿ ಅಪರಿಹಾರಾತ್ ಅಪ್ರಸಿದ್ಧ ವಿಶೇಷಣಶ್ಚ ಪಕ್ಷಃ ಶುಕ್ತ್ಯಾದೌ ಆತ್ಮನಿ ಚ ವರ್ತಮಾನತಯಾ ವಿರುದ್ಧಶ್ಚ ಹೇತುಃ. ವಿವಾದ ಪದಂ ಅನಿರ್ವಚನೀಯಂ ಭ್ರಮ ವಿಷಯತ್ವ. ವಿವಾದ ಪದಂ ಯಾವುದು? ಸತ್ಯನೋ ಅಸತ್ಯನೋ ಎಂಬ ವಿವಾದ ಪ್ರಕಟದಲ್ಲಿ ಅದಕ್ಕೆ ಪದಂ ಅಸ್ಪದವಾದದ್ದು ಯಾವುದು? ಯಾವುದು ಸತ್ಯನೋ ಅಸತ್ಯನೋ ಅಂತ ವಿಚಾರ ಮಾಡ್ತಿದ್ದೇವೆ ನಾವು? ರಜತವನ್ನು. ವಿವಾದ ಪದಂ ಅಂದರೆ ರಜತ. ಪ್ರಕೃತ ವಿವಾದಕ್ಕೆ ವಿಷಯವಾದ ರಜತವು ಅನಿರ್ವಚನೀಯಂ. ಯಾಕೆ ಅಂದರೆ ಭ್ರಾಂತಿ ವಿಷಯತ್ವ. ಇಲ್ಲಿ ಯಾವುದು ಭ್ರಾಂತಿ ವಿಷಯನೋ ಅದು ಅನಿರ್ವಚನೀಯ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆಂದ್ರೆ ಅದು ಡೌಟ್ಫುಲ್. ಇನ್ನು ಅದನ್ನೇ ಅನಿರ್ವಚನೀಯ ಹೌದೋ ಅಲ್ಲೋ ಅಂತ ಕೊಯ್ಲಿ ಮಾಡ್ತಾ ಇದ್ವಿ. ಸೊ ಇಲ್ಲಿ ವ್ಯತಿರೇಕ ವ್ಯಾಖ್ಯೆಯನ್ನು ಹೇಳ್ತಾರೆ. ಯಾವುದು ಅನಿರ್ವಚನೀಯ ಅಲ್ಲವೋ ಅದು ಭ್ರಾಂತಿ ವಿಷಯ ಅಲ್ಲ. ಯಾವುದು ಅನಿರ್ವಚನೀಯ ಅಲ್ಲ ಅವನ ಮತದಲ್ಲಿ? ಅನಿರ್ವಚನೀಯ ಅಲ್ಲದ ವಸ್ತು ಯಾವುದು? ಒಬ್ಬನೇ. ಅದು ಒಂದೇ ಇರೋದು, ಬರಗಾಲದ ನೀರದು ಅಲ್ಲ. ಅನಿರ್ವಚನೀಯ ಅಲ್ಲ ಬ್ರಹ್ಮ. ಅವನು ಭ್ರಾಂತಿಗೂ ವಿಷಯ ಅಲ್ಲ. ಶುಕ್ತಿ ರಜತವು ಭ್ರಾಂತಿಗೆ ವಿಷಯ ಆಗಿದೆ, ಆದ್ದರಿಂದ ಅನಿರ್ವಚನೀಯ ಆಗಿದೆ. ಹೀಗೆ ಹೇಳ್ತೇನೆ ಅಂದ್ರೆ ಇಲ್ಲೂ ಅನಿರ್ವಚನೀಯ ಅಂದ್ರೆ ಏನು? ಸತ್ತಲ್ಲ, ಸತ್ತಲ್ಲ, ಸದಸತ್ತಲ್ಲ ಅಂತ ನೀನಾಡಿದರೆ ಸಿದ್ಧ ಸಾಧನತ. ಇನ್ನು ಭ್ರಾಂತಿಗೆ ವಿಷಯವಾದದ್ದು ಅಧಿಷ್ಠಾನವೂ ಆಗಿದೆ, ಅದನ್ನ ಅನಿರ್ವಚನೀಯ ಅಂತ ನಾವು ಒಪ್ಪಿಲ್ಲ. ಯಾವುದು? ಶುಕ್ತಿ. ಹೀಗೆ ವ್ಯಭಿಚಾರ. ಈ ದೋಷಗಳು ಹಿಂದೆ ಇದ್ದಿದ್ದು ಇಲ್ಲೂ ಕೂಡ ಇದ್ದೇ ಇದೆ. ಎಕ್ಸ್ಟ್ರಾ ದೋಷ ಏನು ಅಂದ್ರೆ ಅಪ್ರಸಿದ್ಧ ವಿಶೇಷಣಶ್ಚ ಪಕ್ಷ. ನಾವು ಪ್ರಪಂಚದಲ್ಲಿ ಸತ್ಯವನ್ನು ನೋಡಿದ್ದೇವೆ, ಅಸತ್ಯವನ್ನು ಕೇಳಿದ್ದೇವೆ. ಸತ್ಯವೂ ಅಲ್ಲದ ಅಸತ್ಯವೂ ಅಲ್ಲದ ವಸ್ತು ನಮ್ಗೆ ಗೊತ್ತಿಲ್ಲ. ಅನ್ನ ಅನಿರ್ವಚನೀಯತ್ವ ಎಂಬ ಧರ್ಮ ಎಲ್ಲೂ ಕಾಣದ ಶಶವಿಷಾಣ ತುಲ್ಯ ಧರ್ಮ. ಅದನ್ನು ಸಾಧನೆ ಮಾಡಿದರೆ ಅಪ್ರಸಿದ್ಧ ವಿಶೇಷಣ ಪಕ್ಷ, ಅಪ್ರಸಿದ್ಧ ವಿಶೇಷಣತಾ ಅನ್ನೋ ದೋಷ ಇದೆ. ಇನ್ನೊಂದು ವಿರುದ್ಧೋ ಹೇತು. ವಿರುದ್ಧ ಅಂದ್ರೆ ಸಾಧ್ಯದ ಜೊತೆ ಹೇತು ಇರಬೇಕು. ಸಾಧ್ಯ ಇಲ್ಲದೇ ಇರೋದರ ಜೊತೆ ಹೇತು ಇದ್ರೆ ಅದನ್ನ ವಿರುದ್ಧ ಅಂತೇಳಿ. ಉದಾಹರಣೆಗೆ ಬೆಂಕಿ ಬಿಸಿಯಾಗಿದೆ, ಸರಿ, ನೀರು ಬಿಸಿಯಾಗಿದೆ, ಜಲ ಆದ್ರಿಂದ. ಜಲ ಆದ್ರೆ ಏನೇ ಆಗ್ಬೇಕದು? ಥಂಡಿರಬೇಕು. ಬಿಸಿಯಾಗಿದೆ ಅಂದ್ರೆ ಇದನ್ನು ವಿರುದ್ಧ ಅಂತ ಕರೀತಾರೆ. ಹಾಗೆ ಸಾಧ್ಯದ ಜೊತೆ ಹೇತು ಇರುವ ಬದಲು ಸಾಧ್ಯದ ಅಭಾವದ ಜೊತೆನೇ ಹೇತು ಇದ್ಬಿಟ್ರೆ ಅದನ್ನ ವಿರುದ್ಧೋ ಹೇತು. ಭ್ರಾಂತಿ ವಿಷಯತ್ವ ಶುಕ್ತಿಯಲ್ಲಿ ಇದೆ, ಅದು ಅನಿರ್ವಚನೀಯ ಅಲ್ಲ. ಭ್ರಾಂತಿ ವಿಷಯತ್ವ ಬ್ರಹ್ಮನಲ್ಲಿ ಇದೆ, ಅದು ಅನಿರ್ವಚನೀಯ ಅಲ್ಲ. ಅನಿರ್ವಚನೀಯ ಅಲ್ಲದೇ ಇರುವ ವಸ್ತುವಿನಲ್ಲೇ ಭ್ರಾಂತಿ ವಿಷಯತ್ವ ಇದೆ. ಆದ್ದರಿಂದ ಇದು ವಿರುದ್ಧ. ನೀನು ಭ್ರಾಂತಿ ವಿಷಯವಾದ್ದು ಅನಿರ್ವಚನೀಯ ಅಂತಿ, ಭ್ರಾಂತಿ ವಿಷಯವಾದ್ದೆಲ್ಲವೂ ಅನಿರ್ವಚನೀಯ ಅಲ್ಲ ಅಂತ ನಮಗೆ ಕಂಡಿದೆ, ಅಂದ್ರೆ ಹೇತು ವಿರುದ್ಧ. ಬ್ರಹ್ಮನಲ್ಲಿ ಭ್ರಾಂತಿ ವಿಷಯತ್ವ ಇದೆಯಾ? ಭ್ರಾಂತಿಗೆ ವಿಷಯನಾಗಿದ್ದು ಅಂದ್ರೆ ಬ್ರಹ್ಮನೇ ಅಲ್ವಾ? ಬ್ರಹ್ಮ ಬಗ್ಗೆ ಸರಿಯಾದ ತಿಳುವಳಿಕೆ ನಮಗಿದೆಯಾ? ತಪ್ಪೇ ತಿಳಿದಿದ್ದು, ದೇವರು ಇಲ್ಲ ಅಂತಲೇ ತಿಳಿತೀವಿ ನಾವು.
ಅಂತೂ ಬ್ರಹ್ಮನೂ ಭ್ರಾಂತಿಗೆ ವಿಷಯನೇ. ಯಾರ ಭ್ರಾಂತಿಗೂ ವಿಷಯವಲ್ಲ ಬ್ರಹ್ಮ ಹೇಳ್ಬೋದಾ? ಹೆಚ್ಚಿನ ಜನರ ಭ್ರಾಂತಿಗೆ ವಿಷಯನಾದವನು ಬ್ರಹ್ಮ. ಅಂತೂ ಭ್ರಾಂತಿ ವಿಷಯತ್ವ ಬ್ರಹ್ಮನಲ್ಲೂ ಇದೆ. ನೀ ಅಲ್ಲ ಉಪಸರ್ಗ. ಇವಾಗ ಒಂದು ನೆಗೆಟಿವ್ ಹೌದು ಅದು, ಇನ್ನೊಂದು ಇರೋದು ನಿರ್ವಚನೀಯ. ವಚನೀಯ ಮೀನ್ಸ್ ಹೇಳೋಕ್ಕಾಗತ್ತೆ, ನಿರ್ವಚನೀಯ ಅಲ್ಲ, ನಿತರಾಂ ವಚನೀಯ ಚೆಂದಾಗಿ ಹೇಳಬಹುದು. ನಿರ್ವಚನ ಅಂತ ಹೇಳ್ತೀವಲ್ಲ, ಅದರಿಂದ ಅದು ನೆಗೇಷನ್ ಅಲ್ಲ. ಅದು ಆ ಅನ್ನೋದಕ್ಕೆ ವಿರುದ್ಧಾರ್ಥ ಇದೆ, ನೆಗೇಷನ್ ಅಲ್ಲ, ವಿರುದ್ಧಾರ್ಥ ಇದೆ. ಗಚ್ಚತಿ ಅಂದ್ರೆ ನಿರ್ಗಚ್ಚತಿ, ಹೊರಡ್ತಾನೆ. ಗಚ್ಚತಿ ಅಂದ್ರೆ ಹೋಗ್ತಾನೆ ಅಂತ ಅರ್ಥ, ನಿರ್ಗಚ್ಚತಿ ಅಂದ್ರೆ ಹೊರ ಬರ್ತಾನೆ ಅಂತ ಅರ್ಥ. ಅಲ್ಲೆಲ್ಲ ವಿರುದ್ಧಾರ್ಥ ಇದೆ. ಆದರೆ ಇಲ್ಲಿ ನಿತರಾಮ್ ಅಂತ ಅರ್ಥ. ಚೆನ್ನಾಗಿ ಹೇಳೋದು ಅಂತ ಅರ್ಥ. ಅನಿರ್ವಚನೀಯ ಅಂದ್ರೆ ಹೇಳಲಿಕ್ಕೆ ಬರಲ್ಲ. ವಿಮತಂ ಅನಿರ್ವಚನೀಯಂ ಬಾಧ್ಯತ್ವಾ ವ್ಯತಿರೇಕೇಣ ಆತ್ಮವತ್ ಇತ್ಯನುಮಾನಂ ಭವತು ಇತಿ ಚೇನ್ನ ಸಿದ್ಧಸಾಧನತಾ ಬಾಧ ಅಪ್ರಸಿದ್ಧ ವಿಶೇಷಣತ್ವಾನಾಂ ಅಪರಿಹಾರಾತ್ ವಿಮತಂ ಅನಿರ್ವಚನೀಯಂ ಬಾಧ್ಯತ್ವ. ಹೇತು ಮಾತ್ರ ಚೇಂಜು. ವಿಮತಂ ಅನಿರ್ವಚನೀಯಂ ದೋಷ ಪ್ರಯುಕ್ತ ಭಾನತ್ವಾತ್ ಫಸ್ಟ್ ಹೇತು. ವಿಮತಂ ಅನಿರ್ವಚನೀಯಂ ಭ್ರಾಂತಿ ವಿಷಯತ್ವಾತ್ ಹೇತು. ವಿಮತಂ ಅನಿರ್ವಚನೀಯಂ ಬಾಧ್ಯತ್ವಾತ್ ಅಂತ ಈಗಿನ ಹೇತು. ಬಾಧ್ಯ ಆಗಿದೆ ಯಾವುದು? ರಜತ. ಆದ್ರಿಂದ ಅದು ಅನಿರ್ವಚನೀಯ. ಅಂದ್ರೆ ಹಿಂದೆ ಹೇಳಿದ ಯಾವ ದೋಷವೂ ಈ ಅನುಮಾನದಲ್ಲಿ ಪರಿಹಾರ ಆಗಲಿಲ್ಲ. ಮೊದಲನೇದ್ದು ಸಿದ್ಧ ಸಾಧನತ. ಅನಿರ್ವಚನೀಯ ಅಂದ್ರೆ ಸನ್ನ ಅಂದ್ರೆ ಒಪ್ಪಿದ್ದೇವೆ, ಸದಸನ್ನ ಅಂದ್ರೆ ಒಪ್ಪಿದ್ದೇವೆ. ಸಿದ್ಧ ಸಾಧನತ. ಬಾಧ ಅಸನ್ನ ಅಂತ ಹೇಳೋದು ಅಸದೇವ ಪ್ರಜಿತಂ ಪ್ರತ್ಯಭಾತ್ ಅನ್ನೋ ಅನುಭವಕ್ಕೆ ವಿರುದ್ಧ. ಆದ್ರಿಂದ ಬಾಧ. ಆಮೇಲೆ ಅಪ್ರಸಿದ್ಧ ವಿಶೇಷಣತ. ಅನಿರ್ವಚನೀಯತ್ವ ಎಂಬುದು ಪ್ರಪಂಚದಲ್ಲಿ ಎಲ್ಲೂ ನಮಗೆ ಸಿದ್ಧ ಆಗಿಲ್ಲ. ಆದ್ರಿಂದ ಅಪ್ರಸಿದ್ಧ ವಿಶೇಷಣತ ಅನ್ನೋ ದೋಷ ಈ ಅನುಮಾನಕ್ಕೆ ಇದೆ. ಸದಸತ್ವೇ ಏಕಧರ್ಮಿನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿನಿ ಧರ್ಮತ್ವ ರೂಪರಸವತ್ ಇತಿ ಅನಿರ್ಧಾರಿತ ಧರ್ಮಿನಿಷ್ಠತಯಾ ಸಾಮಾನ್ಯತಃ ಸಿದ್ಧಸ್ಯ ಸದಸದ್ವೈಲಕ್ಷಣ್ಯಸ್ಯ ಕೇವಲ ವ್ಯತಿರೇಕಿಣ ರಜತಧರ್ಮಿನಿಷ್ಠತಯಾ ಉಪಸಂಹಾರಾತ್ ಅಪ್ರಸಿದ್ಧ ವಿಶೇಷಣತಾ ನ ಇತಿ ಚೇನ್ನ ಸತ್ವಾಸತ್ವಯೋಃ ಅತ್ಯಂತಾಭಾವ ಪ್ರತಿಯೋಗಿತಾ ಸಾಧನೆ ಗತಾದೌ ಅಪಿ ಸತ್ತಾದ್ಯಭಾವ ಪ್ರಸಂಗೇನ ಬಾಧಿತ ವಿಷಯತ್ವ ಯಜ್ಜಿ ಸಕಲ ದೇಶ ಕಾಲ ಅಸತ್ ತತ್ ಅತ್ಯಂತಾಭಾವ ಪ್ರತಿಯೋಗಿ ಇತ್ಯುಚ್ಯತೆ. ಯಥಾ ಶಶವಿಷಾಣಾದಿಕಂ ಘಟಾದೌ ಚ ಸತ್ವಂ ಅಭಾವ ಪ್ರತಿಯೋಗಿತ್ವಲಕ್ಷಣಂ ಅಸತ್ವಂ ಚ ಪ್ರತ್ಯಕ್ಷಾದಿಸಿದ್ಧಂ ಇತಿ ಕಥಂ ನ ಬಾಧಿತ ವಿಷಯತ್ವಂ. ಇದು ಮಾಯಾವಾದಿಗಳ ದೊಡ್ಡ ಅಸ್ತ್ರ, ಬ್ರಹ್ಮಾಸ್ತ್ರ ಇದು. ಇವಾಗ
ಶುಕ್ತಿರಜತಂ ಅನಿರ್ವಚನೀಯಂ ಬಾಧ್ಯತ್ವಾತ್ ಅಂತ ಹೇಳಿದಾಗ ಅನಿರ್ವಚನೀಯತ್ವವು ಎಲ್ಲೂ ನಮಗೆ ಅನುಭವಕ್ಕೆ ಬರಲಿಲ್ಲ. ಆದ್ದರಿಂದ ಅಪ್ರಸಿದ್ಧ ಈ ಸಾಧ್ಯ ಅಂತ ನೀವು ಹೇಳಿದ್ರಿ. ಅದು ಪ್ರಸಿದ್ಧ ಅಂತ ನಾವು ಸಾಮಾನ್ಯವಾಗಿ ನಿಮ್ಮ ಮನಸ್ಸಿಗೆ ತರ್ತೇವೆ. ಸಾಮಾನ್ಯ ಸಿದ್ಧಿ ಅಂತ ಅರ್ಥ ಇದು. ಎಲ್ಲಿದೆ ಅಂದ್ರೆ ಎಲ್ಲಿದೆ ಅಂತ ಆಮೇಲೆ ಹೇಳೋಣ. ಒಂದು ಕಡೆ ಇರಲೇಬೇಕು ಅಂತ ಇಷ್ಟ. ಇದನ್ನು ಸಾಮಾನ್ಯ ಸಿದ್ಧಿ ಅಂತ. ಅನಿರ್ವಚನೀಯ ಅಂದ್ರೆ ಏನು? ಸತ್ವ ಅಸತ್ವ ಇಲ್ಲದ ವಸ್ತು. ಯಾವ ವಸ್ತುವಿನಲ್ಲಿ ಸತ್ವವು ಇಲ್ಲವೋ ಅಸತ್ವ ಇಲ್ಲವೋ ಅದು ಅನಿರ್ವಚನೀಯ. ಇದನ್ನೇ ಇನ್ನೊಂದು ರೀತಿಯಿಂದ ಹೇಳೋದಾದ್ರೆ, ಯಾವ ವಸ್ತುವು ಸತ್ಯ ಅಲ್ಲವೋ ಅಸತ್ಯ ಅಲ್ಲವೋ ಅದು ಅನಿರ್ವಚನೀಯ. ನಿಮ್ಮ ಕಲ್ಪನೆಯಲ್ಲಿ ಇಂಥ ಒಂದು ವಸ್ತು ಯಾವುದಾದ್ರೂ ಇದೆಯಾ? ಇಲ್ಲ. ಒಂದು ಸತ್ಯ ಆಗಬೇಕು, ಒಂದು ಅಸತ್ಯ ಆಗಬೇಕು. ಅದರಲ್ಲಿ ನಿಮ್ಮ ಕಲ್ಪನೆಗೆ ತಂದು ಕೊಡ್ತೀವಿ ನಾವು. ನೋಡ್ರಿ, ಒಂದು ವಸ್ತುವಿನಲ್ಲಿ ಸತ್ವ ಅಸತ್ವ ಎಂಬ ಎರಡು ಧರ್ಮಗಳು ಇಲ್ಲದೆ ಇರಲೇಬೇಕು. ನಿಮಗೆ ಯೋಚನೆ ಮಾಡಲಿಕ್ಕೆ, ಒಂದು ವಸ್ತುವಿನಲ್ಲಿ ಸತ್ವ ಮತ್ತು ಅಸತ್ವ ಎಂಬ ಎರಡು ಧರ್ಮಗಳೂ ಇಲ್ಲದೆ ಇದೆ. ಇಲ್ಲ. ಯಾಕೆ ಅಂದ್ರೆ ಅವೆರಡು ಒಂದು ಧರ್ಮ. ಆದ್ದರಿಂದ ಅವೆರಡರ ಅಭಾವ ಒಂದು ಕಡೆ ಇರಬೇಕು. ಉದಾಹರಣೆಗೆ ರೂಪ ರಸವತ್. ರೂಪ ಒಂದು ಧರ್ಮ, ರಸ ಅನ್ನೋದು ಒಂದು ಧರ್ಮ. ಈ ಎರಡೂ ಧರ್ಮಗಳು ಇಲ್ಲದ ಒಂದು ವಸ್ತು ಇದೆಯೇ ಇಲ್ವೋ? ಯಾವುದು? ರೂಪವೂ ಇಲ್ಲ, ರಸವೂ ಇಲ್ಲ. ಗಾಳಿ. ಕೆಲವು ಕಡೆ ರೂಪ ಇದೆ, ಕೆಲವು ಕಡೆ ರಸ ಇದೆ. ಈ ರೂಪ ರಸಗಳು ಕೆಲವು ಕಡೆ ಕಂಡ್ರೆ ಒಂದು ಕಡೆ ಅವೆರಡೂ ಇಲ್ಲ ಅನ್ನೋ ಜಾಗ ಉಂಟೋ ಇಲ್ಲೋ? ಯಾವುದದು? ಗಾಳಿ. ಕೆಲವು ಕಡೆ ಸತ್ವ ಇದೆ, ಕೆಲವು ಕಡೆ ಅಸತ್ವ ಇದೆ. ಇವೆರಡೂ ಇಲ್ಲದ ಒಂದು ಜಾಗ ಇರಬೇಕು. ಹೆಂಗೆ? ವ್ಯತ್ಯಾಸ ಇದೆಯಾ? ಕರೆಕ್ಟ ಇದು? ತಪ್ಪ ಈ ಅನುಮಾನ? ಯಾಕೆ ತಪ್ಪು? ರೂಪರಸಗಳು ಹಾಗೆ ಇದೆಯಲ್ಲ. ಕೆಲವು ವಸ್ತುಗಳಲ್ಲಿ ರೂಪ ಇದೆ, ಕೆಲವು ವಸ್ತುಗಳಲ್ಲಿ ರಸ ಇದೆ, ಕೆಲವು ವಸ್ತುಗಳು ಎರಡೂ ಇಲ್ಲ. ಕೆಲವು ವಸ್ತುಗಳಲ್ಲಿ ಸತ್ವ ಇದೆ, ಕೆಲವು ವಸ್ತುಗಳಲ್ಲಿ ಅಸತ್ವ ಇದೆ. ಇನ್ನೊಂದು ವಸ್ತುವಿನಲ್ಲಿ ಎರಡೂ ಇಲ್ಲ. ಯಾಕಾಗಬಾರದು? ಇಲ್ಲೂ ಅಷ್ಟೇನೆ, ಎರಡೇ. ಸತ್ವ ಅಸತ್ವ ಎರಡೇ. ಹತ್ರ ಬಂದ್ರೆ ರೂಪರಸಕ್ಕೂ ಸತ್ವ ಅಸತ್ವಕ್ಕೂ ಏನಾದರೂ ವ್ಯತ್ಯಾಸ ಉಂಟಾ ಇಲ್ಲ? ಅವೆರಡು ವಿರುದ್ಧ ಧರ್ಮಗಳು. ರೂಪರಸಗಳು ವಿರುದ್ಧ ಧರ್ಮ ಅಲ್ಲ. ಮಾವಿನ ಹಣ್ಣಲ್ಲಿ ರೂಪವೂ ಇದೆ, ರಸವೂ ಇದೆ. ಒಂದು ರೂಪರಸವು ಒಂದರ ನೆಗೇಷನ್ ಇನ್ನೊಂದು. ಯಾವುದು? ಸತ್ವಾಸತ್ವಗಳು. ಈಗ ನೋಡಿ, ಉದಾಹರಣೆಗೆ ರೂಪರಸಗಳು ಕೆಲವು ಕಡೆ ಜೊತೆ ಇರುತ್ತದೆ, ಕೆಲವು ಕಡೆ ಬಿಟ್ಟು ಇರುತ್ತದೆ, ಕೆಲವು ಕಡೆ ಎರಡೂ ಇರಲ್ಲ. ಚೇತನತ್ವ ಜಡತ್ವ. ಚೇತನತ್ವ ಇಲ್ಲದೆ ಇರುವಲ್ಲಿ ಜಡತ್ವ ಇರ್ತದೆ, ಜಡತ್ವ ಇಲ್ಲದೆ ಇರುವಲ್ಲಿ ಇವೆರಡು ಧರ್ಮಗಳು. ಹೇಗೆ ರೂಪರಸಗಳು ಎರಡೂ ಇಲ್ವೋ, ಚೇತನತ್ವ ಜಡತ್ವ ಎರಡೂ ಇಲ್ಲದ ಒಂದು ವಸ್ತು ಇದೆ. ಒಪ್ಕೋತೀರಾ? ಯಾಕೆ ಒಪ್ಕೊಳ್ಳಲ್ಲ? ರೂಪರಸ ಎರಡೂ ಇಲ್ಲದ ಒಂದು ವಸ್ತು ಇರಬಹುದು, ಚೇತನತ್ವ ಜಡತ್ವ ಎರಡೂ ಇಲ್ಲದ ಒಂದು ವಸ್ತು ಯಾಕೆ ಇರಬಾರದು? ಯಾಕೆಂದ್ರೆ ಪ್ರಪಂಚದಲ್ಲಿ ಒಂದೋ ಚೇತನ ಆಗಬೇಕು, ಒಂದೋ ಜಡ ಆಗಬೇಕು. ಚೇತನವೂ ಅಲ್ಲ, ಜಡವೂ ಅಲ್ಲ ಅಂದ್ರೆ ಅದು ವಸ್ತುವೇ ಅಲ್ಲ. ಆ ರೀತಿ ಸತ್ವಾಸತ್ವಗಳು. ಪ್ರಪಂಚದಲ್ಲಿರುವ ವಸ್ತುಗಳು ಒಂದೋ ಸತ್ತಾಗಬೇಕು, ಒಂದೋ ಅಸತ್ತಾಗಬೇಕು. ಸತ್ ಅಸತ್ ಅಲ್ಲದ ಒಂದು ವಸ್ತು ಇಂಪಾಸಿಬಲ್. ಇದು ನಮ್ಮನ್ನ ಹೈಲ್ ಮಾಡಿರೋದು. ರೂಪರಸಗಳು ಎರಡು ಧರ್ಮಗಳು, ಅವೆರಡೂ ಇಲ್ಲದ ಒಂದು ವಸ್ತು ಇದ್ದಂತೆ ಸತ್ವ ಅಸತ್ವಗಳು ಒಂದು ಧರ್ಮಗಳು, ಅವು ಎರಡೂ ಇಲ್ಲದ ಒಂದು ವಸ್ತು ಇರಬೇಕು ಅಂದ್ರೆ ನಾಟ್ ಪಾಸಿಬಲ್. ಯಾಕೆಂದ್ರೆ ರೂಪರಸಕ್ಕೂ ಸತ್ವಾಸತ್ವಕ್ಕೂ ವ್ಯತ್ಯಾಸ ಇದೆ. ಸತ್ವಾಸತ್ವ ಇಡೀ ಪ್ರಪಂಚವನ್ನು ಕವರ್ ಮಾಡುತ್ತೆ, ರೂಪರಸಗಳು ಇಡೀ ಪ್ರಪಂಚವನ್ನು ಕವರ್ ಮಾಡಲ್ಲ. ಸತ್ವಾಸತ್ವಗಳು ಒಂದಕ್ಕೆ ಒಂದು ವಿರುದ್ಧ. ಸತ್ವ ಇದ್ದಲ್ಲಿ ಅಸತ್ವ ಇರಲ್ಲ, ಅಸತ್ವ ಇದ್ದಲ್ಲಿ ಸತ್ವ ಇರಲ್ಲ. ರೂಪರಸಗಳು ಹಾಗಲ್ಲ. ಆದ್ರಿಂದ ಇದು ಕಣ್ಣಿಗೆ ಮಣ್ಣು ಹಾಕುವ ಅನುಮಾನ. ಇದು ಅವನ ದೃಷ್ಟಿಯಲ್ಲಿ ಕರೆಕ್ಟ್. ಯಾಕೆಂದ್ರೆ
ಕೆಲವು ಕಡೆ ರೂಪ, ಕೆಲವು ಕಡೆ ರಸ, ಕೆಲವು ಕಡೆ ರೂಪನೂ ಇಲ್ಲ, ರಸವೂ ಇಲ್ಲ. ಹಾಗೆ ಕೆಲವು ಕಡೆ ಸತ್ವ ಬ್ರಹ್ಮನಲ್ಲಿ, ಕೆಲವು ಕಡೆ ಅಸತ್ವ ಶಶವಿಷಾಣದಲ್ಲಿ, ಜಗತ್ತಿನಲ್ಲಿ ಸತ್ವನೂ ಇಲ್ಲ, ಅಸತ್ವನೂ ಇಲ್ಲ. ಇದು ಅವನ ದೃಷ್ಟಿಯಲ್ಲಿ ಕರೆಕ್ಟ್. ಆದರೆ ಲೋಕದ ದೃಷ್ಟಿಯಲ್ಲಿ ಇದು ನಾಟ್ ಪಾಸಿಬಲ್. ಈ ಅನುಮಾನದಿಂದ ಎಲ್ಲೋ ಒಂದು ಕಡೆ ಸತ್ವವೂ ಅಸತ್ವವೂ ಇಲ್ಲ ಒಂದು ಸ್ಥಿತಿ ಇದೆ. ಇದು ಸಾಧನೆ ಮಾಡಿ ಅದು ಎಲ್ಲಿ ಎಲ್ಲೋ ಅಂತ ನಿಮಗೆ ಐಡಿಯಾ ಕೊಟ್ಟರು. ಎಲ್ಲಿ ಅಂದ್ರೆ ಅದೇ ಶಕ್ತಿ ರಜತದಲ್ಲಿ ಆಮೇಲೆ ಹೇಳಿ. ಹೀಗೆ ಅಪ್ರಸಿದ್ಧ ವಿಶೇಷಣತ್ವವನ್ನು ವಾರಣೆ ಮಾಡ್ತೇವೆ ಅಂತ ಅನ್ನೋದು ಈ ಅನುಮಾನದ ಒಟ್ಟು ಫಲಿತಾರ್ಥ. ಇಲ್ಲಿ ಟೀಕಾಕೃತ್ಪಾದರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ದ್ವೈತ ಸಿದ್ಧಾಂತದಲ್ಲಿ ತುಂಬಾ ಕೋಲಾಹಲ ಸೃಷ್ಟಿ ಮಾಡಿದ ಸ್ಟೇಟ್ಮೆಂಟ್ ಇದೆ. ಆಯ್ತಾ? ಇದರ ಬಗ್ಗೆ ಮಠಗಳ ಜಗಳ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಇದರಲ್ಲಿ. ನಮ್ಮ ಸಿದ್ಧಾಂತ ಇದು, ನಮ್ಮ ಸಿದ್ಧಾಂತ ಇದು. ಇವಾಗ ಸತ್ವವು ಮತ್ತು ಅಸತ್ವ ಇದನ್ನ ಒಂದು ಧರ್ಮಿಯಲ್ಲಿ ಅಭಾವ ಅದರದ್ದು ಇದೆ ಅಂತೀವಿ. ಅಭಾವ ಅಂದ್ರೆ ಯಾವ ಅಭಾವ? ಅತ್ಯಂತಾಭಾವ. 3 ಅಭಾವ ಇದೆ. ನಾಸ್ತಿ ಅಂದ್ರೆ ಏನೋ ಅತ್ಯಂತಾಭಾವ, ಭವಿಷ್ಯತಿ ಅಂದ್ರೇನೋ ಪ್ರಾಗಭಾವ, ಧ್ವಸ್ತ ಅಂದ್ರೇನೋ ಪ್ರಧ್ವಂಸ. ಇಲ್ಲಿ ಸತ್ವಾಸತ್ವೇ ಏಕಧರ್ಮಿನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿನಿ. ಅತ್ಯಂತಾಭಾವಕ್ಕೆ ಪ್ರತಿಯೋಗಿಯಾಗಿದೆ ಸತ್ವ ಅಸತ್ವ ಅಂತ ಅವನು ಸಾಧನೆ ಮಾಡಿದ. ಟೀಕಾಕೃತ್ಪಾದರಂತಾರೆ ಅತ್ಯಂತಾಭಾವ ಅನ್ನೋ ಶಬ್ದದ ಅರ್ಥ ಏನು? ಅತಿ ಅಂತ. ಅಂತ ಅಂದ್ರೆ ಎಂಡ್. ಎಂಡನ್ನ ಅತಿ ಮೀರಿದೆ. ಯಾವುದರ ಎಂಡು? ದೇಶದ ಕಾಲದ ಎಂಡನ್ನ ಮೀರಿದೆ. ಯಾವ ಅಭಾವಕ್ಕೆ ದೇಶದ ಪರಿಮಿತಿ ಇಲ್ಲವೋ, ಯಾವ ಅಭಾವಕ್ಕೆ ಕಾಲದ ಪರಿಮಿತಿ ಇಲ್ಲವೋ ಅಂಥ ಅಭಾವ ಅತಿ ಅಂತ ಅಭಾವ. ಅಂತವನ್ನ ಮೀರಿದ ಅಭಾವ ಅತ್ಯಂತ ಅಭಾವ. ಅಂದ್ರೆ ಎಲ್ಲಾ ದೇಶದಲ್ಲೂ ಅದು ಇರಬೇಕು ಆ ಭಾವ, ಎಲ್ಲಾ ಕಾಲದಲ್ಲೂ ಇರಬೇಕು. ಸಾರ್ವಕಾಲಿಕ ಸಾರ್ವದೇಶಿಕ ಅಭಾವ. ಅಂಥ ಅಭಾವ ಯಾವುದು ಹೇಳಿ? ಶಶವಿಷಾಣದ ಅಭಾವ. ಅದು ಇಂಡಿಯಾದಲ್ಲೂ ಇಲ್ಲ, ವಿದೇಶದಲ್ಲೂ ಇಲ್ಲ. ಸಾರ್ವದೇಶಿಕ. ನಿನ್ನೆ ಇತ್ತು, ಇವತ್ತಿಲ್ಲ ಅಲ್ಲ, ಸರ್ವಕಾಲದಲ್ಲೂ ಆ ಭಾವ ಇದೆ. ಶಶವಿಷಾಣದ ಅಭಾವ. ಸತ್ವದ ಅಭಾವವನ್ನ ಹೀಗೆ ಹೇಳಬಹುದಾ? ಸತ್ವದ ಅಭಾವ ಸಾರ್ವದೇಶಿಕ ಹೇಳಬಹುದಾ? ಯಾಕೆ? ಯಾಕೆ ಸತ್ವದ ಅಭಾವ ಸಾರ್ವದೇಶಿಕ ಹೇಳ್ಬೋದಾ? ಯಾಕೆ? ಯಾವಾಗಲೂ ಬೇಡ. ಸತ್ವದ ಅಭಾವ, ಇಲ್ಲಿ ಸತ್ವದ ಅಭಾವ ಇದೆಯಾ? ಇಲ್ಲಿ ಸತ್ವದ ಅಭಾವ ಇದೆಯಾ? ಸತ್ವದ ಅಭಾವ ಎಲ್ಲಿದೆ? ಸತ್ವದ ಅಭಾವ ಎಲ್ಲಿದೆ? ಘಟದ ಅಭಾವ ಬೇಡ, ಸತ್ವದ ಅಸತ್ತಿನಲ್ಲಿ ಸತ್ವದ ಅಭಾವ ಇದೆ. ಒಂದೇ ಜಾಗ, ಉಳಿದ ಕಡೆ ಎಲ್ಲ ಸತ್ವನೇ ಇದೆ, ಸತ್ವದ ಅಭಾವ ಇಲ್ಲ. ಅಲ್ಲಿಗೆ ಅದು ಸಾರ್ವದೇಶಿಕ ಅಲ್ಲ. ಘಟಾದಿಗಳೆಲ್ಲ ಸತ್ವನೇ ಇರೋದರಿಂದ ಸತ್ವದ ಅಭಾವವು ಸಾರ್ವದೇಶಿಕ ಅಲ್ಲ. ಅಸತ್ತಿನಲ್ಲಿ ಮಾತ್ರ ಇರೋದು ಹೊರತು ಉಳಿದ ಎಲ್ಲೂ ಕೂಡ ಸತ್ವದ ಅಭಾವ ಇಲ್ಲ. ಇಲ್ಲೂ ಸತ್ವ ಇದೆ, ಅಲ್ಲೂ ಸತ್ವ ಇದೆ, ಅನ್ನೊಂದು ಸತ್ವ ಇದೆ. ಸತ್ವ ಅಂದ್ರೆ ನಿಮಗೆ ಇದೆಲ್ಲ ತರಬೇಡ. ಸತ್ವ ಅಂದ್ರೆ ಏನೋ? ಸತ್ ಇರುವಿಕೆ. ಇಲ್ಲೆಲ್ಲ ಸತ್ವ ಇದೆ. ಅಲ್ಲ, ಸತ್ವದ ಅಭಾವ ಸಾರ್ವದೇಶಿಕ ಅಲ್ಲ. ಸಾರ್ವಕಾಲಿಕನ? ಈ ಕಾಲದಲ್ಲಿ ಸತ್ವದ ಅಭಾವ ಇದೆಯಾ? ಇಲ್ಲ, ಸಾರ್ವಕಾಲಿಕನೂ ಅಲ್ಲ. ಸತ್ವ ಇರುವಾಗ ಸತ್ವದ ಅಭಾವ ಇರೋಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಸತ್ವವು ಅತ್ಯಂತಾಭಾವಕ್ಕೆ ಪ್ರತಿಯೋಗಿ ಆಗಬಹುದಾ? ಸತ್ವದ ಅಭಾವವು ಸಾರ್ವದೇಶಿಕ ಅಲ್ಲ, ಸಾರ್ವಕಾಲಿಕ ಅಲ್ಲ. ಅಂದಮೇಲೆ ಸತ್ವವು ಅತ್ಯಂತಾಭಾವಕ್ಕೆ ಪ್ರತಿಯೋಗಿ ಆಗಬಹುದಾ? ನೋಡ್ರಿ, ಸತ್ವದ ಅಭಾವ ಎಲ್ಲೂ ಇಲ್ಲ ಅಂತೀರಿ, ಆಗ್ಬೋದು ಅಂತೀರಿ.
ನೋಡ್ರಿ, ಅತ್ಯಂತಾಭಾವಕ್ಕೆ ಪ್ರತಿಯೋಗಿಯಾದದ್ದು ಯಾವುದು? ಸತ್ವವು ಅತ್ಯಂತಾಭಾವಕ್ಕೆ ಪ್ರತಿಯೋಗಿ ಆಗಬಹುದಾ? ಶಶವಿಷಾಣನ ಸತ್ವ ಯಾವುದು ಎಲ್ಲೂ ಯಾವಾಗಲೂ ಇಲ್ಲವೋ ಅದು ಅತ್ಯಂತಾಭಾವಕ್ಕೆ ಪ್ರತಿಯೋಗಿ. ಸತ್ವವು ಎಲ್ಲೂ ಯಾವತ್ತೂ ಇಲ್ಲ ಹೇಳ್ಬೋದಾ? ಇಲ್ಲ. ಅಂದ್ರೆ ಅತ್ಯಂತಾಭಾವಕ್ಕೆ ಪ್ರತಿಯೋಗಿ ಆಗುವ ಯೋಗ್ಯತೆ ಸತ್ವದಲ್ಲಿ ಇಲ್ಲವೇ ಇಲ್ಲ. ಇನ್ನು ಅಸತ್ವದಲ್ಲಿ ಇದೆಯಾ ಅಂತ ನೋಡೋಣ. ಈ ವಸ್ತುವಿನಲ್ಲಿ ಅಸತ್ವ ಇದೆಯಾ ಹೇಳಿ. ಅಲ್ಲ, ಇದರಲ್ಲಿ ಅಸತ್ವ ಇದೆಯಾ? ಅಸತ್ವಂ ನಾಮ ಅಭಾವ ಪ್ರತಿಯೋಗಿತ್ವಂ. ಇದು ಅಭಾವಕ್ಕೆ ಪ್ರತಿಯೋಗಿ ಆಗುತ್ತೋ ಇಲ್ವೋ? ಈ ಪುಸ್ತಕ ಸುಟ್ಟೋಯ್ತು, ಅಭಾವಕ್ಕೆ ಪ್ರತಿಯೋಗಿ ಆಯ್ತೋ ಇಲ್ವೋ? ಈ ವಸ್ತುವಿನಲ್ಲಿ ಅಸತ್ವ ಇದೆ, ಸತ್ವನೂ ಇದೆ. ಒಂದು ಕಾಲದಲ್ಲಿ ಸತ್ವ ಇದೆ, ಇನ್ನೊಂದು ಕಾಲದಲ್ಲಿ ಅಸತ್ವ ಇದೆ. ಯಾವುದು ಇದೆಯೋ ಅದು ಅತ್ಯಂತಾಭಾವಕ್ಕೆ ಪ್ರತಿಯೋಗಿ ಅಲ್ಲ. ಅಲ್ಲಿಗೆ ಸತ್ವ ಸತ್ವೇ ಅತ್ಯಂತಾಭಾವ ಪ್ರತಿಯೋಗಿನಿ ಹೇಳ್ಬೋದಾ? ಸತ್ವವು ಅತ್ಯಂತಾಭಾವಕ್ಕೆ ಪ್ರತಿಯೋಗಿನಾ? ಮರ್ತ್ಬಿಟ್ರಿ ನೋಡ್ರಿ, ಶಶವಿಷಾಣದ ಥರ ಯಾವುದಿದೆಯೋ ಅದು ಅತ್ಯಂತಾಭಾವಕ್ಕೆ ಪ್ರತಿಯೋಗಿ. ಸತ್ವವು ಶಶವಿಷಾಣ ಥರನ? ಅದು ಅತ್ಯಂತಾಭಾವ ಪ್ರತಿಯೋಗಿ ಅಲ್ಲ. ಅಸತ್ವವು ಶಶವಿಷಾಣ ಥರನ? ಇಲ್ಲಿ ಇದೆಯಲ್ಲ, ಅಂದಮೇಲೆ ಅದು ಕೂಡ ಅತ್ಯಂತಾಭಾವಕ್ಕೆ ಪ್ರತಿಯೋಗಿ ಅಲ್ಲ. ಅಲ್ಲಿಗೆ ಸತ್ವಾಸತ್ವಗಳು ಇರೋದ್ರಿಂದ ಅತ್ಯಂತಾಭಾವಕ್ಕೆ ಪ್ರತಿಯೋಗಿ ಅಲ್ಲ. ಅಂದ ಸತ್ವಾಸತ್ವೇ ಏಕಧರ್ಮಿನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿನಿ ಅನ್ನೋ ಸಾಧ್ಯ ಬಾಧಿತ. ಇಲ್ಲಿ ನಾವು ಟೀಕಾಕೃತ್ಪಾದರು ಕೊಟ್ಟ ಒಂದು ಸ್ಟೇಟ್ಮೆಂಟ್ ಏನು ಅಂದ್ರೆ, ಅತ್ಯಂತಾಭಾವಕ್ಕೆ ಪ್ರತಿಯೋಗಿ ಆಗಬೇಕಾದ್ರೆ ಎಲ್ಲೂ ಯಾವತ್ತೂ ಇರಬಾರದು ಅಲ್ವಾ? ಉದಾಹರಣೆಗೆ ಅಂಥದ್ದು ಮಾತ್ರ ಅತ್ಯಂತಾಭಾವಕ್ಕೆ ಪ್ರತಿಯೋಗಿ. ಇದ್ರ ಬಗ್ಗೆ ವಿವಾದ. ಇವಾಗ ಅಭಾವಗಳು ಮೂರು ನಾನು ತೋರಿಸಿದ್ನಲ್ಲ, ಪ್ರಾಗಭಾವ, ಪ್ರಧ್ವಂಸ, ಅತ್ಯಂತ. ಪ್ರಾಗಭಾವವನ್ನು ಕರೆಯೋದು ಹೇಗೆ ನಾವು? ಭವಿಷ್ಯತಿ. ಇಹ ಘಟಃ ಭವಿಷ್ಯತಿ, ಈವಾಗ ಪ್ರಾಗಭಾವ. ಇಹ ಘಟಃ ನಷ್ಟಃ ಧ್ವಸ್ತಃ, ಇದು ಧ್ವಂಸ. ಅತ್ಯಂತಾಭಾವದ ಪ್ರತೀತಿ ಹೇಗೆ? ಇಹ ಘಟಃ ನಾಸ್ತಿ. ನಾಸ್ತಿ ಅಂತ ಪ್ರತೀತಿ ಬಂದ್ರೆ ಅತ್ಯಂತಾಭಾವ. ಈ ಅತ್ಯಂತಾಭಾವಕ್ಕೆ ಪ್ರತಿಯೋಗಿ ಯಾವುದಾಗತ್ತೆ? ಶಶವಿಷಾಣದಂತಹ ವಸ್ತು. ನೋಡಿ, ನಾನು ಇಹ ಗಜಃ ನಾಸ್ತಿ ಅಂದೆ. ಇದು ಯಾವ ಅಭಾವ? ಅತ್ಯಂತ. ಇದಕ್ಕೆ ಪ್ರತಿಯೋಗಿ ಯಾವುದು? ಏನ್ ನಾಸ್ತಿ ಅಂದೆ ನಾನು? ಯಾವುದು ಪ್ರತಿಯೋಗಿ? ಗಜ. ಅದು ಶಶವಿಷಾಣ ತರನ? ಮತ್ತೆ ನಿಮ್ಮ ಸ್ಟೇಟ್ಮೆಂಟ್ ಹೇಗೆ? ಇದ್ರ ಬಗ್ಗೆ ಕೋಲಾಹಲ. ನಮ್ಮ ಮಠದ ಸಿದ್ಧಾಂತ ಇದು, ನಮ್ಮ ಮಠದ ಸಿದ್ಧಾಂತ ಇದು. ಅತ್ಯಂತಾಭಾವಕ್ಕೆ ಪ್ರತಿಯೋಗಿಯಾದ್ದು ಯಾವತ್ತೂ ಎಲ್ಲೂ ಇರಬಾರದು ಅಂತ ಟೀಕಾಚಾರ್ಯ ಹೇಳಿದ್ದಾರೆ. ಇಹ ಗಜೋ ನಾಸ್ತಿ ಅಂತ ಪ್ರತೀತಿ ಇದೆ, ಇದು ಅತ್ಯಂತಾಭಾವ. ನಾಸ್ತಿ ಅನ್ನೋ ಕೂಡ ಅತ್ಯಂತಾಭಾವ. ಆ ಅಭಾವಕ್ಕೆ ಪ್ರತಿಯೋಗಿಯಾದ್ದು ಗಜ. ಆ ಗಜ ಎಲ್ಲೂ ಯಾವತ್ತೂ ಇಲ್ವೋ? ಇದೆಯಲ್ಲ. ಸರಿ ಸರಿ, ಆದ್ರಿಂದ ಏನಾಯ್ತು? ಅತ್ಯಂತಾಭಾವ. ಸರಿ, ನಾಳೆ ಸರಿ, ನಾಳೆ ನಾನು ತಗೊಂಬಂದೆ. ಆವಾಗ ನೀವು ಅತ್ಯಂತಾಭಾವಕ್ಕೆ ಪ್ರತಿಯೋಗಿಯಾದ್ದು ಹೇಗಿರ್ಬೇಕು ಅಂತೀರಿ? ಯಾವತ್ತೂ ಎಲ್ಲೂ ಇರಬಾರದು. ಅಲ್ಲಿದೇನ್ ಬಿಡ್ರಿ, ಅಲ್ಲೂ ಇರಬಾರದು. ಅಲ್ಲಿಗೆ ಗಜವು ಅತ್ಯಂತಾಭಾವಕ್ಕೆ ಪ್ರತಿಯೋಗಿ ಅಂತ ಅನುಭವ ಇರುವಾಗ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಇದು ಕೋಲಾಹಲ. ಅತ್ಯಂತಾಭಾವಕ್ಕೆ ಪ್ರತಿಯೋಗಿಯಾದ್ದು ತುಚ್ಛ ಅಂತ ಇಲ್ಲಿ ಟೀಕಾಕೃತ್ಪಾದರು ಹೇಳಿದ್ದಾರೆ. ಇಲ್ಲೇ ಬರುತ್ತೆ ಒಂದಕ್ಕೆ ತಾಡ್ರೆ ನೋಡಿ, ಅವರ ಸ್ಪಷ್ಟ ಸ್ಟೇಟ್ಮೆಂಟ್ ನೋಡಿ. ಯಜ್ಜಿ ಸಕಲ ದೇಶ ಕಾಲ ಅಸತು. ಅಲ್ಲೇ ಯಜ್ಜಿ ಅಂದ್ರೆ ಯಾವುದು? ಯತ್ ಪ್ಲಸ್ ಹಿ. ಯಜ್ಜಿ ಅದು ಎದಿಯಲ್ಲ, ಎದಿಯಲ್ಲ ಅದು. ಹಾ, ಎದಿ ಅಂತಾರದು. ಯತು ಹಿ ಯಾವುದು? ಅಲ್ಲ, ಯಜಿ ಇರಬಾರ್ದು, ಯತು ಇದ್ರೆ ಪರವಾಗಿಲ್ಲ.
ಯದಿ ಇರಬಾರ್ದು ಮಾತು. ಯಾವುದು ಸಕಲ ದೇಶ ಕಾಲದಲ್ಲೂ ಅಸತೋ, ಯಾವುದು ತತ್ ಅತ್ಯಂತಾಭಾವ ಪ್ರತಿಯೋಗಿ ಇತ್ಯುಚ್ಯತೆ. ಅತ್ಯಂತಾಭಾವ ಪ್ರತಿಯೋಗಿ ಆಗಬೇಕಾದ್ರೆ ಅದು ಎಲ್ಲೂ ಯಾವತ್ತೂ ಇರಬಾರದು. ಅಲ್ಲಿಗೆ ಗಜೋ ನಾಸ್ತಿ ಅಂತ ಅತ್ಯಂತಾಭಾವ ಹೇಳಬಾರದು. ಅದಕ್ಕೆ ಪ್ರತಿಯೋಗಿ ಆದ್ದು ಎಲ್ಲೋ ಯಾವತ್ತೋ ಇದೆ. ಅಲ್ಲಿಗೆ ಅತ್ಯಂತಾಭಾವ ಪ್ರತಿಯೋಗಿಯಾದ್ದು ತುಚ್ಛ ಮಾತ್ರ ಸ್ಪಷ್ಟವಾಗಿ ಹೇಳಿದ್ದಾರೆ ಟೀಕಾಕೃಪಾಲ. ಯಥಾ ಶಶವಿಷಾಣಾದಿಕಂ, ಅದಕ್ಕೆ ಉದಾಹರಣೆನೂ ತೋರಿಸ್ಬಿಟ್ಟಿದ್ದಾರೆ. ಘಟಾದೌಚ ನಿಮಗೆ ಗೊತ್ತು, ಬೆಳಿಗ್ಗೆ ಹೇಳಿದ್ದೀರಿ ನೀವು. ಕಪುಷ್ಪ, ಕೂರ್ಮರೋಮ, ಬೇಡದೇ ಇರೋದು ತುಂಬಾ ಇದೆ ನಮಗೆ, ಬೇಕಾದ ನೋಡ್ಕೋದು ಕಷ್ಟ ನಮಗೆ. ಘಟಾದೌಚ ಸತ್ವ ಅಸತ್ವಗಳು ಅತ್ಯಂತಾಭಾವ ಪ್ರತಿಯೋಗಿಯಾಗಿರ್ಬೇಕಾದ್ರೆ ಏನಾಗಬೇಕು? ಅದು ಎಲ್ಲೂ ಇರಬಾರದು. ಆದರೆ ಘಟದಲ್ಲಿ ಏನಿದೆ? ಘಟದಲ್ಲಿ ಸತ್ವ ಇದೆ. ಅತ್ಯಂತಾಭಾವ ಪ್ರತಿಯೋಗಿ ಆಗಬೇಕಾದ್ರೆ ಅದು ಎಲ್ಲೂ ಇರಬಾರದು. ಘಟದಲ್ಲಿ ಸತ್ವ ಇದೆ, ಅದನ್ನದು ಅತ್ಯಂತಾಭಾವ ಪ್ರತಿಯೋಗಿ ಅಲ್ಲ. ಘಟದಲ್ಲಿ ಸತ್ವ ಇದೆ ಅನ್ನೋದು ಓಕೆ. ಅಭಾವ ಪ್ರತಿಯೋಗಿತ್ವ ಲಕ್ಷಣಂ ಅಸತ್ವಂಚ, ಘಟದಲ್ಲಿ ಅಭಾವ ಪ್ರತಿಯೋಗಿತ್ವ ಇದೆ. ಯಾವ ಅಭಾವ ಪ್ರತಿಯೋಗಿತ್ವ? ಇದೇ ಅಸತ್ವಂ ನಾಮ. ಅಸತ್ವಂ, ಇಂಥ ಅಸತ್ವನೂ ಘಟದಲ್ಲಿ ಇದೆ ಅಂದ ಮೇಲೆ ಸತ್ವ ಅಸತ್ವಗಳು ಶಶವಿಷಾಣದಂತೆ ಅಲ್ಲ. ಆದ್ರಿಂದ ಅದು ಅತ್ಯಂತಾಭಾವಕ್ಕೆ ಪ್ರತಿಯೋಗಿ ಆಗೋಲ್ಲ. ಪ್ರತ್ಯಕ್ಷ ಸಿದ್ಧಮಿತಿ ಕಥಂ ತತ್ ಬಾಧಿತ ಕಥಂ ನ ಬಾಧಿತ ವಿಷಯತ್ವಂ. ಅದನ್ನು ಅತ್ಯಂತಾಭಾವ ಪ್ರತಿಯೋಗಿ ಅಂತ ನೀನು ಸಾಧನೆ ಮಾಡಿದರೆ ಬಾಧ. ಅದು ಇರೋದ್ರಿಂದ ಅತ್ಯಂತಾಭಾವ ಪ್ರತಿಯೋಗಿ ಆಗೋದು ಹೇಗೆ ಅಲ್ಲ, ಬಾಧ ನಿನ್ನ ಅನುಮಾನಕ್ಕೆ. ಅಭಾವ ಪ್ರತಿಯೋಗಿತಾ ಮಾತ್ರ ಸಾಧನೇಪಿ ಅನ್ಯೋನ್ಯಾಭಾವಂ ಉಪಾದಾಯ ಅರ್ಥಾಂತರತ್ವಾಪಾತಃ. ಅದಕ್ಕೆ ಅತ್ಯಂತಾಭಾವ ಪ್ರತಿಯೋಗಿಯಲ್ಲಿ ಅತ್ಯಂತ ಬಿಟ್ಟುಬಿಡ್ತೀವಿ, ಅನರ್ಥ. ಅದು ಎಷ್ಟಾಯ್ತು? ಸತ್ವಾಸತ್ವೇ ಏಕಧರ್ಮಿನಿಷ್ಠ ಅಭಾವ ಪ್ರತಿಯೋಗಿನಿ ಅಷ್ಟೇ. ಅತ್ಯಂತ ಅಭಾವ ಅನ್ನೋದು. ಅಭಾವ ಅಂದ್ರೆ ಲಿಬ್ರಲ್ ಆಯ್ತು. ಇವಾಗ ಮೂರೂ ಸಿಕ್ತು. ಯಾವ್ದ್ಯಾವುದು? ರಾಗಭಾವ, ಪ್ರಧ್ವಂಸಾಭಾವ, ಅನ್ಯೋನ್ಯಾಭಾವ ಎಲ್ಲ ಸಿಕ್ತು. ಈ ಅಭಾವಕ್ಕೆ ಪ್ರತಿಯೋಗಿ ಆಗಬೇಕಾದ್ರೆ ಅದು ಶಶವಿಷಾಣ ಆಗಬೇಕಾಗಿಲ್ಲ, ಎಲ್ಲನೂ ಆಗುತ್ತೆ. ಹೀಗೆ ಸಾಧನೆ ಮಾಡ್ತೀವಿ, ಅದರಿಂದ ಬಾಧಿತ ಇಲ್ಲ ಅಂದ್ರೆ ಇದನ್ನ ನಾವು ಒಪ್ಪಿದ್ದೇವೆ. ಸತ್ವವು ಅಭಾವಕ್ಕೆ ಪ್ರತಿಯೋಗಿ, ಅಸತ್ವವು ಅಭಾವಕ್ಕೆ ಪ್ರತಿಯೋಗಿ. ಯಾವ ಅಭಾವಕ್ಕೆ ಪ್ರತಿಯೋಗಿ? ಅನ್ಯೋನ್ಯ ಅಭಾವಕ್ಕೆ ಪ್ರತಿಯೋಗಿ. ಸತ್ವಂ ಅಸನ್ನ, ಅಸತ್ವಂ ಸನ್ನ ಹೇಳ್ತದೆ. ಅಭಾವಕ್ಕೆ ಅನ್ಯೋನ್ಯ ಭಾವಕ್ಕೆ ಪ್ರತಿಯೋಗಿ. ಸಿದ್ಧತಾದಂತ ಏಕಸ್ಮಿನ್ನಸ್ತಃ ಇತಿ ಸಾಧ್ಯತೆ ಇತಿ ಚೇತ್ ಕಿಮಿದಂ ಸತ್ವಂ ನಾಮ. ಇದು ತುಂಬಾ ಪುಟ್ಟ ವಾಕ್ಯ. ಏಕಸ್ಮಿನ್ ನಸ್ತಃ ಇತಿ ಸಾಧ್ಯತೆ. ಇದಕ್ಕೆ ಅರ್ಥ ಇದು ವಾಮನ, ಇದು ತ್ರಿವಿಕ್ರಮ. ಇದರ ಅರ್ಥ ಏನು ಹೊಸ್ತು ಹೇಳಿದ್ರು ಅಂತ. ಏಕಸ್ಮಿನ್ ನಸ್ತಃ ಸತ್ವಾಸತ್ವೇ ಏಕಧರ್ಮಿನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿನಿ. ದೋಷ ಹೇಳಿದರು. ಏಕಧರ್ಮಿನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿನಿ ಅಂತಲೂ ಹೇಳಲ್ಲ, ಏಕಧರ್ಮಿನಿಷ್ಠ ಅಭಾವ ಪ್ರತಿಯೋಗಿ ಅಂತಲೂ ಹೇಳಲ್ಲ. ಸತ್ವಾಸತ್ವೇ ಏಕಸ್ಮಿನ್ ನಸ್ತಃ ಅಂತೀವಿ. ಅಂದ್ರೆ ಎರಡಕ್ಕಿಂತ ಬೇರೆ ಮೂರನೇದು ಹೇಳಿದೆ. ಏನಿದೆ ಮೂರನೇದು? ಏಕಸ್ಮಿನ್ ನಸ್ತಃ ಅಂದ್ರೆ ಏನರ್ಥ? ಒಂದರಲ್ಲಿ ನಸ್ತಃ ಅಂದ್ರೆ ಮೀನಿಂಗ್ ಹೇಳ್ರಿ. ಏಕಸ್ಮಿನ್ ಸತ್ವಾಸತ್ವೇ ನಸ್ತಃ. ಸ್ತಃ ಅಂದ್ರೆ ಅಸ್ತಿ ಸ್ತಃ ಸಂತಿ. ಅಸ್ತಿ ಅಂದ್ರೆ ಒಂದು, ನಸ್ತಃ ಅಂದ್ರೆ ಎರಡು. ಇಲ್ಲಿ ಸತ್ವಾಸತ್ವ ಅಂತ ಇರೋದು ನಸ್ತಃ ಅಂತ ಹೇಳಿದ. ನೋಡ್ರಿ ಇದಕ್ಕೆ ಅರ್ಥ ಹೇಳ್ರಿ. ಸತ್ವಾಸತ್ವೇ ಏಕಸ್ಮಿನ್ ನಸ್ತಃ ಇಲ್ಲ. ಎರಡು. ನಾವು ಅತ್ಯಂತಾಭಾವವನ್ನು ಸಾಧನೆ ಮಾಡೋದಲ್ಲ, ಅನ್ಯೋನ್ಯಾಭಾವವನ್ನು ಸಾಧನೆ ಮಾಡೋದಲ್ಲ.
ನಷ್ಟಃ ಒಂದರಲ್ಲಿ ಇಲ್ಲ ಅಂತೀವಿ. ಇದು ಅತ್ಯಂತಾಭಾವನೂ ಅಲ್ಲ, ಅನನ್ಯಾಭಾವನೂ ಅಲ್ಲ, ಪ್ರಾಗಭಾವನೂ ಅಲ್ಲ, ಧ್ವಂಸವ ಇನ್ನೇನಿದು ಇಲ್ಲ ಅಂದ್ರೆ ಮತ್ತೇನದು ಅತ್ಯಂತ ಭಾವನೆ ತಾನೆ. ಹೊಸ್ತಿ ಏನಿದು ಇಲ್ಲಿ ನಷ್ಟಃ. ಸೊ ನೋಡಿ, ಅತ್ರ ಗಜಃ ನಾಸ್ತಿ ಅಂತೇಳಿ ಯಾವ ಭಾವ ಇದು? ಅತ್ಯಂತ ಹೇಳಬಹುದೋ ಇಲ್ವೋ? ಅದರ ಟೀಕಾಚಾರ ಅಂದ್ರು ಯಾವುದು ಅಭಾವಕ್ಕೆ ಪ್ರತಿಯೋಗಿ ಅತ್ಯಂತ ಅಭಾವಕ್ಕೆ ಅದು ಶಶವಿಷಾಣತ್ತರ ಆಗಬೇಕು. ಗಜ ಶಶವಿಷಾಣತ್ತರ ಅಂತ. ಮತ್ತೆ ಗಜೋ ನಾಸ್ತಿ ಅಂದ್ರೆ ಏನು? ಅತ್ರ ಗಜೋ ನಾಸ್ತಿ ಅನ್ನೋದಕ್ಕೆ ಇದನ್ನ ಸಂಸರ್ಗಾಭಾವ ಅಂತ ಕರೀತಾರೆ. ನೀವು ಗಜೋ ನಾಸ್ತಿ ಅಂದ್ರೆ ಅತ್ಯಂತ ಅಭಾವ, ಅತ್ರ ಗಜೋ ನಾಸ್ತಿ ಅಂದ್ರೆ ಸಂಸರ್ಗಾಭಾವ. ಅಂದ್ರೆ ಗಜ ಅಲ್ಲಿದೆ, ಇಲ್ಲಿಲ್ಲ. ಇಲ್ಲಿಲ್ಲ ಅಂದ್ರೇನು? ನಾವು ಏನು ನಿಷೇಧ ಮಾಡ್ತೇವೆ? ಈ ದೇಶಕ್ಕೂ ಆನೆಗೂ ಸಂಬಂಧ ಇಲ್ಲ ಅಂತ ನಿಷೇಧ ಮಾಡ್ತೇವೆ. ಈ ದೇಶಕ್ಕೂ ಆನೆಗೂ ಸಂಬಂಧ ಏನದು? ಸಂಬಂಧ ಶಶವಿಷಾಣತ್ತರ. ಇವತ್ತು ಈ ದೇಶದಲ್ಲಿ ಆನೆಯ ಸಂಬಂಧ ಶಶವಿಷಾಣ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ. ಹೌದಾ ಅಲ್ಲ ಹೇಳಿ? ಇಲ್ಲಿ ಇವತ್ತು ಆನೆ ಇದೆಯಾ? ನಾಳೆ ಬರ್ಬೋದು. ಇವತ್ತು ಈ ದೇಶದ ಜೊತೆ ಆನೆಯ ಸಂಬಂಧ ಶಶವಿಷಾಣತ್ತರನೇ. ಏತದ್ದಿವಸೀಯ ಏತದ್ದೇಶೀಯ ಗಜ ಸಂಬಂಧ ಯಾವತ್ತಾದರೂ ಎಲ್ಲಾದರೂ ಇದೆಯಾ? ಇಲ್ಲ. ಇದು ಶಶವಿಷಾಣತ್ತರ. ಇದು ಅತ್ಯಂತ ಅಭಾವ ಪ್ರತಿಯೋಗಿ ಆಗಬಹುದು. ಯಾವುದು? ಏತದ್ದೇಶೀಯ ಏತತ್ಕಾಲೀನ ಗಜ ಸಂಸರ್ಗ, ಸಂಸರ್ಗಾಭಾವ ಅಂತ ಕರೀತಾರೆ. ಈ ಸಂಸರ್ಗ ಯಾವತ್ತೂ ಹಿಂದೆ ಇರಲಿಲ್ಲ, ಯಾವತ್ತೂ ಮುಂದೆ ಬರಲ್ಲ. ನಾಳೆ ಗಜ ಬಂದ್ರೆ ನಾಳೆ ಕಾಲದ ಗಜ ಸಂಬಂಧ ಹೊರತು ಇವತ್ತಿನ ಕಾಲದ ಗಜ ಸಂಬಂಧ ಅಲ್ಲ. ಅಂತೂ ಇವತ್ತು ಆನೆ ಇಲ್ಲ ಅಂದ್ರೆ ಏತತ್ಕಾಲೀನ ಏತದ್ದೇಶೀಯ ಗಜ ಸಂಸರ್ಗ ಯಾವತ್ತೂ ಹಿಂದೆ ಇರಲಿಲ್ಲ, ಮುಂದೆ ಬರಲ್ಲ. ಶಶವಿಷಾಣ ತುಂಡ. ಇದಕ್ಕೆ ಪ್ರತಿಯೋಗಿ ಯಾವುದು? ಏತತ್ಕಾಲೀನ ಏತದ್ದೇಶೀಯ ಗಜ ಸಂಸರ್ಗ. ಪ್ರತಿಯೋಗಿಯಲ್ಲಿ ಯಾವುದು ಸೇರ್ಕೊಂಡಿರುತ್ತೋ ಅದನ್ನು ಪ್ರತಿಯೋಗಿ ಅಂತ ಕನ್ಸಿಡರ್ ಮಾಡ್ತೇವೆ. ಅಪರಾಧಿಗಳ ಜೊತೆ ಸೇರಿದವರು ಅಪರಾಧಿಗಳು ಅನ್ನಲ್ವಾ? ಪ್ರತಿಯೋಗಿಯಲ್ಲಿ ಸೇರಿರುವುದು ಕೂಡ ಪ್ರತಿಯೋಗಿ. ಏತದ್ದೇಶೀಯ ಏತತ್ಕಾಲೀನ ಗಜ ಸಂಸರ್ಗ ಅನ್ನಲು ಸೇರ್ಕೊಂಡಿದೆ ಯಾವುದು? ಗಜ. ಅದು ಪ್ರತಿಯೋಗಿ ಅಲ್ಲ. ಗಜವೂ ಕೂಡ ಅತ್ಯಂತ ಅಭಾವಕ್ಕೆ ಪ್ರತಿಯೋಗಿ ಆಗಬಹುದು. ನೇರ ಪ್ರತಿಯೋಗಿ ಆಗಬೇಕಾದ್ರೆ ಶಶವಿಷಾಣ ಆಗಬೇಕು. ಸಂಸರ್ಗಾಭಾವ ಪ್ರತಿಯೋಗಿ ಹಾಕಿದ್ರೆ ಅದು ಶಶವಿಷಾಣತ್ತರ ಆಗಬೇಕಾಗಿಲ್ಲ, ಶಶವಿಷಾಣದ ತರದಲ್ಲಿ ಸೇರ್ಕೊಂಡ್ರೆ ಸಾಕು. ಅಂದ್ರೆ ಇದನ್ನು ಸಾಧನೆ ಮಾಡ್ತೇವೆ. ಇವಾಗ ಸತ್ವವು ಘಟದಲ್ಲಿ ಇದ್ರೂ ಅದು ಸಂಸರ್ಗಾಭಾವಕ್ಕೆ ಪ್ರತಿಯೋಗಿ ಆಗಬಹುದು ಅಂತ ಇದು ಇದರ ಅರ್ಥ. ಅದಕ್ಕೆ ತ್ರಿವಿಕ್ರಮ ಅಂದೆ. ಇದು ಅರ್ಥ ಹೋಯಿತು ನಿಮಗೆ, ಬಾಲ ಮಾತ್ರ ಒಳಗೆ ಹೋಯಿತು, ಇನ್ನು ತಲೆಗಿಲೆ ಹೋಗಲಿಲ್ಲ ಹಾವಿದ್ದು ಅಷ್ಟೇ. ಅದಕ್ಕೆ ತ್ರಿವಿಕ್ರಮ ಅಂದ್ರೆ ಇದು ಏಕಸ್ಮಿನ್ನಪ್ತಃ ಇತಿ ಸಾಧ್ಯತೆ. ಟೀಕಾಕೃತ್ಪಾದರು ಸುಲಭ ಹೋಗ್ತಾ ಇದ್ದಾರೆ. ಸುಲಭ ಅಂದ್ರೆ ಶಾಸ್ತ್ರ ಓದ್ದವರಿಗೆ ಸುಲಭ, ಠಕ್ ಅಂತ ಇಂಥ ಒಂದು ತಿಳಿಸಿಟ್ಬಿಡ್ತಾರೆ. ನೀವು ಮೊಸರೇ ಕುಡಿತಾ ಇದ್ರೆ ಕೊಬ್ಬಿಡ್ತೀರಿ, ಅದಕ್ಕೋಸ್ಕರ ಮೊಸರು ಮಧ್ಯದಲ್ಲೊಂದು ಕಲ್ಲು ಹಾಕ್ಬಿಡ್ತಾರೆ. ಕಟಕ ಅನ್ಬೇಕು, 2 ದಿವಸ ರೆಸ್ಟ್ ಕೊಡಬೇಕು, ಆಮೇಲೆ ತಿನ್ಬೇಕು. ಇಂಥದ್ದು ಪಂಕ್ತಿಗಳನ್ನ ಹಾಕ್ಬಿಡ್ತಾರೆ ಟೀಕಾಕೃತ್ಪಾದರು. ಆವಾಗ ಹಿಂದಿನ ಯಾವ ದೋಷನೂ ಇಲ್ಲ, ಅದಕ್ಕೋಸ್ಕರ ಹೊಸ ವರಸೆ ಶುರು ಮಾಡ್ತಾರೆ ಟೀಕಾಕೃತ್ಪಾದರು. ಕಿವಿದಂ ಸತ್ವಂ ನಾಮ ಸತ್ತಾ ಸಾಮಾನ್ಯಂ ವಾ ಸ್ವರೂಪಸತ್ವಂ ವಾ ನಾದ್ಯಃ ಆಶ್ರಯಾ ಸಿದ್ಧೇಃ ಅಸ್ಮಾಭಿರಪಿ ಅನುಗತ ಸತ್ತಾಯಾಃ ಅನಭ್ಯುಪಗಮಾತ್ ತತ್ ಅಭ್ಯುಪಗಮ ವಾದಿನಾಂಚ ಸಾಮಾನ್ಯಾದಿತ್ರಯೇ ಸತ್ವಾಸತ್ವಯೋಃ ಅಭಾವಾತ್ ಅರ್ಥಾಂತರತಾದವಸ್ಥ್ಯಂ. ಇಲ್ಲಿ ಸತ್ವ ಅಸತ್ವ
ಇದನ್ನ ಪಕ್ಷ ಮಾಡಿ ಏಕಧರ್ಮಿ ನಿಷ್ಠ ಅಭಾವ ಪ್ರತಿಯೋಗಿನಿ ಅಂತ ಸಾಧನೆ ಮಾಡಿದ್ದೀವಿ. ಇಲ್ಲಿ ಸತ್ವಂ ಅಂದ್ರೆ ಏನು? ಕಳೆದ ವರ್ಷದ ವಾಕ್ಯಾರ್ಥದ ಕಳೆದ ವರ್ಷ ಅದಕ್ಕೆ ಹಿಂದಿನ ವರ್ಷದ ಟಾಪಿಕ್ಕೇ ಇದು. ಮಣಿದ್ರಾವಿಡರ ಜೊತೆ ಅದ್ವೈತ ಸತ್ವ ಅಂದ್ರೆ ಏನು ಅಂತ. ಏನು ನಿಮ್ಮ ದೃಷ್ಟಿಯಲ್ಲಿ ಸತ್ವ ಅಂದ್ರೆ ಏನು? ಸತ್ವ ಅಂದ್ರೆ ಅಂದ್ರೆ ಇನ್ನೊಂದು ಶಬ್ದ ಹೇಳಿದಿರಿ, ಅಳಿಯ ಅಂದ್ರೆ ಏನು, ಮಗಳ ಗಂಡ ಅಂತ. ಇರುವಿಕೆ ಅಂದ್ರೆ ಏನು? ಇರುವಿಕೆ ಅಂದ್ರೆ ಏನು? ಎಕ್ಸ್ಪ್ಲೈನ್ ಮಾಡಿ ಅದನ್ನ. ಇರುವಿಕೆ ಅಂದ್ರೆ ಅಲ್ಲ, ಹಾಗೆಲ್ಲ. ದೇಶಕಾಲ ಸಂಬಂಧ, ಒಂದು ಪರ್ಟಿಕ್ಯುಲರ್ ದೇಶದ ಒಂದು ಪರ್ಟಿಕ್ಯುಲರ್ ಕಾಲದ ಸಂಬಂಧ ಯಾವುದಕ್ಕೆ ಇದೆಯೋ ಅದನ್ನ ಸತ್ವ ಅಂತ ಕರೀತಾರೆ. ಸತ್ವಂ ನಾಮ ದೇಶಕಾಲ ಸಂಬಂಧ. ಟೀಕಾಕೃತ್ಪಾದರು ಸತ್ವವನ್ನು ಪಕ್ಷ ಮಾಡಿದ್ದೀವಿ. ಸತ್ವ ಅಂದ್ರೆ ಏನು ಅಂತ ಕೇಳುತ್ತಾರೆ. ನೈಯಾಯಿಕರಲ್ಲಿ ಸತ್ವ ಅಂತ ಒಂದು ಜಾತಿ ಇದೆ, ಅದನ್ನು ಸತ್ತಾ ಜಾತಿ ಅಂತ ಕರೀತಾರೆ. ದ್ರವ್ಯ ಗುಣ ಕರ್ಮ ಮೂರರ ಒಳಗೂ ಸತ್ತ ಅನ್ನೋದೊಂದು ಸಾಮಾನ್ಯ ಧರ್ಮ. ನಮ್ಮಲ್ಲೆಲ್ಲ ಮನುಷ್ಯತ್ವ ಎಂಬುದು ಸಾಮಾನ್ಯ ಧರ್ಮ ಜಾತಿ ಹೇಗೋ, ದ್ರವ್ಯಗುಣ ಕರ್ಮದಲ್ಲಿ ಇರುವ ಒಂದು ಸಾಮಾನ್ಯ ಧರ್ಮ ಸತ್ತ. ಇದನ್ನ ಪಕ್ಷ ಮಾಡ್ತೀಯೋ ಅಥವಾ ಇನ್ನೊಂದು ಸ್ವರೂಪ ಸತ್ವಂವ, ಇದರಲ್ಲೊಂದು ಸತ್ವ ಇದೆ, ದೇಶಕಾಲ ಸಂಬಂಧ. ಇದರಲ್ಲಿ ದೇಶಕಾಲ ಸಂಬಂಧ ಇದೆ. ಈ ದೇಶಕಾಲ ಸಂಬಂಧ ಬೇರೆ, ಈ ದೇಶಕಾಲ ಸಂಬಂಧ ಬೇರೆ. ಒಂದೊಂದು ವಸ್ತುವಿನಲ್ಲೂ ತತ್ತದ್ದೇಶಕಾಲ ಸಂಬಂಧ ಇದೆ. ಅದು ಸ್ವರೂಪ ಸತ್ವಂ ಅಂತ ಕರೀತಾರೆ. ಆ ವಸ್ತುವಿನ ಸ್ವರೂಪಭೂತವಾದ ಸತ್ವ, ಇದನ್ನ ಪಕ್ಷ ಮಾಡ್ತೀಯೋ. ನೈಯಾಯಿಕರು ಒಪ್ಪಿದ ಸತ್ತ ಎಂಬ ಜಾತಿಯನ್ನ ನೀನು ಪಕ್ಷ ಮಾಡಿದರೆ ನಿನ್ನ ಅನುಮಾನದ ಅರ್ಥ ಏನಾಯಿತು ಅಂದ್ರೆ, ಆ ಸತ್ತ ಜಾತಿ ಒಂದು ಕಡೆ ಇಲ್ಲ. ಒಂದು ಕಡೆ ಇಲ್ಲ, ಎಲ್ಲೂ ಇಲ್ಲ ಅಂತೀವಿ ನಾವು. ಯಾಕೆ? ಸತ್ತ ಜಾತಿಯನ್ನೇ ಒಪ್ಪಿಲ್ಲ ನಾನು ಒಪ್ಪಿಲ್ಲ.
ವಸ್ತುವಿನ ಧರ್ಮ ಅಲ್ಲ, ಈ ವಸ್ತುವೇ. ಅದು ಧರ್ಮನ? ಧರ್ಮ ಅಲ್ಲ. ವಸ್ತು ಬೇರೆ ಅಲ್ಲ, ಸತ್ವ ಬೇರೆ ಅಲ್ಲ. ಅಂತ ಧರ್ಮತ್ವಾತ್ ಅಂತ ನಿಮ್ಮ ಹೇತು. ಸತ್ವಾ ಸತ್ವೇ ಏಕಧರ್ಮಿ ನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿನಿ ಧರ್ಮತ್ವಾತ್. ಧರ್ಮತ್ವನೇ ಇಲ್ಲ ಅದರಲ್ಲಿ. ಸ್ವರೂಪ ಸತ್ವವು ವಸ್ತು ರೂಪ ಆದ್ರಿಂದ ವಸ್ತು ಧರ್ಮಿ ಧರ್ಮ ಅಲ್ಲ. ಆದ್ರಿಂದ ಅಸಿದ್ಧೋ ಹೇತು. ವಿಶೇಷಣತ್ವಂ ಧರ್ಮತ್ವಂ ತಚ್ಚ ವಸ್ತಂತರಾಪೇಕ್ಷಯಾ ಸರ್ವಸ್ಯಾಪಿ ಅಸ್ತಿ ಇತಿ ಚೇತ್ ತಥಾ ಸತಿ ವಸ್ತುತ್ವಮಾತ್ರಂ ಹೇತುಃ ಇತ್ಯುಕ್ತಂ ಸ್ಯಾತ್. ತಚ್ಚ ಆತ್ಮನಿ ಅಭಾವ ಪ್ರತಿಯೋಗಿತ್ವರಹಿತೇತಿ ಅಸ್ತೀತಿ ವ್ಯಭಿಚಾರಃ. ಅಲ್ಲಿಗೆ ಅವನ ಹೇಳ್ತಾನೆ, ಸ್ವರೂಪ ಸತ್ವವು ಧರ್ಮ ಅಲ್ಲ, ವಸ್ತುವಿನ ರೂಪ ಅಂದ್ರೆ. ಧರ್ಮ ಅಲ್ಲದ ವಸ್ತುವನ್ನು ತೋರಿಸಿ. ಇವಾಗ ಬಿಳಿ ಬಣ್ಣ ಇದೆ, ಅದು ಧರ್ಮ. ಧರ್ಮಿ ಯಾವುದು? ಇದು. ಪುಸ್ತಕ ಬಿಳಿ ಬಣ್ಣವನ್ನು ಇಟ್ಕೊಂಡ್ರೆ ಧರ್ಮಿ. ಪುಸ್ತಕ ಧರ್ಮ ಹೌದೋ ಅಲ್ಲೋ? ಇದರ ಧರ್ಮ, ಇದು ಧರ್ಮಿ. ಇದನ್ನಿಟ್ಕೊಂಡ್ರೆ ಇದು ಧರ್ಮ, ಇದು ಅದನ್ನಿಟ್ಕೊಂಡ್ರೆ ಇದು ಧರ್ಮ. ಅಲ್ಲಿಗೆ ಧರ್ಮತ್ವ ಯಾವುದರಲ್ಲಿಲ್ಲ? ಎಲ್ಲದರಲ್ಲಿದೆ. ತಂದೆ ಮಗನಾಗ್ತಾನೋ ಇಲ್ವೋ? ಆಗ್ತಾನೆ. ಅವರ ಅಪ್ಪನಿಗೆ ಅವನ ತಂದೆ, ಅವರ ಮಗನಿಗೆ ಅವನ ತಂದೆ, ಅವರ ಅಪ್ಪನಿಗೆ ಅವನ ಮಗ. ಹೇಗೋ ಧರ್ಮತ್ವ ಧರ್ಮಿತ್ವ ಎಲ್ಲದರಲ್ಲೂ ಒಂದನ್ನು ಡಿಪೆಂಡ್ ಮಾಡಿಕೊಂಡು ಎಲ್ಲದರಲ್ಲೂ ಇದೆ. ಅಂದ್ರೆ ಸ್ವರೂಪ ಸತ್ವವು ವಸ್ತುವಿನ ಸ್ವರೂಪ, ವಸ್ತುವು ಧರ್ಮಿ ಹೊರತು ಧರ್ಮ ಅಲ್ಲ ಅಂತ ಹೇಗೆ ಇಡ್ತೀರಿ ಅಂದ್ರೆ, ಹಾಗಾದ್ರೆ ಎಲ್ಲಾ ವಸ್ತುವಿನಲ್ಲೂ ಧರ್ಮತ್ವ ಇದೆ. ಹಾಗಾದ್ರೆ ಧರ್ಮತ್ವ ಅಂತಂದ್ರೆ ವಸ್ತುತ್ವ ಅಂತ ಅರ್ಥ. ವಸ್ತುತ್ವಂ ಈಕ್ವಲ್ಸ್ ಧರ್ಮತ್ವಂ. ಎಲ್ಲ ವಸ್ತುಗಳು ಧರ್ಮ ಆಗಿದೆ. ವಸ್ತುತ್ವ ಸತ್ವವು ವಸ್ತು ಆದ್ರಿಂದ ಒಂದು ಧರ್ಮಿಯಲ್ಲಿ ಅದರ ಅಭಾವ ಇದೆ ಅಂತ ಇದು ನಿಮ್ಮ ಅನುಮಾನದ ಅರ್ಥ ಆಯಿತು. ವಸ್ತುತ್ವ ಎಂಬುದು ಎಲ್ಲಿದೆ? ಸರ್ವಧರ್ಮ ತಚ್ಚ ಆತ್ಮನಿ ಅಭಾವ ಪ್ರತಿಯೋಗಿತ್ವ ರಹಿತೇತಿ ಅಸ್ತೀತಿ ವ್ಯಭಿಚಾರ. ವಸ್ತುತ್ವ ಎಂಬುದು ಆತ್ಮನಲ್ಲಿ ಇದೆ. ಆ ಆತ್ಮ ಒಂದು ಕಡೆ ಇಲ್ಲ ಹೇಳ್ಬೋದಾ? ಸರ್ವತ್ರ ಇದ್ದಾನೆ ಆತ್ಮ. ಏವಂಚ ಆತ್ಮನಲ್ಲಿ ವಸ್ತುತ್ವ ಎಂಬ ಹೇತು ಇದೆ, ಅಭಾವ ಪ್ರತಿಯೋಗಿತ್ವ ಎಂಬ ಸಾಧ್ಯ ಇಲ್ಲ. ಹೇತು ಇದೆ. ವ್ಯಭಿಚಾರೋ ದೋಷ. ಅಪಿಚ ಪ್ರಮೇಯತ್ವಾದಿನ ಅನೇಕಾಂತಿಕಂ ಧರ್ಮತ್ವಂ. ಇನ್ನು ಪ್ರಮೇಯತ್ವ ಇದೊಂದು ಧರ್ಮ ಹೌದಾ? ಪ್ರಮೇಯತ್ವ ಅಂದ್ರೇನು? ಇದು ಕೇವಲಾನ್ವಯಿ ಧರ್ಮ ಅಂತ ಕರೀತೀವಿ. ಅಂದ್ರೆ ಎಲ್ಲಾ ವಸ್ತುಗಳಲ್ಲೂ ಪ್ರಮೇಯತ್ವ ಇದೆ. ಅಂದ್ರೆ ಪ್ರಮಾಕ್ಕೆ ವಿಷಯ ಆಗಿದೆ ಪ್ರತಿಯೊಂದು ವಸ್ತು. ಯಾರ್ದು ಇಲ್ಲ ಅಂದ್ರೂ ದೇವರಂತೂ ಅದನ್ನು ನೋಡ್ತಾನೆ. ಪ್ರಮೇಯತ್ವ ಸಕಲ ವಸ್ತುಗಳಲ್ಲೂ ಇದೆ. ಅಲ್ಲಿ ಧರ್ಮತ್ವ ಇದೆ. ಅವನ ಥಿಯರಿ ಏನು ಅಂದ್ರೆ, ಯಾವುದು ಧರ್ಮನೋ ಅದರ ಅಭಾವ ಒಂದು ಕಡೆ ಇರ್ತದೆ ಅಂತ. ಪ್ರಮೇಯತ್ವ ಧರ್ಮ, ಅದರ ಅಭಾವ ಎಲ್ಲಿದೆ ಹೇಳಿ? ಎಲ್ಲಿದೆ? ಎಲ್ಲಾ ಕಡೆ ಇದೆ ಅಂದ್ರೆ ಪ್ರಮೇಯತ್ವ ನಾನು, ಅದರ ಅಭಾವ ಎಲ್ಲಿದೆ? ಎಲ್ಲೂ ಇಲ್ಲ. ಅಲ್ಲಿಗೆ ಯಾವುದು ಧರ್ಮನೋ ಅದರ ಅಭಾವ ಒಂದು ಕಡೆ ಇರುತ್ತೆ ಅನ್ನೋದಕ್ಕೆ ವ್ಯಭಿಚಾರ ಪ್ರಮೇಯತ್ವದಲ್ಲಿ. ಪ್ರಮೇಯತ್ವವು ಧರ್ಮ, ಅದರ ಅಭಾವ ಎಲ್ಲೂ ಇಲ್ಲ. ಆದ್ರಿಂದ ನಿಮ್ಮ ಅನುಮಾನ ವ್ಯಭಿಚಾರ. ಪ್ರಮೇಯತ್ವಾದೀನಾಮಪಿ
ಸಕಲ ಧರ್ಮರಹಿತೆ ಬ್ರಹ್ಮಣಿ ಅವೃತ್ತೇಃ ಸಪಕ್ಷತೈವ ಇತಿ ಚೇತ್ ತರ್ಹಿ ತಸ್ಮಿನ್ನೇವ ಸತ್ವಾಸತ್ವಯೋಃ ಅಭಾವೇನ ಪ್ರಕೃತ ಪ್ರತಿಜ್ಞಾತಾರ್ಥ ಪರ್ಯವಸಾನಾತ್ ಅರ್ಥಾಂತರತಾ. ನೋಡಿ ಹೆಂಗೆ ಶಿಕ್ಷಾಕ್ತಾರೆ ಅಂತ. ಅಲ್ಲ, ಪ್ರಮೇಯತ್ವದಲ್ಲಿ ನೀವು ಧರ್ಮತ್ವ ಇದೆ, ಅದರ ಅಭಾವ ಎಲ್ಲೂ ಇಲ್ಲ ಅಂದ್ರಲ್ಲ. ನಮಗೆ ಎಲ್ಲ ಧರ್ಮಗಳ ಅಭಾವ ಇರುವ ಒಂದು ವಸ್ತು ಇದೆ ಅದ್ವೈತಿಗಳಿಗೆ. ಯಾವುದು? ಒಂದು ವಸ್ತುವಿನಲ್ಲಿ ಯಾವ ಧರ್ಮನೂ ಇಲ್ಲ ಅವರಲ್ಲಿ. ಅಲ್ಲಿಗೆ ಪ್ರಮೇಯತ್ವ ಅವನಲ್ಲಿ ಇದೆಯಾ? ಇಲ್ಲ. ನೋಡ್ರಿ, ಪ್ರಮೇಯತ್ವ ಒಂದು ಧರ್ಮ, ಅದು ಒಂದು ಕಡೆ ಇಲ್ಲ. ಎಲ್ಲಿಲ್ಲ? ಬ್ರಹ್ಮನಲ್ಲಿ ಇಲ್ಲ. ಯಾಕೆ ವಿಚಾರ ಹೇಳ್ತೀರಿ? ಅವನು ನಮ್ಮ ಮೇಲೆ ಆಕ್ಷೇಪ. ಹೌದಾ, ಒಳ್ಳೆ ಕೆಲಸ ಮಾಡಿದೆ. ಹಾಗಾದ್ರೆ ನಿಮ್ಮ ಅನುಮಾನ ಏನು ಅಂದ್ರೆ, ಸತ್ವ ಮತ್ತು ಅಸತ್ವ ಎರಡು ಧರ್ಮಗಳು, ಅದು ಒಂದು ಕಡೆ ಇಲ್ಲ. ಅಂದ್ರೆ ಒಂದು ವಸ್ತುವಿನಲ್ಲಿ ಸತ್ವನೂ ಇಲ್ಲ, ಅಸತ್ವನೂ ಇಲ್ಲ. ಎಲ್ಲದು? ಯಾಕೆಂದ್ರೆ ಬ್ರಹ್ಮ ನಿರ್ಧರ್ಮಕ. ಅಲ್ಲಿಗೆ ನೀನು ಸತ್ವ ಅಸತ್ವಗಳು ಒಂದು ಕಡೆ ಇಲ್ಲ ಅಂತ ಏನು ಸಾಧನೆ ಮಾಡ್ತೀಯೋ ಅದನ್ನು ಬ್ರಹ್ಮನಲ್ಲಿ ಇಲ್ಲ ಅಂತ ನೀನು ಒಪ್ಪಿದಿ. ಆವಾಗ ನಿನ್ನ ಬ್ರಹ್ಮ ಅನಿರ್ವಚನೀಯ ಆಗೋದ? ಪ್ರಪಂಚ ಅನಿರ್ವಚನೀಯ ಆಗಬೇಕು, ಬ್ರಹ್ಮ ಅನಿರ್ವಚನೀಯ ಆಗಬಾರದು. ಅವನೇ ತೋರಿಸಿಕೊಟ್ಟ, ಅವನ ಬಾಯಿಂದಲೇ ಬಂತು. ಪ್ರಮೇಯತ್ವವು ಬ್ರಹ್ಮನಲ್ಲಿ ಇಲ್ಲ, ಯಾಕೆಂದ್ರೆ ಅವನು ಸರ್ವಧರ್ಮ ರಹಿತ. ಅಲ್ಲಿ ಮುಗಿಯುತ್ತೆ ಕತೆ. ಸರ್ವಧರ್ಮ ರಹಿತ ಆದ್ಮೇಲೆ ಅವನಲ್ಲಿ ಸತ್ವನೂ ಇಲ್ಲ, ಅಸತ್ವನೂ ಇಲ್ಲ. ಆದರೆ ಸತ್ವಾಸತ್ವಗಳು ಇಲ್ಲದ ವಸ್ತುವನ್ನು ಏನು ಅಂತ ಕರೀತೀರಿ ನೀವು? ಅನಿರ್ವಚನೀಯ. ಬ್ರಹ್ಮನಿಗೆ ಅನಿರ್ವಚನೀಯತ್ವ ಬಂತು. ಏಕಶಬ್ದೇನ ಏಕತ್ವ ಗುಣವತಃ ವಿವಕ್ಷಿತತ್ವಾತ್ ಬ್ರಹ್ಮಣಃ ಗುಣಾಭಾವಾತ್ ನೇತಿ ಚೇತ್ ತಥಾಪಿ ಏಕತ್ವ ಗುಣವತ್ ವಿಭಿನ್ನಾಧಿಕರಣ ಸಂಸರ್ಗರಾಹಿತ್ಯೇನ ಪ್ರತಿಜ್ಞಾತಾರ್ಥ ಸಂಭವಾತ್ ಅರ್ಥಾಂತರತಾ ಅಪರಿಹಾರಾತ್. ಅದಕ್ಕೆ ಅವನಂತಾನೆ, ಬ್ರಹ್ಮನ್ನು ಅವಾಯ್ಡ್ ಮಾಡ್ತೇನೆ. ನಮ್ಮ ಸಾಧ್ಯ ಏನು ಅಂದ್ರೆ, ಏಕಧರ್ಮಿ ನಿಷ್ಠ ಅಭಾವ ಪ್ರತಿಯೋಗಿ. ಸತ್ವ ಅಸತ್ವಗಳು ಏಕಧರ್ಮಿ ನಿಷ್ಠ ಅಭಾವಕ್ಕೆ ಪ್ರತಿಯೋಗಿ. ನೀವು ಹೇಳಿದ್ದೀವಾಗ ಏಕಧರ್ಮಿ ಅಂದ್ರೆ ಬ್ರಹ್ಮ, ಅಲ್ಲಿರುವ ಅಭಾವ ಅಂದ್ರೆ ಸತ್ವದ ಅಭಾವ, ಅಸತ್ವದ ಅಭಾವ. ಅದಕ್ಕೆ ಪ್ರತಿಯೋಗಿ ಸತ್ವ ಅಸತ್ವ ಅಂದ್ರೆ ಬ್ರಹ್ಮನಲ್ಲಿ ಅನಿರ್ವಚನೀಯತ್ವ ಬಂದೀತು ಅಂತ ನೀವು ಹೇಳಿದ್ದೀರಿ. ಏಕಧರ್ಮಿ ಅಂದ್ರೆ ಬ್ರಹ್ಮನನ್ನು ತಗೊಳಕ್ ಬರಲ್ಲ. ಏಕಧರ್ಮಿ ಅನ್ನೋದಕ್ಕೆ ಅರ್ಥ ಒಂದು ಧರ್ಮಿ ಅಂತ ಅರ್ಥ ಅಲ್ಲ, ಏಕತ್ವ ಸಂಖ್ಯಾವುಳ್ಳ ಧರ್ಮಿ ಅಂತ. ಆ ಧರ್ಮಿಯಲ್ಲಿ ಏನಿರಬೇಕು? ಏಕತ್ವ ಎಂಬ ಸಂಖ್ಯಾ ಇರಬೇಕು. ಏಕತ್ವ, ದ್ವಿತ್ವ, ತ್ರಿತ್ವ ಇವೆಲ್ಲ ಸಂಖ್ಯಾಗಳು, ನಂಬರ್ಸ್. ಈ ನಂಬರ್ಸ್ ವೇದಾಂತಿಗಳಲ್ಲಿ, ನಮ್ಮ ಭಾರತೀಯ ದರ್ಶನದಲ್ಲಿ ಗುಣ. ಏಕತ್ವ ಎಂಬ ಸಂಖ್ಯಾವುಳ್ಳ ಧರ್ಮಿ ಬ್ರಹ್ಮ ಆಗ್ಬೋದಾ? ಯಾಕೆ? ಇದು ಬ್ರಹ್ಮನ ತಗೊಳಕ್ಕಾಗಲ್ಲ. ಅಲ್ಲ, ಬ್ರಹ್ಮ ಅನಿರ್ವಚನೀಯ ಆಗಲಿ ಅಂತ ಹೇಗೆ ಹೇಳ್ತೀರಿ? ಅಂದ್ರೆ ಏಕತ್ವವುಳ್ಳ ಧರ್ಮಿ ಅಂದ್ರೆ ಇದನ್ನೇ ತಗೋಬೇಕು. ಇಲ್ಲಿ ಸತ್ವ ಇಲ್ಲ, ಅಸತ್ವ ಇಲ್ಲ, ಇದು ಅನಿರ್ವಚನೀಯ ಆಯಿತು ಅಂತ ಹೀಗೆ ಅವನು ಹೇಳಿದ್ರೆ, ನೋಡ್ರಿ, ಅವನ ಉದ್ದೇಶವನ್ನೇ ಮರೆತ. ವಾದಕ್ಕೆ ಬಿದ್ದಾಗ ಮೂಲನೇ ಕೆಲವು ಸತಿ ಕತ್ತರಿಸಿ ಹೋಗುತ್ತೆ. ಮೂಲ ಮರ್ತ ಹೋಗುತ್ತೆ. ನೋಡಿ, ಇಲ್ಲಿಯ ಅಭಿಪ್ರಾಯ ಏನು? ಸತ್ವ ಅಸತ್ವಗಳು ಏಕಧರ್ಮಿಯಲ್ಲಿ ಇಲ್ಲ. ಏಕಧರ್ಮಿಯಲ್ಲಿ ಇಲ್ಲ ಅಂದ್ರೆ ಅರ್ಥ ಏನು? ಒಂದು ವಸ್ತುವಿನಲ್ಲಿ, ಪರ್ಟಿಕ್ಯುಲರ್ ಒಂದು ವಸ್ತುವಿನಲ್ಲಿ ಇವೆರಡು ಇಲ್ಲ. ಇವಾಗ ಅರ್ಥ ಏನು ಮಾಡಿದ ಅಂದ್ರೆ,
ಏಕತ್ವವುಳ್ಳ ವಸ್ತುವಿನಲ್ಲಿ ಇವೆರಡು ಇಲ್ಲ. ಬ್ರಹ್ಮನನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಒಪ್ಪಿದ್ದೇವೆ ಅಂತ ಟೀಕಾಕೃತ್ಪಾದರು. ಏಕತ್ವವುಳ್ಳ ವಸ್ತು ಇದು, ಇಲ್ಲಿ ಸತ್ವ ಇಲ್ಲ. ಏಕತ್ವ ಇರುವ ಗುಣ ಉಳ್ಳ ವಸ್ತು ಇದು, ಇಲ್ಲಿ ಅಸತ್ವ ಇಲ್ಲ. ಏಕ ಅಂದ್ರೆ ಒಂದೇ ಅಂತ ಅರ್ಥ ಇದುವರೆಗೆ. ಇವಾಗ ಏಕ ಅಂದ್ರೆ ಏಕತ್ವ ಎಂಬ ಸಂಖ್ಯಾ ಇರುವ ವಸ್ತು ಅಂತ ಅರ್ಥ ಮಾಡಿದ. ಏಕತ್ವ ಸಂಖ್ಯಾ ಇರುವ ಒಂದು ವಸ್ತುವಿನಲ್ಲಿ ಸತ್ವ ಇಲ್ಲ, ಏಕತ್ವ ಸಂಖ್ಯಾ ಇರುವ ಇನ್ನೊಂದು ವಸ್ತುವಿನಲ್ಲಿ ಅಸತ್ವ ಇಲ್ಲ ಅಂತ ಹೇಳಿಯೂ ನಿನ್ನ ಈ ಸಾಧ್ಯವನ್ನು ಪರ್ಯವಸಾನ ಮಾಡಬಹುದು. ಆವಾಗ ಒಂದೇ ವಸ್ತುವಿನಲ್ಲಿ ಸತ್ವನೂ ಇಲ್ಲ ಅಸತ್ವನೂ ಇಲ್ಲ ಅನ್ನೋದು ನಿನಗೆ ಅಭಿಮತವಾದ್ದು ಸಿದ್ಧ ಆಗಿಲ್ಲ. ಅಂದ್ರೆ ಇಲ್ಲೇನು ತಪ್ಪು ಮಾಡಿದ ಅವನು? ಏಕಧರ್ಮಿನಿಷ್ಠ ಅನ್ನೋದಕ್ಕೆ ಅವನಿಗೆ ಅಭಿಪ್ರೇತವಾದ ಅರ್ಥ ಏನು? ಒಂದೇ ವಸ್ತು, ಸಿಂಗಲ್ ಅಂತ. ಈವಾಗ ಬರ್ತಾ ಬರ್ತಾ ವಾದಕ್ಕೆ ಬಿದ್ದು ಏನ್ ಮಾಡದ? ಏಕ ಅಂದ್ರೆ ಸಿಂಗಲ್ ಬಿಟ್ಟು ಏಕತ್ವ ಸಂಖ್ಯಾ ಉಳ್ಳದ್ದು ಅಂದ. ಅದು ಎಷ್ಟು ಬೇಕಾದ್ರೂ ತಗೋಬಹುದು. ಇದು ಏಕತ್ವ ಸಂಖ್ಯಾ ಉಳ್ಳದ್ದು, ಇದು ಏಕತ್ವ ಸಂಖ್ಯಾ ಉಳ್ಳದ್ದು, ಅದು ಎಷ್ಟು ಬೇಕಾದ್ರೂ ತಗೊಳ್ಳಿಕ್ಕೆ ಚಾಯ್ಸ್ ಸಿಕ್ತು. ಒಂದು ವಸ್ತುವಿನಲ್ಲಿ ಸತ್ವ ಇಲ್ಲ, ಏಕತ್ವವುಳ್ಳ ಇನ್ನೊಂದು ವಸ್ತುವಿನಲ್ಲಿ ಅಸತ್ವ ಇಲ್ಲ ಅನ್ಕೊಂಡು ಸತ್ವವು ಒಂದು ಕಡೆ ಇಲ್ಲ, ಅಸತ್ವವು ಒಂದು ಕಡೆ ಇಲ್ಲ ಅಂತ ಸಾಧ್ಯವನ್ನು ಪರ್ಯವಸಾನ ಮಾಡಬಹುದಾದ್ರಿಂದ ನಿನಗೆ ಒಂದೇ ವಸ್ತುವಿನಲ್ಲಿ ಸತ್ವನೂ ಇಲ್ಲ ಅಸತ್ವನೂ ಇಲ್ಲ ಅನ್ನೋ ಅಭಿಪ್ರಾಯ ಹೋಯಿತು. ತಥಾಪಿ ಏಕತ್ವ ಗುಣವತ್ ವಿಭಿನ್ನಾಧಿಕರಣ, ಇದೊಂದು ಅಧಿಕರಣ ಇದೊಂದು ಅಧಿಕರಣ. ಅಲ್ಲಿ ಸಂಸರ್ಗ ರಾಹಿತ್ವೇನೆ, ಇದರಲ್ಲಿ ಸತ್ವ ಇಲ್ಲ ಅದರಲ್ಲಿ ಅಸತ್ವ ಇಲ್ಲ ಅಂತ ಸಾಧ್ಯ ಪರ್ಯವಸಾನ ಪ್ರತಿಜ್ಞಾರ್ಥ ಸಂಭವ ಅರ್ಥಾಂತರತ ಅಪರಿಹಾರ. ಅದಕ್ಕೆ ಅನುಮಾನವನ್ನು ಚೇಂಜ್ ಮಾಡುತ್ತಾನೆ. ಸತ್ವಂ ಅಸತ್ವ ಅನಧಿಕರಣ ಅನಾತ್ಮನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿ ಇತಿ ಪ್ರತಿಜ್ಞಾನೇ ನ ದೋಷಃ ಇತಿ ಚೇನ್ನ ಪ್ರಮೇಯತ್ವಾದಿಷು ವ್ಯಭಿಚಾರಾತ್. ನೋಡಿ ಈ ಅನುಮಾನದ ಟ್ರಿಕ್ಸ್ ನೋಡ್ರಿ. ಸತ್ವಂ ಇದುವರೆಗೆ ಪಕ್ಷ ಮಾಡಿದ್ಯಾವುದು? ಸತ್ವ ಸತ್ವೇ ಏಕಧರ್ಮಿನಿಷ್ಠ ಅಭಾವ ಪ್ರತಿಯೋಗಿನಿ, ಅದು ಸಾಧ್ಯ. ಇವಾಗ ಪಕ್ಷ ಯಾವುದು? ಸತ್ವಂ. ಏನ್ ಬಿಟ್ಟ? ಸತ್ವಂ ಏಕಧರ್ಮಿನಿಷ್ಠ ಅಭಾವ ಪ್ರತಿಯೋಗಿ ಅಂದ್ರೆ ಸತ್ವವು ಒಂದು ವಸ್ತುವಿನಲ್ಲಿ ಇಲ್ಲ. ಸರಿನಾ? ಅಲ್ಲಿಗೆ ಒಂದು ವಸ್ತುವಿನಲ್ಲಿ ಏನಿಲ್ಲ ಅಂತ ಸಿದ್ಧ ಆಯಿತು, ಸತ್ವ ಇಲ್ಲ. ಅವನಿಗೇನು ಸಿದ್ಧ ಆಗಬೇಕು? ಎರಡೂ ಇಲ್ಲ ಅಂತ ಆಗಬೇಕು. ಅದಕ್ಕೇನ್ ಮಾಡ್ತಾನೆ ಅಂದ್ರೆ ಸತ್ವಂ ಏಕಧರ್ಮಿ ಅಷ್ಟೇ ಇಲ್ಲ, ಸ್ವಲ್ಪ ಸೇರಿಸ್ತಾನೆ. ಅಸತ್ವ ಅನಧಿಕರಣ ಏಕಧರ್ಮಿ. ನೋಡಿ, ಸತ್ವಂ ಅಸತ್ವ ಅನಧಿಕರಣ, ಇದು ಇಲ್ಲಿ ಅಸತ್ವ ಇದೆಯಾ? ಇಲ್ಲ, ಅಸತ್ವ ಅನಧಿಕರಣ ಆಯಿತು. ಅಸತ್ವ ಅನಧಿಕರಣ ಏಕಧರ್ಮಿ ನಿಷ್ಠ ಅಭಾವಕ್ಕೆ ಪ್ರತಿಯೋಗಿ. ಅಲ್ಲಿಗೆ ಈ ವಸ್ತುವಿನಲ್ಲಿ ಏನಿಲ್ಲ ಅಂತಾಯಿತು? ಅಸತ್ವ ಅನಧಿಕರಣ ಆದ್ರಿಂದ ಅಸತ್ವ ಇಲ್ಲ ಅಂತಾಯಿತು. ಇಲ್ಲಿರುವ ಅಭಾವಕ್ಕೆ ಪ್ರತಿಯೋಗಿ ಸತ್ವ ಅಂದ್ರೆ ಸತ್ವದ ಅಭಾವ ಇಲ್ಲಿದೆ ಅಂತಾಯಿತು. ಟೋಟಲ್ ಏನಾಯಿತು? ಸತ್ವನೂ ಇಲ್ಲ. ನೋಡ್ರಿ, ನನ್ನನ್ನ ಗಂಡಸು ಅಲ್ಲ ಹೆಂಗಸು ಅಲ್ಲ ಅಂತ ಸಾಧನೆ ಮಾಡುವ ಕ್ರಮ. ನಿಮ್ಮಲ್ಲಿ ಸ್ತ್ರೀತ್ವ ಇಲ್ಲ, ಸ್ತ್ರೀತ್ವಂ ನನ್ನಲ್ಲಿರುವ ಅಭಾವಕ್ಕೆ ಪ್ರತಿಯೋಗಿ. ಸರಿನಾ? ಇದಕ್ಕೆ ಅರ್ಥ ಏನೋ? ನನ್ನಲ್ಲಿ ಸ್ತ್ರೀತ್ವ ಇಲ್ಲ. ಇಲ್ಲಿ ಜೋಡಿಸಿ, ಪುಂಸ್ತ್ವ ಅನಧಿಕರಣ ನಿಮ್ಮಲ್ಲಿ ಇರುವ ಅಭಾವಕ್ಕೆ ಪ್ರತಿಯೋಗಿಯಾಗಿದೆ ಸ್ತ್ರೀತ್ವ. ಅಲ್ಲಿ ಸ್ತ್ರೀತ್ವ ಇಲ್ಲ ಅಂತಾಯಿತು. ಪುಂಸ್ತ್ವ ಅನಧಿಕರಣ ಆದ್ರಿಂದ ಪುಂಸ್ತ್ವನೂ ಇಲ್ಲ ಅಂತಾಯಿತು. ಅಲ್ಲಿಗೆ ಸ್ತ್ರೀತ್ವನೂ ಇಲ್ಲ ಪುಂಸ್ತ್ವನೂ ಇಲ್ಲ, ಎರಡೂ ಗೋಳಿಲ್ಲ. ನನ್ನ ಆ ಟ್ರಿಕ್ಸ್ ಏನು ಮಾಡೋದು? ಎಂತ ಪಕ್ಷ ಮಾಡಿದ್ದು ಸತ್ವವನ್ನ. ಆ ಸತ್ವವು ಒಂದರಲ್ಲಿ ಇಲ್ಲ. ಒಂದರಲ್ಲಿ ಅಂದ್ರೆ ಅದು ಏನಾಗಿದೆ? ಅಲ್ಲಿ ಅಸತ್ವ ಆಲ್ರೆಡಿ ಇಲ್ಲ, ಅಲ್ಲಿ ಸತ್ವನೂ ಇಲ್ಲ. ಟೋಟಲಿ ಸತ್ವ ಅಸತ್ವ ಎರಡೂ ಇಲ್ಲ. ಈ ಅನುಮಾನ ಮಾಡ್ತೇನೆ. ಟೀಕಾಕೃತ್ಪಾದರಂದರು ಪ್ರಮೇಯತ್ವಾದಿಷು ವ್ಯಭಿಚಾರ. ಪ್ರಮೇಯತ್ವ ಅಸತ್ವ ಅನಧಿಕರಣ ಅನಾತ್ಮ ವಸ್ತುವಿನಲ್ಲಿ ಅಸತ್ವ ಇಲ್ಲದ ಅನಾತ್ಮ ವಸ್ತು ಅಂದ್ರೆ ಇದು. ಇದರಲ್ಲಿ ಪ್ರಮೇಯತ್ವ ಇಲ್ಲ ಅಂತ ಹೇಳಬಹುದೇ?
ಇಲ್ಲ, ಸಾಧ್ಯ ಬರಲಿಲ್ಲ. ಆದರೆ ಧರ್ಮತ್ವಾತ್ ಅನ್ನೋ ಹೇತು ಇದೆ. ಪ್ರಮೇಯತ್ವ ಇಲ್ಲದೇ ಇರುವ ವಸ್ತುವೇ ಇಲ್ಲ. ಆದ್ರಿಂದ ಅಸತ್ವ ಅನಧಿಕರಣ ಅನಾತ್ಮನಿಷ್ಠ ಅಭಾವಕ್ಕೆ ಪ್ರಮೇಯತ್ವವು ಪ್ರತಿಯೋಗಿ ಅಲ್ಲ, ಸಾಧ್ಯ ಬರಲಿಲ್ಲ. ಧರ್ಮತ್ವ ಅನ್ನೋ ಹೇತು ಇದೆ, ವ್ಯಭಿಚಾರ. ಹೆಚ್ಚು ತಲೆ ಕೆಡಿಸ್ಕೋಬೇಡ್ರಿ, ಇದು ವಿದ್ವಾಂಸರಿಗೂ ಅದ್ವೈತಿಗಳಿಗೂ ಸಂಬಂಧಪಟ್ಟ ವಿಚಾರ. ಅನಿಸುತ್ತೆ, ಆದರೆ ಬಿಡಲ್ಲ ಅಂತ ಒಂದು ಪಟ್ಟು ನೋಡಿ. ಒಳ್ಳೆ ಜಿಜ್ಞಾಸೆ ಕೇಳಿದರೆ ಒಂದೊಂದೇ ಬದಲಾವಣೆ ಮಾಡ್ತಾ ಹೋದ್ರೆ ಅದು ದೋಷ ಅಲ್ವೇ ಅಂತ. ನಮ್ಮ ವಾಕ್ಯಾರ್ಥ ಹಾಗೆ. ಮಣಿದ್ರಾವಿಡ್ರು ಬಾಯಿ ಮುಚ್ಚಲ್ಲ ಅಲ್ವಾ ಅಂದ್ರೆ ಹೀಗೆ ಬದಲಾವಣೆ ಮಾಡ್ತಾ ಹೋಗ್ತಾರೆ. ಬದಲಾವಣೆ ಮಾಡಿದ್ರೆ ಏನರ್ಥ? ಅದರದ್ದು ವೀಕ್ನೆಸ್ ಅಂತ ಅರ್ಥ. ಅದು ನೋಡೋರಿಗೆ ಗೊತ್ತಾಗಲ್ಲ, ಕೇಳುವವರಿಗೆ ಗೊತ್ತಾಗುತ್ತೆ ವಿದ್ವಾಂಸರಿಗೆ. ಬದಲಾವಣೆ ಮಾಡಿದ ಅಂದ್ರೆ ಅದನ್ನೇ ಹಿಡ್ಕೊಂಡು ಮುಂದುವರಿಯಕ್ಕೆ ಆಗಲ್ಲ ಅಂತ ಅರ್ಥ. ನೋಡುವವರಿಗೆ ಅವನು ಮಾತಾಡ್ತಾನೆ ಇದಲ್ಲ ಅಂತ ಅನಿಸುತ್ತೆ. ಮಾತಾಡಿದ ಕೂಡ್ಲಿ ಗೆದ್ದ ಅಂತ ಅರ್ಥ ಅಲ್ಲ. ಒಂದನ್ನು ಹಿಡಿದಿದ್ದನ್ನು ನಡೆಸ್ಕೊಂಡು ಹೋಗ್ಬೇಕು ಮುಂದಕ್ಕೆ. ಅಡಿಷನ್ಸ್ ಒಮಿಷನ್ಸ್ ಮಾಡಿದರೆ ಅದು ವೀಕ್ನೆಸ್ ಅಂತ. ಹಾಗೆ ಡೈವರ್ಷನ್ಸ್. ಆಮೇಲೆ ಇವೆಲ್ಲ ಡೆವಲಪ್ಮೆಂಟ್ಸ್ ಆಮೇಲೆ ಖಂಡನೆ ಬಂದಂತೆ ಪರಿಷ್ಕಾರಗಳು ಬೆಳೀತವೆ. ಯಾವುದನ್ನ ಹಂಗೆ ಹೇಳಬಾರದು. ನೀನು ಹೇಳುತ್ತೆ ನಾನು ಮುಗಿಸ್ತೇನೆ ಅಂತ ಅನ್ಬೇಕು. ಅದು ಚಾಲೆಂಜ್. ಅದು ನೀನು ಅದನ್ನು ಪರಿಷ್ಕಾರ ಮಾಡ್ತೀಯೋ, ಪರಿಷ್ಕಾರ ಮಾಡಬೇಡ ಅನ್ನೋಂಗಿಲ್ಲ. ಅದು ಅವನ ಹಕ್ಕು. ಅದು ವಾದದ ಪರಿಷ್ಕಾರ ಮಾಡೋದು ನಾನು ದೋಷ ಹೇಳ್ತೇನೆ, ಅದು ಚಾಲೆಂಜ್ ಆಗಿ ತಗೋಬೇಕು. ಅಲ್ಲ, ಶಂಕರಾಚಾರ್ಯರು ಜಗತ್ತು ಅನಿರ್ವಚನೀಯ ಅಂದಿದ್ದಾರೆ. ಅನಿರ್ವಚನೀಯ ಅಂದ್ರೆ ಏನು ಅಂತ ಅವರು ಹೇಳಿದ್ದಾರೆ. ಅದನ್ನು ಪ್ರೂವ್ ಮಾಡೋದು ನಿಮಗೆ ಬಿಟ್ಟಿರೋದು. ಅದೆಲ್ಲ ಆ ಡೆವಲಪ್ಮೆಂಟ್ಸ್ ಎಲ್ಲ ಆಮೇಲೆ ಬಂತು. ಅದನ್ನು ಹೇಗೆ ಪ್ರೂವ್ ಮಾಡೋದು, ಈ ಅನುಮಾನಗಳೆಲ್ಲ ಆಮೇಲೆ ಬಂತು. ಆಯ್ತಾ? ಅವರು ಸೂತ್ರ ಭಾಷ್ಯದಲ್ಲಿ ಈ ಅನುಮಾನಗಳನ್ನೆಲ್ಲ ಹೇಳೋಲ್ಲ, ಸ್ಟೇಟಸ್ ಹೇಳ್ತಾರೆ. ಈ ಜಗತ್ತು ಅನಿರ್ವಚನೀಯ, ಬ್ರಹ್ಮ ಸತ್ಯ, ಜಗನ್ ಮಿಥ್ಯ. ಮಿಥ್ಯ ಅಂದ್ರೆ ಅನಿರ್ವಚನೀಯ, ಅನಿರ್ವಚನೀಯ ಅಂದ್ರೆ ಸತ್ವವೂ ಅಸತ್ವವೂ ಇಲ್ಲದ ಒಂದು ಸ್ಟೇಟಸ್ ಅಂತ ಹೇಳ್ತಾರೆ. ಇದನ್ನು ಪ್ರೂವ್ ಮಾಡೋದು ಉಳಿದ ಶಿಷ್ಯರಿಗೆ, ಫಾಲೋವರ್ಸ್ಗೆ ಬಿಟ್ಟಿರೋದು. ಅದು ಹಾಗೆ. ಕೆಲವು ಇವರೇ ಪೂರ್ವಪಕ್ಷ ಮಾಡಿಕೊಂಡಿರೋದು ಇದೆ ನೋಡಿ. ಒಂದು ಹೇಳಿದ ಕೂಡಲೇ 3 ವಿಕಲ್ಪ ಮಾಡ್ತಾರೆ. ಆ 3ರಲ್ಲಿ ಒಂದು ಮಾತ್ರ ಅವನಿಗೆ ಸಮ್ಮತ ಇರುತ್ತೆ, 2 ಇವರೇ ಮಾಡಿರುವ ವಿಕಲ್ಪಗಳಾಗಿರುತ್ತೆ. ಅಂದ್ರೆ ಅದರ ಏನರ್ಥ ಅಂದ್ರೆ ಇವತ್ತು ಅದೆಲ್ಲ ಇದು ಅಂತ ಇನ್ನೊಂದು ಆಲ್ಟರ್ನೇಟಿವ್ ಬರ್ಕೊಡೋದು. ಎಲ್ಲ ಆಲ್ಟರ್ನೇಟಿವ್ಸ್ ಪಾಸಿಬಿಲಿಟಿ ಎಷ್ಟಿದೆಯೋ ಅಷ್ಟನ್ನೆಲ್ಲ ಮುಗಿಸ್ಬಿಡಬೇಕು ನಾವು. ಅದಕ್ಕೋಸ್ಕರ ಮಾಡಿರ್ತಾರೆ. ಆಯ್ತಾ? ಹಾಗೆ ಕೆಲವು ಕಡೆ ನೋಡಿ, ಸತ್ವ ಸತ್ವಿ ಇದು ಅವರಲ್ಲಿ ಇದೆ ಅನುಮಾನ. ಸತ್ವಂ ಅಸತ್ವಾನಧಿಕರಣ ಇದು ಅವರಲ್ಲಿ ಇದೆ. ಇನ್ನು ಕೆಲವು ಪರಿಷ್ಕಾರಗಳನ್ನು ಇವರೇ ಆಡ್ ಮಾಡಿ ಅದನ್ನು ಖಂಡನೆ ಮಾಡುವಂತಹದ್ದು ಇದೆ. ಪ್ರಮೇಯತ್ವಾದಿಶು ವ್ಯಭಿಚಾರ ಅಂತಾಯಿತು. ಅಸತ್ವಂ ಸತ್ವ ಅನಧಿಕರಣ ಅನಾತ್ಮನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿ ಅನಾತ್ಮನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿ ಧರ್ಮತ್ವಾತ್ ರೂಪವತ್ ಇತ್ಯನುಮೀಯತೆ ಇತಿ ಚೇತ್. ಇವಾಗ ಅನುಮಾನ ಬದಲಾಯಿಸಿದ. ಹಿಂದೆ ಸತ್ವಂ ಇತ್ತು ಪಕ್ಷ, ಇವಾಗ ಅಸತ್ವಂ. ಅದರ ಬದಲು ಇನ್ನೊಂತಲ್ಲ, ಅಸತ್ವಂ ಸತ್ವ ಅನಧಿಕರಣ ಅನಾತ್ಮನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿ. ಅಸತ್ವ ಎಂಬ ಧರ್ಮ ಸತ್ವ ಇಲ್ಲದ ಒಂದು ವಸ್ತುವಿನಲ್ಲಿರುವ ಅಭಾವಕ್ಕೆ ಪ್ರತಿಯೋಗಿ ಆಗಿದೆ. ಅಂದ್ರೆ ಅಸತ್ವವು ಈ ವಸ್ತುವಿನಲ್ಲಿ ಇರುವ ಅಭಾವಕ್ಕೆ ಪ್ರತಿಯೋಗಿ. ಅಂದ್ರೆ ಈ ವಸ್ತುವಿನಲ್ಲಿ ಅಸತ್ವ ಇಲ್ಲ ಅಂತ ಅರ್ಥ. ಈ ವಸ್ತು ಏನಾಗಿದೆ ಅಂದ್ರೆ ಸತ್ವ ಅನಧಿಕರಣ ಆಗಿರಬೇಕು. ಆಗಿದೆಯಾ? ಆಗಿಲ್ಲ. ಆಗಿರಬೇಕು ಅಂತ ಫೋರ್ಸ್ ಮಾಡ್ತಾರೆ. ಏವಂತ ಸತ್ವ ಅನಧಿಕರಣವಾದ ಅನಾತ್ಮ ಅಂದ್ರೆ ಇದು ಇಲ್ಲಿರುವ ಅಭಾವಕ್ಕೆ ಪ್ರತಿಯೋಗಿಯಾಗಿದೆ. ಅಸತ್ವ ಅಂದ್ರೆ ಈ ವಸ್ತುವಿನಲ್ಲಿ ಏನ್ ಸಿದ್ಧಾಯಿತು? ಸತ್ವನೂ ಇಲ್ಲ,
ಇಲ್ಲ. ಹಿಂದೆ ಸತ್ವ ಮಾಡಿದ ಆ ಜಾಗದಲ್ಲಿ ಅಸತ್ವ, ಹಿಂದೆ ಅಸತ್ವ ಅನಧಿಕರಣ ಅಂತ ಇಲ್ಲಿ ಸೇರಿಸಿದ್ದ, ಇವಾಗ ಸತ್ವ ಅನಧಿಕರಣ ಅಂತ ಸೇರಿಸಿದ. ಫಿಕ್ಸ್ ಇಷ್ಟೇನೆ, ಆಯ್ತಾ? ಇವಾಗ ಇದನ್ನ ನಾವು ಒಪ್ಪಿದ್ದೇವೆ ಅಂತ ಹೇಳೋ ಒಂದು ಪಾಸಿಬಿಲಿಟಿ ಇದೆ ನೋಡಿ. ಸತ್ವ ಅನಧಿಕರಣ ನಮ್ಮ ರೀತಿಯಿಂದ ಯಾವುದು? ಸತ್ವ ಇಲ್ಲದ ವಸ್ತು ಯಾವುದು? ಸತ್ವ ಇಲ್ಲದ ವಸ್ತು ಯಾವುದು? ಶಶವಿಷಾಣ. ಶಶವಿಷಾಣದಲ್ಲಿ ಇರುವ ಅಭಾವಕ್ಕೆ ಪ್ರತಿಯೋಗಿಯಾಗಿದೆ ಅಸತ್ವ ಅಂತ ನಾವು ಕೂಡುತ್ತೇವೆ ಅಂತಂದ್ರೆ ಅನಾತ್ಮ ನಿಷ್ಠ ಅಂದ. ಅನಾತ್ಮ ವಸ್ತು, ಸತ್ವ ಅನಧಿಕರಣ ಅನಾತ್ಮ ವಸ್ತು ಅಂದ್ರೆ ಶಶವಿಷಾಣ ಆಗತ್ತಾ? ಅದು ವಸ್ತು ಅಲ್ಲ. ಸೊ ಅನಿವಾರ್ಯವಾಗಿ ಇದನ್ನೇ ತಗೋಬೇಕು. ಅಲ್ಲಿಗೆ ಒಂದು ವಸ್ತುವಿನಲ್ಲಿ ಸತ್ವ ಇಲ್ಲ, ಅಸತ್ವ ಇಲ್ಲ, ಟೋಟಲಿ ಅದು ಅನಿರ್ವಚನೀಯ. ಇದು ಸಿದ್ಧ ಆಗುತ್ತೆ. ಇವಾಗ ಹಿಂದೆ ಹೇಳಿದ ದೋಷ ಇಲ್ಲ. ಹಿಂದೆ ಎಲ್ಲಿ ಹೇಳಿದ್ದು? ಪ್ರಮೇಯತ್ವ. ಹಿಂದೆ ಹೇಳಿದ್ರಲ್ಲಿ ಹೇತು ಧರ್ಮತ್ವ ಇಷ್ಟೇ. ಈ ಧರ್ಮತ್ವ ಎಂಬುದು ಪ್ರಮೇಯತ್ವದಲ್ಲಿ ಇದೆ, ಸಾಧ್ಯ ಇಲ್ಲ, ವ್ಯಭಿಚಾರ ಅಂತ ಹೇಳಿ. ಆದರೆ ಇಲ್ಲಿಯ ಹೇತು ಗಮನಿಸಿ ನೋಡಿ, ಏನಿದೆ ಹೇತು? ಅನಾತ್ಮನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿ ಧರ್ಮತ್ವ ಇದೆ. ಬರೀ ಧರ್ಮತ್ವ ಅಂತಿಲ್ಲ, ಏನಿದೆ? ಅನಾತ್ಮನಲ್ಲಿ ಇರುವ ಅಭಾವಕ್ಕೆ ಪ್ರತಿಯೋಗಿಯಾದ ಧರ್ಮ. ಅಸತ್ವ ಎಂಬುದು ಅನಾತ್ಮನಲ್ಲಿ ಇರುವ ಅಭಾವಕ್ಕೆ ಪ್ರತಿಯೋಗಿ, ಸರಿನಾ? ಅಸತ್ವವು ಅನಾತ್ಮ ಅಂದ್ರೆ ಜಡ, ಜಡದಲ್ಲಿರುವ ಅಭಾವಕ್ಕೆ ಪ್ರತಿಯೋಗಿ, ಸರಿನಾ? ಯಾಕಿಲ್ಲ? ಜಡ ಅಂದ್ರೆ ಇದು, ಇಲ್ಲಿರುವ ಅಭಾವ ಅಂದ್ರೆ ಅಸತ್ವದ ಅಭಾವ, ಅದಕ್ಕೆ ಪ್ರತಿಯೋಗಿಯಾಗಿದೆ ಅಸತ್ವ. ಅಸತ್ವವು ಅನಾತ್ಮ ನಿಷ್ಠ ಅಭಾವಕ್ಕೆ ಪ್ರತಿಯೋಗಿ. ಇವಾಗ ಪ್ರಮೇಯತ್ವದಲ್ಲಿ ಹೇತು ಬರುತ್ತಾ ನೋಡ್ರಿ. ಪ್ರಮೇಯತ್ವವು ಅನಾತ್ಮದಲ್ಲಿ ಜಡದಲ್ಲಿ ಇರುವ ಅಭಾವಕ್ಕೆ ಪ್ರತಿಯೋಗಿ ಆಗತ್ತಾ? ಯಾವುದಾದ್ರೂ ಒಂದು ಜಡ ವಸ್ತುವಿನಲ್ಲಿ ಪ್ರಮೇಯತ್ವದ ಅಭಾವ ಇದೆಯಾ? ಇಲ್ಲ, ಹೇತು ಬರಲಿಲ್ಲ. ಅಂದ್ರೆ ಹಿಂದೆ ಹೇಳಿದ ವ್ಯಭಿಚಾರ ಇಲ್ಲಿ ಬರಲ್ಲ. ಯಾಕೆಂದ್ರೆ ಹಿಂದೆ ಧರ್ಮತ್ವ ಅಂತಂದ್ರೆ ಧರ್ಮತ್ವ ಪ್ರಮೇಯತ್ವದಲ್ಲಿ ಇತ್ತು. ಇವಾಗ ಧರ್ಮತ್ವ ಅಂತ ಹೇತು ಮಾಡಲಿಲ್ಲ, ಅನಾತ್ಮನಿಷ್ಠ ಅಭಾವ ಪ್ರತಿಯೋಗಿ ಧರ್ಮತ್ವ ಮಾಡಿದ್ದೇವೆ. ಅನಾತ್ಮನಲ್ಲಿ ಎಲ್ಲೂ ಕೂಡ ಪ್ರಮೇಯತ್ವದ ಅಭಾವ ಇಲ್ಲ, ಆದ್ರಿಂದ ಪ್ರಮೇಯತ್ವದಲ್ಲಿ ಹೇತು ಬರಲಿಲ್ಲ, ಆದ್ರಿಂದ ವ್ಯಭಿಚಾರ ಇಲ್ಲ. ಇದು ಇನ್ನೊಂದು ಅನುಮಾನ. ಹಿಂದಿನ ಅನುಮಾನದ ದೋಷ ಹೋಯಿತು, ಹೊಸ ಅನುಮಾನವನ್ನು ಮಾಡ್ತೇನೆ. ಆವಾಗ ಟೀಕಾಕೃತ್ಪಾದರು ಹೇಳುವ ದೋಷ ನೋಡಿ. ಕಿಮಿದಂ ಅಸತ್ವಂ ನಾಮ ಅಂದ್ರು. ಕಿಮಿದಂ ಅಸತ್ವಂ ನಾಮ ಅಭಾವ ಪ್ರತಿಯೋಗಿತ್ವ ಮಾತ್ರಂ ಇತಿ ಚೇತ್ ಕದಾಪಿ ವಕ್ತವ್ಯಂ ಕಿಂ ಪ್ರತಿಜ್ಞಾಹೇತ್ವೋಃ ಅನಾತ್ಮಪದೇನ ಆತ್ಮವ್ಯತಿರಿಕ್ತ ಮಾತ್ರಂ ವಿವಕ್ಷಿತಂ ಉತ ಆತ್ಮವ್ಯತಿರಿಕ್ತಂ ವಸ್ತು ಆದ್ಯೇ ಶಶವಿಷಾಣಾದೌ ಅನಾತ್ಮನಿ ನಿರ್ಧರ್ಮಕೆ ಸತ್ವಾಸತ್ವಯೋಃ ಅಭಾವೇನ ಅರ್ಥಾಂತರತ್ವಾಪಾತಃ ದ್ವಿತೀಯೇ ದೃಷ್ಟಾಂತಸ್ಯ ಸಾಧ್ಯವಿಕಲತಾ ರೂಪಾದೀನಾಂ ಸತ್ವ ಅನಧಿಕರಣ ಅನಾತ್ಮವಸ್ತುನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿತ್ವಸ್ಯ ಅಸಂಪ್ರತಿಪತ್ತೇಃ. ಇಲ್ಲಿ ಅಸತ್ವಂ ಅಂತ ಪಕ್ಷ ಮಾಡಿದೆ. ಅಸತ್ವಂ ಅಂದ್ರೆ ಏನು? ಅಭಾವ ಪ್ರತಿಯೋಗಿತ್ವಂ ಅಸತ್ವಂ. ಯಾವುದು ಅಭಾವಕ್ಕೆ ಪ್ರತಿಯೋಗಿಯಾಗುತ್ತೋ ಅದು ಅಸತ್. ಅಸತ್ವಂ ಅಂದ್ರೆ ಅಭಾವ ಪ್ರತಿಯೋಗಿತ್ವಂ ಅಂತ ಇದನ್ನು ಇಟ್ಕೋತೀವಿ. ಅಂದ್ರೆ ತತ್ ಈ ಅಭಾವ ಪ್ರತಿಯೋಗಿತ್ವ ಎಂಬುದು ಎಲ್ಲಾ ಅನಾತ್ಮನಲ್ಲೂ ಇದೆ. ಇದರಲ್ಲಿ ಅಭಾವ ಪ್ರತಿಯೋಗಿತ್ವ ಉಂಟೋ ಇಲ್ವೋ?
ಹೇಗೆ? ಅಭಾವ ಅಂದರೆ ಅನ್ಯೋನ್ಯ ಅಭಾವ. ಇದು ಇದಲ್ಲ, ಇದು ಪ್ರತಿಯೋಗಿ. ಅಭಾವ ಪ್ರತಿಯೋಗಿತ್ವ ಬಂತು. ಅಸತ್ವವು ಎಲ್ಲ ಅನಾತ್ಮನಲ್ಲಿ ಇಂಥ ಅಸತ್ವವು ಇದೆ. ಆದ್ದರಿಂದ ಅಲ್ಲಿ ಅಸತ್ವ ಇಲ್ಲ ಅಂತ ಯಾವುದೇ ವಸ್ತುವಿನಲ್ಲಿ ಹೇಳಲಿಕ್ಕೆ ಬರಲ್ಲ. ಆದ್ರಿಂದ ಆ ಅಸತ್ವದಲ್ಲಿ ಅನಾತ್ಮನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿತ್ವ ಬರೋಕ್ಕೆ ಸಾಧ್ಯ ಇಲ್ಲ. ಅದೇ ನೋಡಿ, ತದ ಅನಾತ್ಮನಿ ಸರ್ವತ್ರ ಅಸ್ತಿ ಇತಿ ಪರೇಣ ಅಂಗೀಕೃತತ್ವ ಅಸಿದ್ಧೋ ಹೇತು. ಹೇತು ಬರಲಿಲ್ಲ. ಅನಾತ್ಮನಿಷ್ಠ ಸತ್ವ ಅನಧಿಕರಣ ಅನಾತ್ಮನಿಷ್ಠ ಅಭಾವ ಪ್ರತಿಯೋಗಿ ಅನ್ನೋದು ಸಾಧ್ಯ. ಹೇತು ಯಾವುದು? ಅನಾತ್ಮನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿ ಧರ್ಮತ್ವ. ಅಸತ್ವವು ಯಾವುದೇ ಅನಾತ್ಮ ವಸ್ತುವಿನಲ್ಲಿ ಇಲ್ಲ. ಎಂತಹ ಅಸತ್ವ? ಅಭಾವ ಪ್ರತಿಯೋಗಿತ್ವ ಎಂಬ ಅಸತ್ವ. ಅಂದರೆ ಎಲ್ಲಾ ವಸ್ತುಗಳಲ್ಲೂ ಅಭಾವ ಪ್ರತಿಯೋಗಿತ್ವ ಎಂಬ ಅಸತ್ವನೇ ಇದೆ ಹೊರತು ಅದರ ಅಭಾವ ಎಲ್ಲೂ ಇಲ್ಲ. ಆದ್ರಿಂದ ಪಕ್ಷದಲ್ಲಿ ಹೇತು ಬರಲಿಲ್ಲ. ಇಲ್ಲಿ ಅನಾತ್ಮ ಅನ್ನೋ ಶಬ್ದಕ್ಕೆ ಸಾಧ್ಯದಲ್ಲೂ ಸೇರಿಕೊಂಡಿದೆ, ಹೇತುವಿನಲ್ಲೂ ಇದೆ. ಅನಾತ್ಮ ಅನ್ನೋ ಶಬ್ದದ ಅರ್ಥ ಆತ್ಮ ಭಿನ್ನ. ಇದು ಆತ್ಮಭಿನ್ನ. ಶಶವಿಷಾಣವು ಆತ್ಮಭಿನ್ನ. ಶಶವಿಷಾಣದಲ್ಲಿ ಆತ್ಮಭೇದ ಇದೆಯೋ ಇಲ್ವೋ? ಇದೆ. ಇವಂಚ ಅನಾತ್ಮ ಅನ್ನೋ ಪದಕ್ಕೆ ಆತ್ಮ ಭಿನ್ನ ಅಂತ ಇಷ್ಟೇ ಅರ್ಥ ಹೇಳಿದರೆ, ಆತ್ಮ ಭಿನ್ನವಾದ್ದು ಶಶವಿಷಾಣ, ಅಲ್ಲಿ ಸತ್ವನೂ ಇಲ್ಲ ಅಸತ್ವನೂ ಇಲ್ಲ ಅಂತ ನಾವು ಸಾಧ್ಯವನ್ನು ಮುಗಿಸ್ಬಿಡ್ತೇವೆ. ನಿನಗೆ ಇಷ್ಟವಾದ ಸಿದ್ಧಾಗಲ್ಲ. ಅದಕ್ಕೆ ಅನಾತ್ಮ ಅನ್ನೋದಕ್ಕೆ ಆತ್ಮ ಭಿನ್ನ ಅಂತ ಇಷ್ಟೇ ಅರ್ಥ ಮಾಡಬಾರ್ದು, ಆತ್ಮ ಭಿನ್ನವಾದ ವಸ್ತು ಅಂತ ಅರ್ಥ ಮಾಡಬಾರ್ದು. ಆವಾಗ ಆತ್ಮ ಭಿನ್ನವಾದ ವಸ್ತು ಯಾವುದು? ಇದನ್ನೇ, ಪ್ರಪಂಚವನ್ನೇ ತಗೋಬೇಕು. ಅಲ್ಲಿ ಸತ್ವ ಇಲ್ಲ ಅಸತ್ವ ಇಲ್ಲ ಅಂತ ಸಾಧನೆ ಮಾಡಿದರೆ ಅವನ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಆದರೆ ದೃಷ್ಟಾಂತ ಯಾವುದು? ಮರೆತು ಹೋಗಿದೆ. ಯಾವುದು ದೃಷ್ಟಾಂತ? ರೂಪರಸವತ್. ಈ ರೂಪರಸದಲ್ಲಿ ಅನಾತ್ಮ ವಸ್ತುನಿಷ್ಠ ಅಭಾವ ಪ್ರತಿಯೋಗಿತ್ವ ಬರಬೇಕು. ಅಂದರೆ ಆತ್ಮ ಭಿನ್ನ ಸತ್ವ ಅನಧಿಕರಣ ವಸ್ತುವಿನಲ್ಲಿ ರೂಪದ ಅಭಾವ ಇರಬೇಕು. ಸಾಧ್ಯ ಅದು. ಅಸತ್ವಂ ಸತ್ವ ಅನಧಿಕರಣ ಅನಾತ್ಮ ವಸ್ತುನಿಷ್ಠ ಅಭಾವ ಪ್ರತಿಯೋಗಿ ರೂಪ ದೃಷ್ಟಾಂತ. ಅಲ್ಲಿಗೆ ರೂಪದಲ್ಲಿ ಏನು ಬರಬೇಕು? ಸತ್ವ ಅನಧಿಕರಣ ಜಡವಸ್ತುವಿನಲ್ಲಿ ರೂಪದ ಅಭಾವ ಬರಬೇಕು. ರೂಪದ ಅಭಾವ ಎಲ್ಲಿದೆ? ವಾಯುವಿನಲ್ಲಿ ಇದೆ. ಸತ್ವ ಅನಧಿಕರಣನಾದು ಅಲ್ಲ. ಸತ್ವ ಅನಧಿಕರಣವಾದ ವಸ್ತುವಿನಲ್ಲಿ, ಅಂದರೆ ವಸ್ತುವಿನಲ್ಲಿ ಬರೇ ಸತ್ವ ಅನಧಿಕರಣ ಅನ್ಬೇಡಿ, ಶಶವಿಷಾಣ ತಗೋತಾನೆ. ಸತ್ವ ಅನಧಿಕರಣವಾದ ವಸ್ತುವಿನಲ್ಲಿ ರೂಪದ ಅಭಾವ ಬರಬೇಕಾದ್ರೆ ಸತ್ವ ಅನಧಿಕರಣವಾದ ವಸ್ತು ಒಂದು ಇರಬೇಕು. ನಾವು ಯಾವುದಾದ್ರನ್ನು ಒಪ್ಪಿದೇವೋ? ಒಂದು ವಸ್ತು ಸತ್ವ ಅನಧಿಕರಣ ಅಂತ ಒಪ್ಪಿದೇವಾ? ಒಪ್ಪಿಲ್ಲ. ಅದರಿಂದ ರೂಪದಲ್ಲಿ ದೃಷ್ಟಾಂತದಲ್ಲಿ ಸಾಧ್ಯವನ್ನು ಪರ್ಯವಸಾನ ಮಾಡಲಿಕ್ಕೆ ಬರಲ್ಲ. ಆದ್ರಿಂದ ದೃಷ್ಟಾಂತೆ ಸಾಧ್ಯ ವೈಕಲ್ಯಂ. ತುಂಬಾ ಸೂಕ್ಷ್ಮವಾದ ದೋಷ. ಕೇಳ್ರಿ, ಮರೆತು ಬಿಡ್ರಿ, ಕೃಷ್ಣಾರ್ಥ ಅನ್ರಿ. ದ್ವಿತೀಯೇ ದೃಷ್ಟಾಂತಸ್ಯ ಸಾಧ್ಯ ವಿಕಲತ. ಯಾಕೆಂದ್ರೆ ರೂಪಾದೀನಾಂ ಸತ್ವ ಅನಧಿಕರಣ ಅನಾತ್ಮ ವಸ್ತುನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿತ್ವಸ್ಯ ಅಸಮ್ಮತೇ. ರೂಪವು ಸತ್ವ ಅನಧಿಕರಣವಾದ ಅನಾತ್ಮ ವಸ್ತುವಿನಲ್ಲಿ ಇಲ್ಲ ಅಂತ ಹೇಳಕ್ ಬರಲ್ಲ. ಯಾಕೆಂದ್ರೆ ಅನಾತ್ಮ ವಸ್ತುಗಳೆಲ್ಲವೂ ಕೂಡ ಸತ್ವ ಅಧಿಕರಣನೇ ಹೊರತು ಅನಧಿಕರಣ ಆಗಲ್ಲ. ಸ್ಯಾದೇವಂ ಸದ್ವಿಲಕ್ಷಣತ್ವಂ ಅಸತಿ ಅಸದ್ವಿಲಕ್ಷಣತ್ವಂ ಸತಿ ಪ್ರಸಿದ್ಧಮೇವ ಅತಃ ಕಥಂ ಅಪ್ರಸಿದ್ಧ ವಿಶೇಷಣತಾ ಇತಿ ಮೈವಂ ವಿಶಿಷ್ಟಸ್ಯ ಅಪ್ರಸಿದ್ಧತ್ವಾತ್ ಅನ್ಯಥಾ
ಶಶವಿಷಾಣವುಲ್ಲಿಖಿತ ಭೂಃ ಇತ್ಯಾದಿ ಅಪ್ರಸಿದ್ಧ ವಿಶೇಷಣ ಉದಾಹರಣೆ ಅಪಿ ಏಕೈಕದೇಶ ಪ್ರಸಿದ್ಧಿ ವ್ಯುತ್ಪಾದನ ಸಂಭವೇನ ತದಭಾವ ಪ್ರಸಂಗ. ಇವಾಗ ಯಾವುದೇ ರೀತಿಯಲ್ಲಿ ಅನುಮಾನ ಮಾಡಿದರೂ ಶಿಕ್ಷಾಕ್ತಾರೆ. ಏವಂಚ ಭ್ರಾಂತಿ ಸಿದ್ಧವಾದ ರಜತ ಅನಿರ್ವಚನೀಯ ಅಂತ ಸಾಧನೆ ಮಾಡಿದರೆ ಅನಿರ್ವಚನೀಯತ್ವವು ಅಪ್ರಸಿದ್ಧ ಅನ್ನೋಲ್ಲಿ ಗೆಲ್ತು. ಸಿಟ್ಟು ಬಂತ ಅವನಿಗೆ. ಅಪ್ರಸಿದ್ಧ ಅಂತ ಯಾಕೆ ಹೇಳ್ತೀರಿ? ಅನಿರ್ವಚನೀಯ ಅಂದ್ರೆ ಏನು? ಸತ್ವನೂ ಇಲ್ಲ, ಅಸತ್ವನೂ ಇಲ್ಲ. ಸತ್ವ ಇಲ್ಲ ಅಂತ ನೀವು ಒಂದು ಕಡೆ ಒಪ್ಪಿದ್ದೀರಿ ತಾನೆ? ಎಲ್ಲಿ? ಸತ್ವ ಇಲ್ಲ ಅಂತ ಎಲ್ಲಿ ಒಪ್ಪಿದ್ದೀರಿ ನೀವು? ಶಶವಿಷಾಣದಲ್ಲಿ. ಅಸತ್ವ ಇಲ್ಲ ಅಂತ ನೀವು ಒಪ್ಪಿದ್ದೀರಿ ತಾನೆ? ಎಲ್ಲಿ? ಮತ್ತೆ ಅಪ್ರಸಿದ್ಧ ಏನು? ಎಲ್ಲಿ ಅಪ್ರಸಿದ್ಧ? ಬಂದ್ರೆ ನೀವು ಸದಸದ್ವಿಲಕ್ಷಣ, ಈ ಪ್ರಪಂಚ ಸದಸದ್ವಿಲಕ್ಷಣ ಅಂತ ನಾನು ಸಾಧನೆ ಮಾಡಿದರೆ ಇದು ಅಪ್ರಸಿದ್ಧ ಅಂದ್ರಿ. ಸದ್ವಿಲಕ್ಷಣ ಒಂದು ಕಡೆ ಪ್ರಸಿದ್ಧ, ಅಸದ್ವಿಲಕ್ಷಣ ಒಂದು ಕಡೆ ಪ್ರಸಿದ್ಧ. ಯಾಕಂದ್ರೆ ಸೇರಿಸಿ ಇಲ್ಲಿ ಸಾಧನೆ ಮಾಡ್ತಿದ್ದೀನಿ ನಾನು. ಅಪ್ರಸಿದ್ಧ ಹೇಗೆ? ಈ ಐಡಿಯಾ ಹೊಳದೇ ಇಲ್ವಲ್ಲ ನಮಗೆ. ಇದು ಅಶಾಸ್ತ್ರೀಯವಾದ ಪ್ರಶ್ನೆ. ನೋಡ್ರಿ, ಅತ್ರ ಶಶವಿಷಾಣಮಸ್ತಿ ಭೂತ್ವ ಅಂದೆ ನಾನು. ಇದು ಸರಿನೋ ತಪ್ಪು? ಯಾಕೆ? ಏನ್ ದೋಷ? ಇದು ಭೂಮಿ ಆದ್ದರಿಂದ ಇಲ್ಲಿ ಶಶವಿಷಾಣ ಇದೆ ಅಂದೆ ನಾನು. ಇದಕ್ಕೆ ಅನುಮಾನಕ್ಕೆ ಟೆಕ್ನಿಕಲ್ ದೋಷ ಏನು ಅಂದ್ರೆ ಅಪ್ರಸಿದ್ಧ ವಿಶೇಷಣತ. ನಾವು ಶಶವಿಷಾಣವನ್ನು ಎಲ್ಲೂ ನೋಡಲಿಲ್ಲ, ಇಲ್ಲಿದೆ ಅಂತ ಹೇಗೆ ಹೇಳ್ತೀವಿ? ಇದನ್ನ ಅಪ್ರಸಿದ್ಧ ವಿಶೇಷಣತ ಅಂತ. ಇಲ್ಲಿ ಶಶವಿಷಾಣ ಅನ್ನೋ ವಿಶೇಷಣ ಸಾಧ್ಯ, ಅಪ್ರಸಿದ್ಧ, ಕಂಡಿಲ್ಲದೇ ಇರೋದು. ಇಲ್ಲಿ ನಾನು ಕೇಳ್ತೇನೆ, ಶಶವಿಷಾಣ ಅಂದ್ರೆ ಏನು? ಸ್ವಲ್ಪ ಬೈಫರ್ಕೇಟ್ ಅದನ್ನು ಬಿಡಿಸಿ. ಶಶವಿಷಾಣ ಅಂದ್ರೇನು? ಶಶಕ್ಕೆ ಸಂಬಂಧಪಟ್ಟ ವಿಷಾಣ. ಒಂದು ವರ್ಷದಿಂದಲ್ಲ ಅಲ್ಲ, 2 ವರ್ಷ ಸಾಧನೆ ಮಾಡಬೇಕಾದ್ರೆ ಶಶಕ್ಕೆ ಸಂಬಂಧಪಟ್ಟ ಒಂದು ವಿಷಯ ಸದಸದ್ವಿಲಕ್ಷಣ ಸಾಧನೆ ಮಾಡಬೇಕಾದ್ರೆ ಸದಸದ್ವಿಲಕ್ಷಣವಾದ ಒಂದು ವಸ್ತು ಅದು ಸರಿದಾನ ಇಲ್ಲ. ನಮ್ಮ ಯೋಜನಾದಾಗಲಿ ಶಾಸ್ತ್ರದ ವಿಧಾನದಾಗಲಿ ವ್ಯತ್ಯಾಸ ಇಲ್ಲ. ಅದಕ್ಕೆ ಅಪ್ರಸಿದ್ಧ ವಿಷಯ ಮುಗೀತು. ಬಂತು. ಸದ್ವಿಲಕ್ಷಣತ್ವ ಅಸದ್ವಿಲಕ್ಷಣತ್ವೇ ಸ್ವತಂತ್ರೇ ಸಾಧ್ಯೇ ಇತಿ ಚೇನ್ನ ಸಿದ್ಧ ಸಾಧನಸ್ಯ ಉಕ್ತತ್ವಾತ್ ತರ್ಹಿ ಅಸದ್ವೈಲಕ್ಷಣ್ಯಮಾತ್ರಂ ಸಾಧ್ಯಂ ಅಸ್ತು ಇತಿ ಚೇನ್ನ ಸಿದ್ಧ ಸಾಧನಸ್ಯ ಉಕ್ತತ್ವಾತ್ ಸರಿ ಜಗದ್ಬ್ರಹ್ಮಣೋಃ ಅಸದ್ವಿಲಕ್ಷಣಯೋಃ ಅವೃತ್ತೇಃ ಬಾಧ್ಯತ್ವಸ್ಯ ಅಸಾಧಾರಣ್ಯಾಪಾತಾತ್ ಪ್ರತೀತತ್ವಸ್ಯ ಚ
ಅಸತ್ಯಪಿ ವೃತ್ತೇಃ ವಕ್ಷ್ಯಮಾಣತ್ವ. ಅದಕ್ಕೆ ಅವನಂದ, ನಾನು ಶುಕ್ತಿರಜತಂ ಸದ್ವಿಲಕ್ಷಣಂ ಅಸದ್ವಿಲಕ್ಷಣಂಚ ಸಾಧನೆ ಮಾಡ್ತಾರೆ. ಇವಾಗ ಸದಸದ್ವಿಲಕ್ಷಣವಾದ ಒಂದು ಪ್ರಸಿದ್ಧ ಆಗಬೇಕು ಅಂತಿಲ್ಲ. ಸದ್ವಿಲಕ್ಷಣಂ ಯಾವುದು ಸದ್ವಿಲಕ್ಷಣ? ಶಶವಿಷಾಣ. ಶುಕ್ತಿರಜತವು ಶಶವಿಷಾಣದಂತೆ ಸದ್ವಿಲಕ್ಷಣ. ಹೂ ಅಂತೀರಿ ನೀವು, ಯಾಕೆಂದ್ರೆ ಸತ್ತಲ್ಲ ಅದು ನಿಮ್ಮಲ್ಲಿ. ನೆಕ್ಸ್ಟ್ ಇನ್ನೊಂದು ಹೇಳ್ತೇನೆ, ಶುಕ್ತಿರಜತಂ ಅಸದ್ವಿಲಕ್ಷಣಂ ಅಂತೇನೆ. ಯಾವುದರಂತೆ? ಘಟವತಿ. ಘಟ ಇದು ಅಸದ್ವಿಲಕ್ಷಣ ಹೇಗೋ ಶುಕ್ತಿರಜತವು ಅಸದ್ವಿಲಕ್ಷಣ. ಇವಂಚ ಸದ್ವಿಲಕ್ಷಣ ಅಸದ್ವಿಲಕ್ಷಣ ಅಂತ ಎರಡು ಸಾಧ್ಯ ಮಾಡ್ತೇನೆ. ಇದು ಸಿದ್ಧ, ಇದು ಸಿದ್ಧ. ಅಂದ್ರೆ ಅವಾಗ ಅಸದ್ವಿಲಕ್ಷಣ ಅಂತ ನಾವು ಶುಕ್ತಿರಜತವನ್ನು ಒಪ್ಪಿದೇವಾ? ಒಪ್ಪಿಲ್ಲ. ಸದ್ವಿಲಕ್ಷಣ ಅಂತ ಅಲ್ಲಿಗೆ ಏನು ದೋಷ? ಎರಡು ಸಾಧ್ಯ, ಇದರಲ್ಲಿ ಒಂದು ಒಪ್ಪಿಗೆ. ಏನು ದೋಷ? ಅಂಶೇ ಸಿದ್ಧ ಸಾಧನತ. ಹೋಗ್ಲಿ, ಇದನ್ನು ಬಿಡ್ತೇನೆ. ಶುಕ್ತಿರಜತಂ ಅಸದ್ವಿಲಕ್ಷಣಂ ಅಂತೇನೆ. ಒಪ್ಪುತ್ತೀರಾ? ನೀವೇನಂತೀರಿ? ಶುಕ್ತಿರಜತ ಅಸತ್ ಅಂತೀರಿ. ನಾನೇನು ಸಾಧನೆ ಮಾಡುತ್ತೇನೆ? ಅಸದ್ವಿಲಕ್ಷಣ ಸಾಧನೆ. ಇದನ್ನು ಸಿದ್ಧ ಸಾಧನತ ಅನ್ನುವಂಗಿಲ್ಲ. ಅಪ್ರಸಿದ್ಧ ಅನ್ಬಹುದಾ? ಇಲ್ಲ. ಇದು ಅಸದ್ವಿಲಕ್ಷಣ ಅಂತ ನೀವು ಒಪ್ಪಿದ್ದೀರಿ. ಇಲ್ಲಿ ಯಾವ ದೋಷನೂ ಹೇಳಿಕ್ಕೆ ಬರಲ್ಲ. ಇದು ಕೊನೆಗೆ ಶುಕ್ತಿರಜತಂ ಅಸದ್ವಿಲಕ್ಷಣಂ. ನೀವೇನಂತೀರಿ? ಅಸತ್ ಅಂತೀರಿ. ಅವನೇನಂತಾನೆ? ಅಸದ್ವಿಲಕ್ಷಣ. ಸದ್ವಿಲಕ್ಷಣ ಅಂತ ನಾವು ಇಬ್ಬರು ಒಪ್ಪಿದ್ದೀವಿ. ಅದಕ್ಕೆ ಎರಡೂ ಒಪ್ಪದಂಗೆ ಆಯ್ತು. ಸದ್ವಿಲಕ್ಷಣನೂ ಆಯಿತು, ಅಸದ್ವಿಲಕ್ಷಣನೂ ಆಯಿತು. ನೀವು ಒಪ್ಪದೇ ಇರೋದನ್ನ ಸಾಧನೆ ಮಾಡಿಕೊಡ್ತಾನೆ ನಾವು. ನೀವು ಒಪ್ಪದೇ ಇರೋ ಅಂಶ ಯಾವುದು? ಅಸದ್ವಿಲಕ್ಷಣತ್ವ. ಅದು ಅಸತ್ ಅಂತೀರಿ, ಅಸದ್ವಿಲಕ್ಷಣ ಅಲ್ಲ ಅಂತೀರಿ. ಅಸದ್ವಿಲಕ್ಷಣ ಅಂತ ನಾನು ಸಾಧನೆ ಮಾಡ್ತೇನೆ. ಇಲ್ಲಿ ಸಿದ್ಧ ಸಾಧನತಾನೂ ಇಲ್ಲ, ಅಪ್ರಸಿದ್ಧಿನೂ ಇಲ್ಲ. ಅವಾಗ ಟೀಕಾಕೃತ್ಪಾದರು ಹೇಳ್ತಾರೆ, ಹೇತು ಏನಂತೀ ಅಂತ. ಏನು ಹೇತು? ಪ್ರತೀತತ್ವ. ಕಾಣ್ತಾ ಇದೆ, ಆದ್ರಿಂದ ಅದು ಅಸತ್ತಲ್ಲ. ಅಸತ್ತು ಕಾಣಲ್ಲ, ಇದು ಕಾಣ್ತಾ ಇದೆ, ಆದ್ರಿಂದ ಅದು ಅಸತ್ತಲ್ಲ. ಇವಂಚ ಅನುಮಾನ ಶುಕ್ತಿರಜತಂ ಅಸದ್ವಿಲಕ್ಷಣಂ. ಯಾಕೆ? ಪ್ರತೀತತ್ವ. ಏನ್ ಹೇಳಬೇಕು ಈ ದೋಷ? ಕಾಣ್ತಾ ಇರೋದರಿಂದ ಅದು ಅಸತ್ಯವಲ್ಲ. ಅಂದ್ರೆ ಇದರ ಹಿನ್ನೆಲೆಯಲ್ಲಿ ಅವನಿಗೆ ಏನು ರೂಲ್ ವಿವಕ್ಷಿತ? ಯಾವ ನಿಯಮ ವಿವಕ್ಷಿತ? ಕಾಣ್ತಾ ಇದೆ, ಆದ್ರಿಂದ ಇದು ಅಸತ್ಯ ಅಲ್ಲ. ಅಸತ್ಯ ಆದರೆ ಕಾಣಬಾರದು, ಇದು ರೂಲ್. ಅಪೋದ ಅಸತ್ಯ ಆದರೆ ಕಾಣಬಾರದು ಅಂತ. ಅಸತ್ಯದ ತಿಳುವಳಿಕೆ ಬರೋದಿಲ್ಲ. ಅದೇ ಮೇಜರ್ ಡಿಫರೆನ್ಸ್ ಇರೋದು ಇದೆ. ಅಸತ್ಯವನ್ನು ತಿಳಿಯಕ್ಕಾಗಲ್ಲ. ತಿಳಿಯಕ್ಕಾಗುತ್ತೋ ಇಲ್ವೋ? ಶಶವಿಷಾಣಂ ಅನ್ನೋ ಶಬ್ದ ಹೇಳಿದೆ, ತಿಳುವಳಿಕೆ ಬಂತೋ ಇಲ್ವೋ? ಇದರಲ್ಲಿ ಡಿಫರೆನ್ಸ್ ಇರೋದು. ಅಸತ್ಯ ತಿಳಿಯಬಹುದು ಅನ್ನೋದು ನಮ್ಮ ಸಿದ್ಧಾಂತ, ತಿಳಿಯಕ್ಕಾಗಲ್ಲ ಅನ್ನೋದು ಅವನ ಸಿದ್ಧಾಂತ. ತಿಳಿತಾ ಇರೋದ್ರಿಂದ ಅಸತ್ಯ ಅಲ್ಲ ಅಂದ್ರೆ ತಿಳಿತಾ ಇದ್ರೂ ಅಸತ್ಯ ಆಗಬಹುದು ಅಂದ. ಅಸತ್ಯವು ತಿಳುವಳಿಕೆಗೆ, ಜ್ಞಾನಕ್ಕೆ ವಿಷಯ ಅಂತ ನಾವು ಸಮರ್ಥನೆ ಮಾಡ್ತೇವೆ. ಆದ್ರಿಂದ ತಿಳಿತಾ ಇದ್ದೇವೆ, ಆದ್ರಿಂದ ಇದು ಅಸತ್ಯ ಅಲ್ಲ ಅನ್ನೋದು ನಿಯಮ ಇಲ್ಲ. ವ್ಯಾಖ್ಯ ಭಾವ. ಪ್ರತೀತತ್ವಸ್ಯ ಅಸತ್ಯಪಿ ವೃತ್ತೇಹೇ ವಕ್ಷ್ಯಮಾಣತ್ವ. ಪ್ರತೀತತ್ವ ಎಂಬ ಅಂದ್ರೆ ಜ್ಞಾನ ವಿಷಯತ್ವ, ಇದು ಅಸತ್ಯಕ್ಕೂ ಇರಬಹುದು. ಏವಂಚ ಶುಕ್ತಿರಜತವು ಜ್ಞಾನಕ್ಕೆ ವಿಷಯವಾದರೂ ಏನಾಗಬಹುದು? ಅದು ಅಸತ್ಯ ಅನಿಸ್ಕೊಳ್ಬಹುದು, ಅಸದ್ವಿಲಕ್ಷಣ ಆಗಬೇಕಾದ್ದಿಲ್ಲ. ಆದ್ರಿಂದ ಶುಕ್ತಿರಜತಂ ಅಸದ್ವಿಲಕ್ಷಣಂ ಪ್ರತೀತತ್ವ. ಅಂದ್ರೆ ಇವನು ಮನುಷ್ಯನಲ್ಲ. ಯಾಕೆ ಅಂದ್ರೆ ಬಾಲ ಇಲ್ಲ, ಆದ್ರಿಂದ ಹೇಳ್ಬೋದಾ? ಬಾಲ ಇಲ್ಲ ಆದ್ರಿಂದ ಮನುಷ್ಯ ಆಗಬೇಕು ಅವನು. ಆದ್ರಿಂದ ಆ ಅನುಮಾನದಂತೆ ಆಗತ್ತೆ ಇದು. ಆದ್ರಿಂದ ಶುಕ್ತಿರಜತವು ಅನಿರ್ವಚನೀಯ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಅದರಿಂದ ನಾವು ಎಲ್ಲಿದ್ದೇವೆ? ಯಾವ ಪಕ್ಷ ನಿರಾಕರಣೆ ಮಾಡ್ತಾ ಇದ್ದೇವೆ? ಅನಿರ್ವಚನೀಯ ಖ್ಯಾತಿ ಪಕ್ಷವನ್ನ ನಿರಾಕರಣೆ ಮಾಡ್ತೇವೆ. ಅನಿರ್ವಚನೀಯ ಭ್ರಾಂತಿಯಲ್ಲಿ ತೋರುವ ವಸ್ತು ಅನಿರ್ವಚನೀಯ ಅಂದ್ರೆ ಶುಕ್ತಿರಜತವು ಅನಿರ್ವಚನೀಯ. ಅನಿರ್ವಚನೀಯ ಆಗಬೇಕಾದ್ರೆ ಏನಾಗಬೇಕು?
ಸತ್ಯ ಅಲ್ಲ, ಅಸತ್ಯ ಅಲ್ಲ ಅಂತ ಆಗಬೇಕು. ಅದು ಸತ್ಯ ಅಲ್ಲ, ಓಕೆ, ಅಸತ್ಯ ಅಲ್ಲ, ಅಲ್ಲ. ಆದ್ದರಿಂದ ಅದು ಅನಿರ್ವಚನೀಯ ಅಲ್ಲ, ಅನಿರ್ವಚನೀಯ ಖ್ಯಾತಿವಾದ ಸರಿಯಲ್ಲ. ಮುಂದಿದ್ದು ಒಂದು ವಾಕ್ಯ ಹೋದ್ರೆ ಬಾಧ್ಯತ್ವ ವಿಕಲ್ಪ ಅಲ್ವಾ? ಇಲ್ಲಿ ನಿಲ್ಲಿಸೋಣ. 6 ಗಂಟೆಗೆ ಪ್ರತಿ ದಿವಸದಂತೆ ಇವತ್ತು ಕೂಡ ಚರ್ಚಾ ಕಾರ್ಯಕ್ರಮ ಇದೆ. ನಾಳೆ ಸ್ವಲ್ಪ ಸಮಯದ ವ್ಯತ್ಯಾಸ, 11ರಿಂದ 12 ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವತ್ತು ದಶಮಿ ದಿವಸ ಪೂರ್ವಾರಾಧನೆ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅಂದ 11ರವರೆಗೆ ಪಾಠ ನಡೀತದೆ. ಸೊ 1 ಗಂಟೆ ನಮಗೆ ಅಲ್ಲಿ ಕಡಿಮೆ ಆಯಿತು. ಅದನ್ನು 7ವರೆಯಿಂದ ಇಟ್ಕೊಳ್ಬೋದಾ ಅಂತ ಆನಂದ್ ಅವರು ಕೇಳ್ತಿದ್ದಾರೆ. 7ವರೆಯಿಂದ ನಾಳೆ ಅಂತ. ನೆಕ್ಸ್ಟ್ ಸೆಪ್ಟೆಂಬರ್ನಿಂದ ಹೇಳ್ರಿ, ಅನೌನ್ಸ್ ಮಾಡಿರ್ಬೇಕಾದ್ರೆ. ಆನಂದ್ ಅವರು ಪೇಜಾವರ ಸ್ವಾಮಿಗಳಲ್ಲಿ ಮಾತಾಡ್ಕೊಂಡು ಬಂದಿದ್ದಾರೆ. ಸೆಪ್ಟೆಂಬರ್ ನಮ್ಮದು ಇದು 17ಕ್ಕೆ 2017ಕ್ಕೆ ಮುಗಿಬೇಕು. ಅಲ್ಲ, ಮಧ್ಯದಲ್ಲಿ 1-2 ಸೆಷನ್ ಇಟ್ಕೊಂಡ್ರೆ ಮುಗೀತದೆ. ಉಡುಪಿಯಲ್ಲಿ ನಮ್ಮದೇ ಪರ್ಯಾಯ ಇದೆ. ಇವಾಗ ಪೇಜಾವರ ಸ್ವಾಮಿ ಪರ್ಯಾಯ ಅಂದ್ರೆ ನಮ್ದೆಲ್ಲರೂ ಪರ್ಯಾಯ. ಆದ್ರಿಂದ ಆ ಸಮಯದಲ್ಲಿ ಅಂದ್ರೆ ಸೆಪ್ಟೆಂಬರ್ನಲ್ಲಿ 8, 9, 10, 11, 12 ಇಷ್ಟು ದಿವಸ ಉಡುಪಿಯಲ್ಲಿ ಶ್ರೀಗಳವರಲ್ಲಿ ಮಾತಾಡಿಸ್ಕೊಂಡು ಬಂದಿದ್ದಾರೆ. ಬನ್ರಿ, ಅವಶ್ಯ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಸ್ವಾಮಿಗಳು. ಶ್ರೀಗಳವರೂ ಪಾಠ ಹೇಳ್ತಾರಂತೆ. ಹೀಗೆ ಮಾಡಿ ಒಂದು 4-5 ದಿವಸ. ಅದರಲ್ಲಿ ಮೊದಲನೇ ದಿವಸದ ಪಾಠ ಸತ್ಯಧ್ಯಾನಾಚಾರ ಕಟ್ಟಿಯವರದು ಸ್ವಲ್ಪ ಉಳ್ಕೊಂಡಿದೆ ಅಂತೆ, ಅದನ್ನು ಅವರು ಮಾಡ್ತಾರೆ. ಆಮೇಲೆ 4 ದಿವಸದ ಪಾಠ ಈ ಜಿಜ್ಞಾಸಾಧಿಕರಣದ ಪಾಠ ಮುಂದುವರಿಯುತ್ತದೆ. ಹೀಗೆ ವ್ಯವಸ್ಥೆ ಆನಂದ್ ಅವರು ಮಾಡಿದ್ದಾರೆ. ಅದನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ನಾಳೆ 7ವರೆಗೆ ನಾವು ಆರಂಭ ಮಾಡೋಣ. 7ವರೆಯಿಂದ 9, 9ರಿಂದ ನಮ್ಮದು ಉಪಹಾರದ ಕಾರ್ಯಕ್ರಮ, 9ವರೆಗೆ ಮತ್ತೆ ಸೇರಿ 11 ಗಂಟೆವರೆಗೆ ಪಾಠ ಮಾಡಿದ್ರು. ಶ್ರೀಕೃಷ್ಣಾರ್ಪಣ. ಮತ್ತೆ ಮಧ್ಯಾಹ್ನ ನಾಳೆ ಪಾಠ ಇದೆ, ಬೇರೆ ಯಾವ ಕಾರ್ಯಕ್ರಮವೂ ಇಲ್ಲ. ಅದರಿಂದ ಮಧ್ಯಾಹ್ನದ ಟ್ರೈನಿಗೆ ಹೋಗುವ ವ್ಯವಸ್ಥೆ ನೀವು ಮಾಡ್ಕೋಬೇಡ್ರಿ. ಮಧ್ಯಾಹ್ನ ಯಥಾ ಪ್ರಕಾರ 5 ಗಂಟೆವರೆಗೆ ನಮ್ಮ ಪಾಠ ಮುಂದುವರಿಯುತ್ತದೆ. ಮಧ್ಯಾಹ್ನದ ಮೇಲೆ ನೀವು ಸ್ವತಂತ್ರ. ಶ್ರೀಕೃಷ್ಣ. 8ರಿಂದ 12. ಯಾವುದು ಬಾಧ್ಯತ್ವ ವಿಕಲ್ಪ ದೋಷ? ನೋಡೋಣ, ಅದನ್ನ ಅದು ನಂದರಲ್ಲಿ ಅಲ್ಲಿ ಇಲ್ಲ, ಮುಂದುಗಡೆ ಇದೆ. ಹೌದು, 8, 9